ಅಭಿವ್ಯಕ್ತಿ ಟ್ರಸ್ಟ್ ಶಿವಮೊಗ್ಗ ಲಿಟ್ ಫೆಸ್ಟ್ನ ಸಮಾರೋಪ ಗೋಷ್ಠಿ ಈಗ ಆರಂಭ ಆಗ್ತಾ ಇದೆ. ಕಲೆ ಮತ್ತು ಸಾಹಿತ್ಯದಿಂದ ಸಾಮಾಜಿಕ ಸ್ವಾಸ್ಥ್ಯ, ಸಂವಾದನಾಕಾರರಾಗಿ ಶ್ರೀಮತಿ ಸಹನಾ ವಿಜಯಕುಮಾರ್, ಶ್ರೀ ರೋಹಿತ್ ಚಕ್ರತೀರ್ಥ, ಶ್ರೀ MR ದತ್ತಾತ್ರೇಯ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಈ ಗೋಷ್ಠಿಯ ಸಮನ್ವಯಕಾರರಾಗಿ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಅವರು ಇರ್ತಾರೆ. ಎಲ್ಲರನ್ನೂ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಸಂವಾದಕಾರರಾಗಿ ಶ್ರೀಮತಿ ಸಹನಾ ವಿಜಯಕುಮಾರ್, ಶ್ರೀ ರೋಹಿತ್ ಚಕ್ರತೀರ್ಥ, ಶ್ರೀ MR ದತ್ತಾತ್ರೇಯ ಅವರು, ಹಾಗೆ ಸಮನ್ವಯಕಾರರಾಗಿ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್. ಕಲೆ ಮತ್ತು ಸಾಹಿತ್ಯ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾದ ತಳಹದಿಯಾಗಿದೆ. ಬರೀ ಮನರಂಜನಾ ಮಾಧ್ಯಮವಾಗದೆ ಸಮಾಜವನ್ನು ಸುಸ್ಥಿತಿಯಲ್ಲಿಡಲು, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು, ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸಲು ಕಲೆ ಮತ್ತು ಸಾಹಿತ್ಯ ಪ್ರಮುಖ ಮಾಧ್ಯಮಗಳಾಗಿವೆ. ಈ ವಿಚಾರವಾಗಿ ಈ ಗೋಷ್ಠಿಯಲ್ಲಿ ಪ್ರಾಜ್ಞರು ಮತ್ತಷ್ಟು ಬೆಳಕನ್ನು ಚೆಲ್ಲಲಿದ್ದಾರೆ. ಈಗ ನಿಮ್ಮ ಮುಂದೆ ಗೋಷ್ಠಿ ಕಲೆ ಮತ್ತು ಸಾಹಿತ್ಯದಿಂದ ಸಾಮಾಜಿಕ ಸ್ವಾಸ್ಥ್ಯ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಗೋಷ್ಠಿಯಲ್ಲಿ ಮಾತಾಡಲಿರುವ ನಮ್ಮ ಮಿತ್ರರಾದ ಶ್ರೀಯುತ ದತ್ತಾತ್ರೇಯವರು, ಶ್ರೀಯುತ ರೋಹಿತ್ ಚಕ್ರತೀರ್ಥ, ಹಾಗೆಯೇ ಸಹನಾ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗೋಷ್ಠಿಗೆ ಸ್ವಾಗತ. ಈ ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಈಗಿನ ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ಬೆಳಗಿನ ಬೇರೆ ಬೇರೆ ಅವಧಿಗಳಲ್ಲಿ ಭಾಗವಹಿಸಿದವರು. ಆದ್ದರಿಂದ ಅವರ ಪರಿಚಯದ ಬಗ್ಗೆ ನಾನೇನು ಪ್ರತ್ಯೇಕವಾಗಿ ಹೇಳಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ, ಅಷ್ಟು ಸಮಯ ಅವರಿಗೆ ಸಿಗ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈಗಿನ ಗೋಷ್ಠಿಯ ವಿಷಯ ಕಲೆ ಮತ್ತು ಸಾಹಿತ್ಯದಿಂದ ಸಾಮಾಜಿಕ ಸ್ವಾಸ್ಥ್ಯ ಅಂತ. ನಮಗೆಲ್ಲ ಗೊತ್ತಿದೆ, ಪ್ರಾಚೀನ ಕಾಲದಿಂದಲೇ ನಮ್ಮ ಕಾವ್ಯ ಮೀಮಾಂಸಕರು ಅಥವಾ ಅಲಂಕಾರ ಶಾಸ್ತ್ರಜ್ಞರು ಅಂತ ಯಾರು ಕರೀತಾರೆ, ಅವರು ಈ ಕಲೆ ಅಂದರೆ ಈಗ ಭರತನ ನಾಟ್ಯಶಾಸ್ತ್ರದಿಂದಲೇ ತಗೊಂಡ್ರೆ ನಾಟ್ಯ ಅಥವಾ ನಾಟಕ ಅಥವಾ ಒಟ್ಟಾರೆಯಾಗಿ ಕಲೆ, ಆನಂತರ ಸಾಹಿತ್ಯವೂ ಕೂಡ ಒಂದು ಕಲೆಯಾಗಿರುವುದರಿಂದ ಮತ್ತು ಸಾಹಿತ್ಯ ಕಲೆಯಾಗಿಯೇ ಇರಬೇಕು ಅನ್ನೋದು ಅವರ ನಿರೀಕ್ಷೆಯಾಗಿದ್ದರಿಂದ ಮತ್ತು ಆ ಕಾಲದ ಸಾಹಿತ್ಯ ಕಲೆಯೂ ಆಗಿದ್ದರಿಂದ ಅದು ಸಮಾಜದ ಮೇಲೆ ಅಂದರೆ ಒಟ್ಟಾರೆಯಾಗಿ ಸಹೃದಯರ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಅನ್ನೋದರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಹೃದಯರಲ್ಲಿಯೂ ಯಾವ ಪ್ರತಿಭೆ ಇರಬೇಕು, ಭಾವೈತ್ರಿ ಪ್ರತಿಭೆ ಅಂತನ್ನೋದು, ಸಾಹಿತ್ಯ ಅಥವಾ ಕಲಾವಿದ ಕಲೆಯನ್ನು ಪ್ರಸ್ತುತಪಡಿಸುವಾಗ ಅವರಲ್ಲಿ ಯಾವ ಥರ ಪ್ರತಿಭೆ ಇರಬೇಕು, ಸಹೃದಯನಿಗೆ ಯಾವ ಥರದ ಒಂದು ಪ್ರಿಪರೇಷನ್ ಇರಬೇಕು ಒಂದು ಕೃತಿಯನ್ನು ಓದುವಾಗ ಅಥವಾ ಒಂದು ನಾಟಕ ಅಥವಾ ಒಂದು ಕಲಾ ಪ್ರದರ್ಶನವನ್ನು ಸವಿಯುವಾಗ, ಇದರ ಬಗ್ಗೆ ಎಲ್ಲ ಚಿಂತನೆ ನಡೆಸಿದ್ದಾರೆ ನಮ್ಮ ಹಿಂದಿನ ಕಾವ್ಯ ಮೀಮಾಂಸಕರು ಅಥವಾ ಅಲಂಕಾರ ಶಾಸ್ತ್ರಜ್ಞರು. ಈ ಕಾವ್ಯ ಅಥವಾ ಭಾಷೆ ಅನ್ನುವ ಒಂದು ಏನು ನಮ್ಮ ಮನುಷ್ಯರಿಗೆ ಮಾತ್ರ ಸಿದ್ಧಿಸಿದಂತಹ ಶಬ್ದದ ಮೂಲಕ ಇರುವಂತಹ ಈ ಭಾಷೆಯ ಒಂದು ಅತ್ಯುತ್ತಮವಾದ ಮ್ಯಾನಿಫೆಸ್ಟೇಷನ್ ಅನ್ನೋದು, ಮೂರ್ತಗೊಳ್ಳುವಿಕೆ ಅನ್ನೋದು ಸಾಹಿತ್ಯ ಅಂತ ನಮಗೆಲ್ಲ ಗೊತ್ತಿದೆ. ಭಾಷೆ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತದೆ, ಆದರೆ ಅದು ಸಾಹಿತ್ಯವಾಗಿ ಬಳಕೆ ಆಗುವಂಥದ್ದು ಅದರ ಒಂದು ಅತ್ಯುತ್ತಮವಾದ ಮೂರ್ತಗೊಳ್ಳುವಿಕೆ ಅಂತ. ಅದರಿಂದಲೇ ದಂಡಿ ಹೇಳುವಂಥದ್ದು, ಈ ಭಾಷೆ ಅನ್ನುವ ಬೆಳಕು ಇಲ್ಲದಿದ್ದರೆ ಜಗತ್ತು ಕತ್ತಲೆಯಾಗಿರ್ತಾ ಇತ್ತು ಅಂತ. ಹಾಗಾಗಿ ಆ ಭಾಷೆಯ ಮೂಲಕ ಅಭಿವ್ಯಕ್ತಗೊಳ್ಳುವ ಸಾಹಿತ್ಯ ಮತ್ತು ಕಲೆ, ಒಟ್ಟಾರೆಯಾಗಿ ಕಲೆ, ಇದು ಸಮಾಜದ ಸ್ವಾಸ್ಥ್ಯವನ್ನು ಉಳಿಸುವಲ್ಲಿ ಅಥವಾ ಉಳಿಸದೇ ಇರುವಲ್ಲಿ ಹೇಗೆ ಪರಿಣಾಮವನ್ನು ಬೀರ್ತದೆ ಇತ್ಯಾದಿ ವಿಷಯಗಳನ್ನು ಇವತ್ತೀಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಈ ಮೂರು ಮಂದಿ ಇದ್ದಾರೆ. ಮೊದಲನೇದಾಗಿ ಈ ಸಾಮಾಜಿಕ ಸ್ವಾಸ್ಥ್ಯ ಅನ್ನುವ ಒಂದು ಪರಿಕಲ್ಪನೆಯನ್ನು ನಾವು ಸ್ಪಷ್ಟ ಮಾಡಿಕೊಳ್ಬೇಕು. ಹಾಗಾಗಿ ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ಏನು ಅನ್ನುವ ವಿಚಾರದಲ್ಲಿ ಇವರ ಅಭಿಪ್ರಾಯವನ್ನು ಮೊದಲು ಕೇಳೋಣ. ಸಹನಾ ಅವರು ಮೊದಲು ಅವರ ದೃಷ್ಟಿಕೋನದಲ್ಲಿ ಈ ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ಏನು ಅಂತನ್ನೋದನ್ನು ವಿವರಿಸಬೇಕು ಅಂತ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಗೆ ಅಂದರೆ ಸಾಹಿತ್ಯ
ಕಲೆ, ಸ್ವಾಸ್ಥ್ಯ ಇವಕ್ಕೆಲ್ಲ ಒಂದು ನಮ್ಮ ಪ್ರಾಚೀನ ಪರಂಪರೆಯಲ್ಲೇ ಒಂದು ಅವಿನಾಭಾವ ಸಂಬಂಧ ಇದೆ. ಈ ರಸಾನಂದವನ್ನು ಬ್ರಹ್ಮಾನಂದದ ಸೋದರ ಅಂತ ಹೇಳ್ತಾರೆ. ಅಂದರೆ ನಮ್ಮ ಅಧ್ಯಾತ್ಮದ ಮೂಲ ಅಥವಾ ನಮ್ಮ ಅಧ್ಯಾತ್ಮ ನಮ್ಮನ್ನು ಕೊಂಡೊಯ್ಯೋದು ಆನಂದಕ್ಕೆ. ಆ ಆನಂದವನ್ನು ನಾವು ನಮ್ಮ ದರ್ಶನಗಳ ಮೂಲಕ ನಮ್ಮ ಸ್ವತ್ವವನ್ನು ನಿರಾಕರಿಸ್ಕೊಂಡು ಬ್ರಹ್ಮದಲ್ಲಿ ಸೇರುವ, ಅಂದರೆ ಅಧ್ಯಾತ್ಮದ ಪರಿಭಾಷೆ ಅಥವಾ ಆ ಮಾರ್ಗದಲ್ಲಿ ಹೋದಾಗ ಸಿಗುವ ಆನಂದ ನಮಗೆ ಕಲೆಯಲ್ಲೂ ಸಿಗುತ್ತೆ ಅನ್ನೋದು ಮುಖ್ಯವಾಗಿ ಎರಡನ್ನೂ ಬೆಸೆಯೋ ತಂತು. ಸ್ವಾಸ್ಥ್ಯ ಅಂದರೆ ನಮ್ಮ ಭಾರತೀಯ, ಅಂದರೆ ಇದು ನನಗೆ ಅನ್ನಿಸೋದು, ನಮ್ಮ ಭಾರತೀಯ ಪರಿಕಲ್ಪನೆಯಲ್ಲಿ ಸ್ವಾಸ್ಥ್ಯ ಅಂದರೆ ಆನಂದನೇ. ನಮಗೆ ಆನಂದವಾಗಿರೋಕ್ಕೆ ಏನೇನು ಬೇಕೋ ನಾವು ಅದನ್ನೇ ಕಂಡುಕೊಳ್ತಾ ಹೋದ್ವಿ. ಆರಂಭದಲ್ಲಿ ಒಂದು ಬೋಧಪ್ರದವಾಗಿ ಅಥವಾ ಪ್ರಿಸ್ಕ್ರಿಪ್ಟಿವ್ ಆಗಿ ಹೀಗೆ ಮಾಡಿದ್ರೆ ಆನಂದ ಸಿಗುತ್ತೆ ಅಂತ ಹೇಳಿರಬಹುದು ನಮ್ಮ ವೇದಗಳ ಉಪನಿಷತ್ತುಗಳಲ್ಲೆಲ್ಲ. ಅದು ಸೃಷ್ಟಿ ಹೇಗಾಯಿತು ಅಂತ ಅದೆಲ್ಲ ಹೇಳ್ತಾ ಕೊನೆಗೆ ನಾನು ಆನಂದ ಸಾಧಿಸ್ಕೊಳ್ಳೋದು ಹೇಗೆ ಅಂತ ಬರುತ್ತೆ. ಸೊ ಔಪನಿಷದಿಕ ಕಥೆಗಳನ್ನೆಲ್ಲ ನೋಡಿದಾಗ ಅದನ್ನು ಮಾಡೋದ್ರಿಂದ ನಮ್ಮ ಸ್ವಾಸ್ಥ್ಯ ಪಾಲನೆ ಆಗುತ್ತೆ ಅಥವಾ ನಾವು ಆನಂದವಾಗಿರ್ತೀವಿ, ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಶುರುವಾಗಿದ್ದು ವೇದವಾಗಲಿ ಉಪನಿಷತ್ತಾಗಲಿ ಆಮೇಲೆ ನಮ್ಮ ರಾಮಾಯಣ ಮಹಾಭಾರತಗಳ ಮೂಲಕವಾಗಲಿ ಅದು ಇನ್ನೂ ಮುಂದುವರ್ಕೊಂಡು ಬಂದು ನಮ್ಮ ಸಾಹಿತ್ಯಕ್ಕೆ ಬಂದರೆ ಅದನ್ನ ಅವ್ರು ಆಮೇಲೆ ವಿವರವಾಗಿ ಚರ್ಚಿಸ್ತಾರೆ ಗಿರೀಶರು ಅಂತ ಗೊತ್ತು. ನಮ್ಮ ನವೋದಯ ಕಾಲದವರೆಗೂ ಈ ಆನಂದವನ್ನೇ ಮುಖ್ಯವಾಗಿ ಇಟ್ಕೊಂಬಂದ್ವಿ. ಸಮಾಜ ಸ್ವಸ್ಥವಾಗಿರಬೇಕಾದ್ರೆ ಹೀಗಿರಬೇಕು. ನಮ್ಮ ನವೋದಯದ ಸಾಹಿತಿಗಳು ಅದಕ್ಕೇನೆ ಈ ಆಧ್ಯಾತ್ಮಿಕ ಇದಕ್ಕೆ ಒತ್ತು ನೀಡಿದ್ರು, ಆ ಘನತೆಯನ್ನೇ ಉಳಿಸ್ಕೊಂಡ್ರು. ಒಂಥರ ಎಲ್ಲವೂ ಇದರ ಸುತ್ತವಾಗೇ ಇತ್ತು. ಯಾವಾಗ ಇದು ಬದಲಾಗ್ತಾ ಬಂತು ಅಂತಂದರೆ, ಈ ಆನಂದವಾಗಿರೋವರೆಗೂ ಸ್ವಸ್ಥವಾಗಿರ್ತೀವಿ ಅಂತ ಅನ್ನಿಸ್ತಾ ಇದ್ದಿದ್ದಕ್ಕೆ ಬೇರೆ ಕಡೆಯ ಸ್ವಾಸ್ಥ್ಯದ ಪ್ರಿಸ್ಕ್ರಿಪ್ಷನ್ಗಳು ಹೊರಗಡೆಯಿಂದ ಬರೋಕ್ಕೆ ಶುರುವಾದಾಗ ನಮ್ಮ ಸ್ವಾಸ್ಥ್ಯ ಕದಡುತ್ತೇನೋ ಅಂತ. ಅಂದರೆ ನಮ್ಮ ಸ್ವಾಸ್ಥ್ಯ ಕದಡುತ್ತೇನೋ ಅಂದರೆ ನಮ್ಮ ಆನಂದದ ನಮ್ಮ ಫಾರ್ಮುಲಾ ಏನಿತ್ತು ಅದಕ್ಕೆ ತೊಂದರೆ ಆಯಿತು ಅನಿಸುತ್ತೆ ಸಾಹಿತ್ಯದಲ್ಲಿ. ಅದರಿಂದಲೇ ನವೋದಯದ ನಂತರ ಬೇರೆ ಬೇಕಾದಷ್ಟು ನಾವು ಆಮದು ಮಾಡಿಕೊಂಡ್ವಲ್ಲ, ನಮಗೆ ಒಂಥರ ತೋರಿಸಲಾಯ್ತಲ್ಲ. ಅದರಿಂದಾಗಿ ಅದು ಸಾಹಿತ್ಯದಲ್ಲೂ ಆಯಿತು, ಕಲೆಯಲ್ಲೂ ಆಯಿತು. ನಾವು ನಮ್ಮ ಮೂಲ ಬಿಟ್ಟು ಬೇರೆ ದಾರಿನಲ್ಲಿ ಹೋದ್ವಿ. ಅದರಿಂದ ಆ ಸ್ವಾಸ್ಥ್ಯದ್ದು ಇನ್ನೂ ನಮ್ಗೆ ಅದ್ರದ್ದು ಸಮತೋಲನ ಕಂಡಿಲ್ಲ ಅನಿಸುತ್ತೆ. ಭಾರತದ ಕಾಂಟೆಕ್ಸ್ಟ್ನಲ್ಲಿ ಹೀಗಾದರೆ ವಿದೇಶಗಳಲ್ಲೂ ಹಾಗೆ ಅನಿಸುತ್ತೆ. ಕ್ರೈಸ್ತರದ್ದು ನೋಡಿದ್ರೆ ಅವರು ಓಲ್ಡ್ ಟೆಸ್ಟಮೆಂಟಿಂದ ಶುರು ಮಾಡಿದ್ದು ಅದು ಅವ್ರ ಫಾರ್ಮುಲಾ ಸಂತೋಷವಾಗಿರೋದಕ್ಕೆ. ಅಂದರೆ ಅವರ ಆನಂದ ನಮ್ಮ ಥರ ಅಲ್ಲ, ಅವ್ರಿಗೆ ಬೇರೆ ಇದೆ. ಅವ್ರದ್ದು ಲಾಸ್ಟ್ ಡೇ ಇದೆ, ಅವ್ರದ್ದು ಕನ್ಫೆಷನ್ನು, ಸಿನ್ನು, ಆ ಪ್ರಿನ್ಸಿಪಲ್ಸ್ ಎಲ್ಲ ಬಂದವು. ಅವರಲ್ಲೂ ಸ್ವಸ್ಥವಾಗಿರಬೇಕು ಅಂತ ಬಹಳ ಪ್ರಯತ್ನ ಪಟ್ಟವರು. ನಾನೊಂದು 2-3 ಜನದ ಉದಾಹರಣೆ ಕೊಟ್ಟರೆ ಸ್ಪಷ್ಟ ಆಗಬಹುದು. ಲಿಯೋ ಟಾಲ್ಸ್ಟಾಯ್, ರಷ್ಯಾದ ಖ್ಯಾತ ಕಾದಂಬರಿಕಾರರು. ಅವರು ಒಳ್ಳೆ ಸೆಲೆಬ್ರೇಟೆಡ್ ಕಾದಂಬರಿಕಾರರಾಗಿದ್ದರು, ಚೆನ್ನಾಗಿದ್ದರು. ಆಮೇಲೆ ಅವ್ರಿಗೆ ಇದ್ದಕ್ಕಿದ್ದಾಗೆ ಅವರು ಫಿಲಾಸಫರ್ ಆಗಿಬಿಟ್ರು, ದಾರ್ಶನಿಕರಾಗ್ಬಿಟ್ರು. ಒಂಥರ ಮಾರಲ್ ಫಿಲಾಸಫಿ ಶುರು ಮಾಡ್ಕೊಂಬಿಟ್ರು. ಆ ಕನ್ಫೆಷನ್ ಅನ್ನೋ ಪುಸ್ತಕ ಬರೆದ್ರು. ಆಗ ಅವ್ರಿಗೆ ರಷ್ಯಾದಲ್ಲಿ ಆ ಫ್ಯೂಡಲಿಸಮ್ಮು ಅವೆಲ್ಲ ಸಂಘರ್ಷ ಇತ್ತಲ್ಲ, ಕೊನೆಗೆ ಅವ್ರಿಗೆ ಜೀವನದಲ್ಲಿ ನಾನು ಯಾಕೆ ಇಷ್ಟು ಅನುಕೂಲವಾಗಿದ್ದೀನಿ, ನಾನು ಯಾಕೆ ಇಷ್ಟೊಂದು ತಿನ್ಕೊಂಡಿರ್ಬೇಕು, ಉಳಿದವರೆಲ್ಲ ಕಷ್ಟಪಡ್ತಾ ಇರುವಾಗ ಅಂದ್ಬಿಟ್ಟು ಮನೆಯಲ್ಲಿ ಅವರೆಲ್ಲ ದಾನ ಮಾಡಿಬಿಡ್ಬೇಕು. ಮನೆಯಲ್ಲಿ ಅವರಿಗೆ ಒಪ್ಪಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಕೊನೆಯಲ್ಲಿ ಅವರು ಮನೆ ಬಿಟ್ಟು ಬಂದುಬಿಟ್ರು ಟಾಲ್ಸ್ಟಾಯ್. ಇದು ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಅವರು ರಷ್ಯಾದ ಒಂದು ಆಸ್ಟೋಪೋವ್ ಅನ್ನೋ ಸ್ಟೇಷನ್ನಲ್ಲಿ ಸ್ಟೇಷನ್ ಮಾಸ್ಟರ್ ಮನೆಯಲ್ಲಿ ಸತ್ತರು. ಮನೆಯಿಂದ ಹೊರಟು 11 ದಿನ ಆದಮೇಲೆ. ಮೊದಲು ರಂಜನೆಗೋಸ್ಕರ ಕಾದಂಬರಿ ಬರೀತಾ ಇದ್ದವರು ಇದರಿಂದ ಸ್ವಾಸ್ಥ್ಯ ಉಳಿತಾ ಇಲ್ಲ ಅಂತ ಹೇಳಿ ತಮ್ಮ ಮೂಲ ಪ್ರಿನ್ಸಿಪಲ್ಲು, ಕ್ರಿಶ್ಚಿಯಾನಿಟಿಯ ಪ್ರಿನ್ಸಿಪಲ್ಲು, ಸಿನ್ನು, ಕನ್ಫೆಷನ್ನು, ಅದಕ್ಕೆ ಹೋದರು. ದಾಸ್ತೋಯೆವ್ಸ್ಕಿ ಬರೆದಿರೋದು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟು, ಆಮೇಲೆ ಗ್ರ್ಯಾಂಡ್ ಇನ್ಕ್ವಿಸಿಷನ್ನು, ಇದೆಲ್ಲ ನೋಡಿದ್ರೆ ಅವರಿಗೆ ತಮ್ಮ ಕ್ರಿಶ್ಚಿಯನ್ ಪ್ರಿನ್ಸಿಪಲ್ಸ್ ಆದ ಕನ್ಫೆಷನ್ನು, ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು, ಅಥವಾ ನಾನು ತಪ್ಪು ಮಾಡಿದ್ದೀನಿ, ತಪ್ಪಿತಸ್ಥ ಅನ್ನೋ ಭಾವನೆ, ಇವೇ ಸ್ವಸ್ಥವಾಗಿಡುತ್ತೆ ಅಂದ್ಕೊಂಡು ಇದೇ ನಿಟ್ಟಿನಲ್ಲಿ ಬರೆದವರು ದಾಸ್ತೋಯೆವ್ಸ್ಕಿ. ಅಲೆಕ್ಸಾಂಡರ್ ಸೋಲ್ಜೆನಿಟ್ಸಿನ್ನು ಅವ್ರ ಕಾಲದಲ್ಲಿ ನಡೀತಾ ಇದ್ದಿದ್ದ ಸಂಘರ್ಷಗಳನ್ನು ತೋರಿಸಿದ್ರು. ಗುಲಾಗ್ ಆರ್ಚಿಪೆಲಾಗೋ ಅದು ಸ್ವಾಸ್ಥ್ಯ ಕದಡ್ತಾ ಇದೆ ಅಂತ ಅಂದ್ಕೊಂಡ್ರು. ಆ ಸ್ವಾಸ್ಥ್ಯದ ಪರಿಭಾಷೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ
ಕೊನೆಗೀಗ ನಮ್ಮ ಭಾರತದ ಕಾಂಟೆಕ್ಸ್ಟಿಗೆ ಬರೋದಾದರೆ ಆ ಸ್ವಾಸ್ಥ್ಯದ ಕಲ್ಪನೆ, ಆನಂದದ ಕಲ್ಪನೆ ಹೋಗಿ ನಾವೀಗ ಕಾನೂನು ಪಾಲಿಸಿದ್ರೆ ಸಾಕಾಗಿದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೆದ್ರೆ ಸಾಕಾಗಿದೆ. ಈಗ ಅಲ್ಲಿಂದ ನಾವು ಇಲ್ಲಿಗೆ ಬಂದು ನಿಂತಿದ್ದೀವಿ. ಏನೇನು ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತೀವಿ, ಏನೇನು ಕಾನೂನು ನಾವು ಮಾಡ್ತೀವಿ, ಅದನ್ನೆಲ್ಲರೂ ಪಾಲಿಸಿದ್ರೆ ಸಮಾಜ ಸ್ವಸ್ಥವಾಗಿದೆ, ಆನಂದವಾಗಿದೆ ಅನ್ನೋದಕ್ಕೆ ಬಂದು ನಿಂತಿದ್ದೀವಿ ಅಂತ ನನಗೆ ಸ್ಥೂಲವಾಗಿ ಅನಿಸೋದು. ಚಕ್ರತೀರ್ಥ ಅವರು ಅಥವಾ ಯಾರೂ ಆಗ್ಬೋದು. ಪ್ರಶ್ನೆ ಅದುವೇ, ಸಾಮಾಜಿಕ ಸ್ವಾಸ್ಥ್ಯ ನಿಮ್ಮ ದೃಷ್ಟಿಯಲ್ಲಿ ಬೇರೆ, ಈಗ ಅವರು ಹೇಳಿದ್ದು ಬಿಟ್ಟು ಅವರು ಅಂತಾರಾಷ್ಟ್ರೀಯ ಟಾಲ್ಸ್ಟಾಯಿಂದ ಸರಿ, ಅಂದರೆ ಇದು ಹೌದು, ಸಾಹಿತ್ಯದಿಂದ ಸ್ವಾಸ್ಥ್ಯ, ಸಾಮಾಜಿಕ ಸ್ವಾಸ್ಥ್ಯ ಅಂತಲೇ ವಿಷಯ ಇರೋದ್ರಿಂದ ನಾನು ಸಹನಾ ಅವರ ಮಾತುಗಳನ್ನೇ ಮುಂದುವರಿಸ್ತೇನೆ, ಆದರೆ ಇನ್ನೂ ಸ್ವಲ್ಪ ಬೇರೆ ಆಯಾಮದಲ್ಲಿ ಅದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಂದರೆ ಈಗ ಸ್ವಾಸ್ಥ್ಯ ಅಂತ ಹೇಳಿದರೆ ಏನು ಅನ್ನುವ ಒಂದು ಚರ್ಚೆ ಕೂಡ ಇದೆ. ಸಾಹಿತ್ಯ ಸಾಮಾಜಿಕ ಸ್ವಾಸ್ಥ್ಯವನ್ನು ಸರಿ ಮಾಡಬೇಕು ಅಥವಾ ಉತ್ತಮಪಡಿಸಬೇಕು ಅಂತ ಹೇಳುವಾಗ ಆ ಸಾಮಾಜಿಕ ಸ್ವಾಸ್ಥ್ಯ ಅಂದರೆ ಏನು ಅನ್ನುವ ಚರ್ಚೆ, ಅದನ್ನು ನಾವು ಮೊದಲು ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಅದನ್ನು ಒಂದು ಬೇರೆ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಏನಂದರೆ ಒಂದು 4-5 ಉದಾಹರಣೆಗಳ ಮೂಲಕ ಸಾಹಿತ್ಯ ಅನ್ನೋದು ಸಮಾಜದಲ್ಲಿ ಏನೋ ಒಂದು ಶಾಂತಿ, ಸ್ವಾಸ್ಥ್ಯ ಅಂತ ಹೇಳುವಂಥದ್ದನ್ನು ಹೇಗೆ ಕದಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತೇನೆ. ಆವಾಗ ನಮಗೆ 2 ವಿಚಾರಗಳು ಸ್ಪಷ್ಟ ಆಗುತ್ತೆ. ಸಮಾಜದಲ್ಲಿ ಯಾವ ರೀತಿಯ ಸ್ವಾಸ್ಥ್ಯ ಇರಬೇಕು ಅನ್ನೋದು ಒಂದು, ಮತ್ತು ಸಾಹಿತ್ಯದಿಂದ ಸಮಾಜದಲ್ಲಿ ಶಾಂತಿಯನ್ನು ಅಸ್ವಸ್ಥ ಮಾಡಲಿಕ್ಕೆ ಅಥವಾ ಅದನ್ನು ಅಸ್ತವ್ಯಸ್ತ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಎರಡನೇದು, ಅದು ಖಚಿತ ಆಗುತ್ತೆ. ಉದಾಹರಣೆಗೆ ನಮ್ಮಲ್ಲಿ 1821-25 ಈ ಒಂದು ಕಾಲಮಾನದಲ್ಲಿ 19ನೇ ಶತಮಾನದ ಪ್ರಾರಂಭ ಘಟ್ಟ, ಆವಾಗ ನಮ್ಮ ದೇಶದಲ್ಲಿ ಮಿಷನರಿಗಳ ಪ್ರಭಾವ ತುಂಬ ಆಯಿತು. ಈ ಮಿಷನರಿಗಳು ನಾವು ಇವತ್ತು ಅಂದ್ಕೊಂಡಿದ್ದೇವೆ ಅವರು ಬಂದು ಇಲ್ಲಿ ವ್ಯಾಕರಣವನ್ನು ಬರೆದರು, ಇಲ್ಲಿಯ ಜನಜೀವನವನ್ನು ಅಧ್ಯಯನ ಮಾಡಿದರು, ಇಲ್ಲಿ ಬೇಕಾದಷ್ಟು ಪುಸ್ತಕಗಳನ್ನು ಪ್ರಕಟ ಮಾಡಿ ಜನಜೀವನಕ್ಕೆ ಕೊಟ್ಟರು, ಓದುಗರ ಸಂಖ್ಯೆಯನ್ನು ಹೆಚ್ಚು ಮಾಡಿದರು ಇತ್ಯಾದಿಗಳನ್ನೆಲ್ಲ ನಾವು ಹೇಳ್ತೇವೆ. ಬಾಸಲ್ ಮಿಷನ್ ನಮ್ಮ ಕರ್ನಾಟಕದಲ್ಲಿ ಮಾಡಿರುವಂತಹ ಕೊಡುಗೆಗಳ ಬಗ್ಗೆ ನಾವು ಮಾತಾಡ್ತೇವೆ. ಆದರೆ ಇದು ಹೇಗಿತ್ತು ಅಂತ ಹೇಳಿದರೆ, ಉದಾಹರಣೆಗೆ ಕೊಟ್ಟಾಯಮಲ್ಲಿ 1821ರಲ್ಲಿ CMS ಅಂತ ಚರ್ಚ್ ಮಿಷನರಿ ಸೊಸೈಟಿ ಅಂತ ಶುರುವಾಯಿತು. ಅದೇ ರೀತಿಯಲ್ಲಿ ಆಂಧ್ರದಲ್ಲಿ ಅಮೆರಿಕನ್ ಬ್ಯಾಪ್ಟಿಸ್ಟ್ ಮಿಷನ್ ಅಂತ ಅದು ಶುರುವಾಯಿತು. ಮಹಾರಾಷ್ಟ್ರದಲ್ಲಿ ಅಮೆರಿಕನ್ ಮರಾಠಿ ಮಿಷನ್ ಅಂತ ಶುರುವಾಯಿತು. ಆಮೇಲೆ ಕಲ್ಕತ್ತಾದಲ್ಲಿ ಅಥವಾ ವೆಸ್ಟ್ ಬೆಂಗಾಲಲ್ಲಿ ಸೆರಾಂಪುರ್ ಮಿಷನ್ ಅಂತ ಶುರುವಾಯಿತು. ತಮಿಳುನಾಡಲ್ಲಿ ಕಾಲ್ಡ್ವೆಲ್ ಶುರು ಮಾಡಿದ, ಅವನ ಒಂದು ಮಿಷನರಿ ಪ್ರಾಜೆಕ್ಟನ್ನು ಶುರು ಮಾಡಿದ. ಇವರೆಲ್ಲರೂ ಯಾವ ರೀತಿ ಮಾಡಿದರು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ, ನಾನು ಎಲ್ಲವನ್ನು ಹೇಳೋದಕ್ಕೆ ಹೋಗಲ್ಲ. ಮಲಯಾಳಂನಲ್ಲಿ 1829ರಲ್ಲಿ, ಅಂದರೆ ಆ ಮಿಷನರಿ ಪ್ರಾಜೆಕ್ಟ್ಗಳು ಶುರುವಾಗಿ ಒಂದು 7-8 ವರ್ಷಗಳಾಗುವಷ್ಟರಲ್ಲಿ ಒಂದು ಕಾದಂಬರಿ ಬಂತು. ಅದು ಸರಸ್ವತಿ ವಿಜಯಂ ಅಂತ ಹೇಳಿ ಒಂದು ಕಾದಂಬರಿ. ಇದನ್ನು ಮಿಷನರಿಗಳು ದುಡ್ಡು ಕೊಟ್ಟು ಬರೆಸಿದರು ಒಬ್ಬರು ಲೇಖಕರ ಮೂಲಕ. ಆ ಕಾದಂಬರಿಯ ವಸ್ತು ಏನಿತ್ತು ಅಂತ ಹೇಳಿದರೆ, ಒಬ್ಬರು ತಳ ಸಮುದಾಯದ ಒಂದು ಹಿಂದೂ ಹೆಂಗಸಿರ್ತಾರೆ, ಅವರಿಗೆ ಒಂದಷ್ಟು ಅವರ ಕುಟುಂಬದ ಒಳಗಡೆ ಸಮಸ್ಯೆಗಳಾಗ್ತವೆ, ಅವರನ್ನು ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವರ್ಗದ ವ್ಯಕ್ತಿಗಳು ತುಂಬ ಕೆಟ್ಟದಾಗಿ ಅವರನ್ನು ನೋಡ್ತಾರೆ, ಅವರ ಕುಟುಂಬದ ಒಳಗೆ ಕೂಡ ಅವರಿಗೆ ಅನೇಕ ಸಂಘರ್ಷಗಳಿರ್ತವೆ. ಅವರಿಗೆ ಇದೆಲ್ಲ ಸಮಸ್ಯೆಗಳಿಂದ ಅವರು ಗೊಂದಲಕ್ಕೆ ಒಳಗಾಗಿ ಕೊನೆಗೆ ನನಗೆ ಒಳ್ಳೆಯ ಬದುಕು ಬೇಕು ಅಂತ ಅವರು ಹುಡುಕ್ತಾ ಹೋದಾಗ ಅವರಿಗೆ ಕನ್ವರ್ಷನ್ ಆಗುವಂಥ ಒಂದು ಪರಿಹಾರ ಸಿಗುತ್ತೆ. ಕನ್ವರ್ಟ್ ಆದಮೇಲೆ ಅವರು ಬಹಳ ಒಳ್ಳೆಯ ಬದುಕನ್ನು ಬಾಳ್ತಾರೆ. ಇದು ಈ ಕಾದಂಬರಿಯ ವಸ್ತು. ಇದು ಒಂದೇ ಕಾದಂಬರಿ ಅಲ್ಲ, ಇದಾದ ಮೇಲೆ ಸೀರೀಸ್ ಆಫ್ ನಾವೆಲ್ಸ್ ಬಂತು ಮಲಯಾಳಂನಲ್ಲಿ. ಸುಮಾರು 10-15 ನಾವೆಲ್ಗಳು ಮುಂದಿನ 1-2 ದಶಕಗಳಲ್ಲಿ ಬರ್ತವೆ. ಉದಾಹರಣೆಗೆ ಅಲ್ಲಿ ಇನ್ನೊಂದು ಕಾದಂಬರಿ ಇಂದುಲೇಖ ಅಂತ ಹೇಳಿ, ಅದು ಇಂಗ್ಲಿಷ್ ಎಜುಕೇಷನ್ ತಗೊಂಡ್ರೆ ಆ ಮನುಷ್ಯ ಉತ್ತಮವಾದ ಬಾಳ್ವೆಯನ್ನು ಮಾಡಬಹುದು ಅನ್ನೋ ಒಂದು ಸಂದೇಶವನ್ನು ಕೊಡುವಂಥದ್ದು. ಒಟ್ಟಾರೆ ಎಲ್ಲ ಕಾದಂಬರಿಗಳ ಮೂಲ ಸ್ರೋತ ಏನು ಅಂತ ಹೇಳಿದರೆ, ಯಾರೋ ಒಬ್ಬರು ತುಂಬ ಬಡತನದಲ್ಲೋ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ತೊಳಲಾಡ್ತಾ ಇದ್ದಾರೆ, ಅವರಿಗೆ ಪರಿಹಾರ, ಅವರು ಕನ್ವರ್ಷನ್ ಆಗ್ತಾರೆ, ಕನ್ವರ್ಟ್ ಆದಮೇಲೆ ಅವರು ಬಹಳ ಒಳ್ಳೆಯ ಬದುಕನ್ನು ಬಾಳ್ತಾರೆ ಅಂತ ಹೇಳುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ್ಯಾವ ಟರ್ನ್ಗಳನ್ನು ತೆಗೆದುಕೊಂಡು ಹೋಯಿತು ಅನ್ನೋದನ್ನು ಬೇಕಾದರೆ ನಾನು ಮುಂದಿನ ಇದರಲ್ಲಿ ವಿಸ್ತರಿಸ್ಬೋದು. ಇದು ಒಂದು ಉದಾಹರಣೆ. ಅದೇ ರೀತಿಯಲ್ಲಿ ರಷ್ಯಾದಲ್ಲಿ ಒಸಿಪ್ ಅಂತ ಹೇಳಿ ಅವನು 1938ರಲ್ಲಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ಯಾಕೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ, 1930ರ ದಶಕದಲ್ಲಿ ಲೆನಿನ್ ಮತ್ತು ಲೆನಿನ್ ಮೊದಲಿಗೆ ಬರ್ತಾನೆ, ಆಮೇಲೆ ಸ್ಟಾಲಿನ್ ಬರ್ತಾನೆ, ಅದರ ಮೇಲೆ ಟ್ರಾಟ್ಸ್ಕಿ ಮೊದಲಾದವರೆಲ್ಲ ಇರ್ತಾರೆ. ಅವರು
ಇಂತಹ ಸಾಹಿತ್ಯವನ್ನೇ ಬರೀಬೇಕು ಅಂತ ಅವರು ಒಂದು ಕಂಡೀಷನ್ ಹಾಕ್ತಾರೆ. ರಷ್ಯಾದ ಎಲ್ಲ ಸಾಹಿತಿಗಳಿಗೆ, ಒಟ್ಟು ಸಮಾಜಕ್ಕೆ ಒಂದು ಕಂಡೀಷನ್ ಹಾಕ್ತಾರೆ. ನೀವು ಇಂತಹ ಸಾಹಿತ್ಯವನ್ನೇ ಬರೀಬೇಕು, ಅದರ ಅಂತ್ಯ ಹೀಗೆಯೇ ಇರಬೇಕು, ಅದರಲ್ಲಿ ಇಂತಿಂಥ ಪಾತ್ರಗಳೇ ಬರಬೇಕು, ಮತ್ತು ಒಟ್ಟಾರೆಯಾಗಿ ಅದು ಇಡೀ ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಸರ್ಕಾರದ ಒಂದು ಘೋಷವಾಕ್ಯದ ರೀತಿಯಲ್ಲಿ ಅಥವಾ ಅದನ್ನು ಪ್ರಚಾರ ಮಾಡುವಂಥ ರೀತಿಯಲ್ಲಿ ಆ ಸಾಹಿತಿ ಇರಬೇಕು ಅಂತ ಅವರು ನಿಬಂಧನೆ ಹಾಕಿ, ಆ ನಿಬಂಧನೆಗೆ ಯಾರೆಲ್ಲ ಒಳಪಡೋದಿಲ್ವೋ ಅಥವಾ ಯಾರೆಲ್ಲ ವಿರೋಧಿಸ್ತಾರೋ ಅವರನ್ನೆಲ್ಲ ಅವರು ಜೈಲಿಗೆ ಹಾಕ್ತಾ ಹೋಗ್ತಾರೆ. ಒಸಿಪ್ ಅಂತ ಹೇಳುವನು, ಅವನು ರಷ್ಯಾದ ಕ್ರಾಂತಿ ಅಂತ ಹೇಳುವಂಥದ್ದು ಏನಿದೆ ಅದು ದೊಡ್ಡ ಕ್ರಾಂತಿ ಏನಲ್ಲ, ಅದು ಭ್ರಮನಿರಸನ ಅನ್ನುವ ರೀತಿಯಲ್ಲಿ ಬರೆದದಕ್ಕೆ ಅವನನ್ನು ಜೈಲಿಗೆ ಹಾಕಿ 4 ವರ್ಷ ಆದಮೇಲೆ ಅವನನ್ನು ಯಾತನಾ ಶಿಬಿರದಲ್ಲಿ ಹಾಕಿ ಕೊನೆಗೆ ಅವನು ಸಾಯ್ತಾನೆ. 1938ರಲ್ಲಿ ಅವನು ಸಾಯ್ತಾನೆ. ಕಾರಣ ಏನಂತ ಹೇಳಿದರೆ ಅವನು ಬರೆದಂಥ ಸಾಹಿತ್ಯ ಆ ಸರ್ಕಾರಕ್ಕೆ ಇಷ್ಟ ಆಗಲಿಲ್ಲ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ನಕ್ಸಲ್ ಬಾರಿ ನಮ್ಮ ದೇಶದಲ್ಲೇ ನಡೆದಂಥದ್ದು, ಅದು ನಮಗೆಲ್ಲ ಗೊತ್ತಿರುವಂಥದ್ದೇ. ಅಲ್ಲಿ ವಿಪ್ಲವ ರಚಯಿತಲ ಸಂಗಮ್ ಅಂತ, ವಿರಸಮ್ ಅಂತ ಹೇಳ್ತಾರೆ. ಈ ಗದ್ದರ್ ಮೊದಲಾದ ಅನೇಕ ಸಾಹಿತಿಗಳು ಆ ಒಂದು ಪರಂಪರೆಯಲ್ಲಿ ಬಂದರು. ಅವರು ಅನೇಕ ಪದ್ಯಗಳನ್ನು ಹಾಡ್ತಾ ಇದ್ರು, ಸಾಹಿತ್ಯವನ್ನು ಬರೆದ್ರು. ಆ ಮೂಲಕ ಆಗಿನ ಕಾಲದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯ ಯುವಕರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು, ಒಳ್ಳೊಳ್ಳೆಯ ಉದ್ಯೋಗಗಳನ್ನು ಬಿಟ್ಟು, ಶಿಕ್ಷಣವನ್ನು ಬಿಟ್ಟು ಎಲ್ಲ ಕಾಡಿಗೆ ಹೋಗಿ ಬಂದೂಕುಗಳನ್ನು ಹಿಡಿದು ಅಲ್ಲಿಯ ಶಸ್ತ್ರಾಭ್ಯಾಸದ ಒಂದು ತರಬೇತಿಯನ್ನು ಪಡೆದು ಸರ್ಕಾರದ ವಿರುದ್ಧ ನಿಂತು ಪೊಲೀಸರನ್ನು ಕೊಂದು ಹಾಕಿ ಒಂದು ದೊಡ್ಡ ಒಂದು ಕ್ರಾಂತಿಯನ್ನೇ ಅವರು ಮಾಡಲಿಕ್ಕೆ ಹೊರಟರು. ಅದರ ನಂತರದ ಸಂಗತಿಗಳೇನೆಲ್ಲ ಆಯಿತು ಅಂತ ನಾವು ಕಣ್ಣಾರೆ ನೋಡಿರುವಂಥದ್ದೇ ಇದೆ. ಶಿವಮೊಗ್ಗದಲ್ಲೂ ಕೂಡ ಅದರ ಛಾಯೆ ಬಹಳ ಗಾಢವಾಗಿ ಇತ್ತು. ಇನ್ನು ಅದೇ ರೀತಿಯಲ್ಲಿ ನಾವು ಗೊಬೆಲ್ಸ್ ಬಗ್ಗೆ ಸಣ್ಣ ಒಂದೆರಡು ವಿವರಗಳನ್ನು ಅಲ್ಲಿ ಕೇಳ್ತೇವೆ. ಅವನು ಹಿಟ್ಲರ್ನ ಬಲಗೈ ಬಂಟನಾಗಿದ್ದ ಅನ್ನೋದನ್ನು ಕೇಳ್ತೇವೆ. ಆದರೆ ಅವನು 1933ರಲ್ಲಿ ಒಂದು ಸಂಘವನ್ನು ಶುರು ಮಾಡ್ತಾನೆ, ನ್ಯಾಷನಲಿಸ್ಟಿಕ್ ಸೋಷಿಯಲಿಸ್ಟ್ ಲಿಟ್ರರಿ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಯೋಜನೆಯನ್ನೇ ಶುರು ಮಾಡ್ತಾನೆ. ಸುಮಾರು 15 ವರ್ಷಗಳ ಕಾಲ, 33ರಿಂದ 45ರವರೆಗೆ ಅವನು ದೇಶದಲ್ಲಿ ಯಾವ ರೀತಿಯ ಸಾಹಿತ್ಯವನ್ನು ಬರೀಬೇಕು ಅಂತ ನಿಬಂಧನೆಯನ್ನು ಹಾಕ್ತಾನೆ. ಆ ನಿಬಂಧನೆಯನ್ನು ಯಾರು ಒಪ್ಪೋದಿಲ್ವೋ ಅವರನ್ನು ಜೈಲಿಗೆ ಹಾಕುವಂತಹ ಮತ್ತು ಅವರ ಏನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿ ಹಾಕಿ ಅವರನ್ನು ಸುಡುವಂಥದ್ದು, ಗ್ಯಾಸ್ ಹಾಕಿ ಅವರನ್ನು ಕೊಲ್ಲುವಂಥದ್ದು, ಇದನ್ನೆಲ್ಲ ಮಾಡುವಂಥದ್ದು, ಇದರ ಮುಖ್ಯ ರೂವಾರಿ ಗೊಬೆಲ್ಸ್ ಆಗಿರ್ತಾನೆ. ಅಲ್ಲಿ 38ರಲ್ಲಿ ಒಂದು ಕೃತಿಯನ್ನು ಈ ಸಂಘದವರು ಪ್ರಕಟ ಮಾಡಿ ಎಲ್ಲ ಶಾಲೆಗಳಿಗೆ, ಜರ್ಮನಿಯ ಎಲ್ಲ ಶಾಲೆಗಳಿಗೆ ಹಂಚ್ತಾರೆ. ಅದು ಪಾಯ್ಸನಸ್ ಮಶ್ರೂಮ್ ಅಂತ ಹೇಳಿ. ಅದರ ಕಥೆಯ ಸಾರಾಂಶ ಏನು ಅಂತ ಹೇಳಿದರೆ, ಮಕ್ಕಳ ಸಾಹಿತ್ಯ ಕಥೆಯ ಸಾರಾಂಶ ಏನು ಅಂತ ಹೇಳಿದರೆ, ಯಹೂದಿಗಳು ಅವರು ತುಂಬ ಕೆಟ್ಟವರು, ಅವರು ಇಡೀ ಸಮಾಜವನ್ನು ಹಾಳು ಮಾಡ್ತಾರೆ, ಅವರು ಇದ್ದಲ್ಲೆಲ್ಲ ಸಮಾಜ ಕೆಟ್ಟು ಹೋಗುತ್ತೆ, ಈ ಥರ ಬಹಳ ಒಂದು ಋಣಾತ್ಮಕವಾದ ಚಿತ್ರಣವನ್ನು ಕೊಟ್ಟು ಇಡೀ ಜರ್ಮನಿಯಲ್ಲಿ ಅದರ ಲಕ್ಷಾಂತರ ಕಾಪಿಗಳನ್ನು ಮಕ್ಕಳಿಗೆ ಹಂಚಿ ಯಹೂದಿಗಳ ಮೇಲೆ ದ್ವೇಷ ಬರುವ ಹಾಗೆ ಮಾಡ್ತಾರೆ. ಆ 38ರಲ್ಲಿ ಪ್ರಕಟ ಆದ ಪುಸ್ತಕದ ಮುಂದಿನ ಹಂತವೇ ನಾವು 45ರಲ್ಲಿ ನೋಡುವಂತಹ 2ನೇ ಮಹಾಯುದ್ಧ. ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಅಂತ ಹೇಳಿ ನಮ್ಮ ದೇಶದಲ್ಲಿ, ಅದು ಆಮೇಲೆ ಕರ್ನಾಟಕ ಪ್ರಗತಿ ರಂಗ ಅಂತ ಕರ್ನಾಟಕದಲ್ಲೂ ಕೂಡ ಬಂತು. ಇದು 1935ರಲ್ಲಿ ಇದು ಶುರುವಾಯಿತು. ಇದರ ಒಡಂಬಡಿಕೆಯನ್ನು ಅಥವಾ ಇದರ ಸಂವಿಧಾನವನ್ನು ಬರೆದದ್ದು ಲಂಡನ್ನಲ್ಲಿ. ಆವಾಗ ಮುಲ್ಕರಾಜ್ ಆನಂದಂತಹ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಲಂಡನ್ನಿಗೆ ಹೋಗಿ ಇದರ ಒಟ್ಟು ಕರಡನ್ನು ತಯಾರು ಮಾಡಿದರು. ಇದರಲ್ಲಿ ಏನಿತ್ತು ಅಂತ ಹೇಳಿದರೆ, ನಾವು ಹೇಳುವಂತಹ ಚಿಂತನೆಗಳನ್ನೇ ನೀವು ಸಮಾಜಕ್ಕೆ ಕೊಡಬೇಕು, ಇದು ಬಿಟ್ಟು ಬೇರೆ ಏನಾದರೂ ಕೊಟ್ಟರೆ ನಮ್ಮ ಯಾವ ರೀತಿಯ ಸಪೋರ್ಟ್ ಕೂಡ ನಿಮಗೆ ಸಿಗೋದಿಲ್ಲ. ಇಲ್ಲಿ ಸಪೋರ್ಟ್ ಅಂತ ಹೇಳಿದರೆ ನಿಮಗೆ ಪ್ರಶಸ್ತಿಗಳು ಬರೋದಿಲ್ಲ, ನಿಮಗೆ ಯಾವುದೇ ಸರ್ಕಾರಿ ಹುದ್ದೆಗಳು ಸಿಗೋದಿಲ್ಲ, ನಿಮ್ಮ ಪುಸ್ತಕಗಳಿಗೆ ವಿಮರ್ಶೆಗಳು ಯಾವ ಪತ್ರಿಕೆಯಲ್ಲೂ ಪ್ರಕಟ ಆಗೋದಿಲ್ಲ, ಅಥವಾ ನಿಮ್ಮ ಪುಸ್ತಕಗಳಿಗೆ ಯಾವುದೇ ಒಂದು ಸರ್ಕಾರಿ ಮಾನ್ಯತೆ ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪುಸ್ತಕ ಆಗುವಂಥದ್ದು ಈ ಥರದ್ದು ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ. ಒಟ್ಟು ನಿಮಗೆ ಎಲ್ಲೂ ಕೂಡ ಸಾಮಾಜಿಕವಾದ ಸ್ಪೇಸ್ ಸಿಗೋದಿಲ್ಲ. ನಾವು ಹೇಳಿದ್ದನ್ನು ಬರೆದ್ರೆ ಮಾತ್ರ ನಿಮ್ಗೆ ಇಷ್ಟೂ ಕೂಡ ಸಿಗುತ್ತೆ ಅಂತ ಹೇಳಿ, ಇದು 1935ನಲ್ಲಿ ನಡೆದಂತಹ ಒಂದು ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟಿನ ಮುಂದುವರಿಕೆಯ ಹಂತವಾಗಿ ಅನೇಕ ಸಾಹಿತಿಗಳು ಬಂದರು. ಅದರಲ್ಲಿ ಒಬ್ಬ ಲೇಖಕನ ಕಥೆಯನ್ನು ನಿಮಗೆ ಹೇಳ್ತೇನೆ. ಅಂದರೆ ಇದರ ವಿರುದ್ಧ ಹೋದ ಒಬ್ಬ ಲೇಖಕನ ಕತೆ, ಸಾದತ್ ಹಸನ್ ಮಾಂಟೋ ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ. ಅವನ ಪಾಕಿಸ್ತಾನದ ಉರ್ದು ಲೇಖಕ. ಅವನು ಪ್ರಾರಂಭದಲ್ಲಿ ಇವ್ರ ಜೊತೆಗೆ ಇರ್ತಾನೆ, ಇವ್ರ ಜೊತೆಗಿದ್ದು ಇವ್ರು ಹೇಳಿದ ರೀತಿಯಲ್ಲಿ ಅವನು ಸಾಹಿತ್ಯವನ್ನು ಬರಿತಾ ಹೋಗ್ತಾನೆ. ಆದರೆ ಕೊನೆಗೆ 47ರ ಸಮಯದಲ್ಲಿ ಆ ವಿಭಜನೆಯ ಒಂದು ಹಂತದಲ್ಲಿ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಒಂದು ಸಾಹಿತ್ಯವನ್ನು ಅವನು ಕಥೆಯನ್ನು ಬರೀತಾನೆ. ಅದು ಟೋಬಾಟೆಕ್ ಸಿಂಗ್ ಅಂತ ಹೇಳಿ ಒಂದು ಕಥೆಯನ್ನು ಬರೆದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಅವನು ಪಾಕಿಸ್ತಾನಕ್ಕೆ ಹೋಗಬೇಕು ಭಾರತಕ್ಕೆ ಹೋಗಬೇಕು ಅಂತ ಹೇಳಿ ಬಹಳ ಗೊಂದಲದಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಸುಮಾರು ಹಿಂಸಾಚಾರಗಳ ಮಧ್ಯದಲ್ಲಿ ಸಿಲುಕಿಕೊಂಡು ತುಂಬ ಕಷ್ಟಗಳನ್ನು ಪಟ್ಟು ಕೊನೆಗೆ ಅವನು ಆ ಗಡಿರೇಖೆ ಎಲ್ಲಿ ಎಳೆದಿರ್ತಾರೋ ಅದರ ಮಧ್ಯದಲ್ಲಿ ಬಂದು ಸಾಯ್ತಾನೆ. ಅವನ ಹೆಣ ಎಲ್ಲಿ ಬೀಳುತ್ತೆ ಅಂದರೆ ಆ ಗಡಿರೇಖೆಯ ಮೇಲೇನೆ ಬಿದ್ದು ಬಿಡುತ್ತೆ. ಅಂದರೆ ತುಂಬ ರೂಪಕವಾಗಿ ತುಂಬ ಸಾಂಕೇತಿಕವಾಗಿ ಹೇಳಿರುವಂಥ ಒಂದು ಕಥೆ ಇದು. ಇದು ಈ ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಅವರು ಏನು ಹೇಳ್ತಾರೆ, ಇದು ಈ ಕತೆ ನೀನು ಅದು ಎಷ್ಟೇ ಚೆನ್ನಾಗಿರ್ಬೋದು, ಎಷ್ಟೇ ಧ್ವನಿಪೂರ್ಣವಾಗಿರ್ಬೋದು, ಆದರೆ ನಾವು ಹೇಳಿರುವಂಥ ರೀತಿಗೆ ಸರಿಯಾಗಿ ಇಲ್ಲ, ಇದು ನಮ್ಮ ನಿಯಮಗಳಿಗೆ ಇದು ಸರಿ ಇಲ್ಲ ಅಂತ ಹೇಳಿ ಅವನನ್ನು
ಆ ಅಸೋಸಿಯೇಷನಿಂದ ಹೊರಗೆ ಹಾಕ್ಬಿಡ್ತಾರೆ. ಆಮೇಲೆ ಅವನು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಅರಣ್ಯವಾಸವನ್ನೇ ಅನುಭವಿಸ್ತಾನೆ. ಅಂದರೆ ಎಲ್ಲೂ ಕೂಡ ಅವನಿಗೆ ಬೇಕಾದ ಪ್ರಶಸ್ತಿ ಪುರಸ್ಕಾರಗಳು ಸಿಗದೇ ಇರೋ ಥರ ಮಾಡಿಬಿಡ್ತಾರೆ. ಸೊ ಹೀಗೆ ಈ ನಾನು ಹೇಳಿದ ಈ 5 ಅಂಶಗಳು, ಇದನ್ನು ಬೇಕಾದಷ್ಟು ಬೆಳೆಸ್ತಾ ಹೋಗ್ಬೋದು. ಈ 5 ಅಂಶಗಳು ಇದು ನಾನು ಕೇವಲ ಬೀಜ ರೂಪದಲ್ಲಿ ಹೇಳಿರುವಂಥದ್ದು. ಇದು ಆಮೇಲೆ ಯಾವ್ಯಾವ ರೀತಿಯಲ್ಲಿ ಬೆಳೀತಾ ಹೋಯಿತು ಅನ್ನೋದನ್ನು ನೀವೆಲ್ಲ ಕಣ್ಣಾರೆ ನೋಡಿದವರಿದ್ದೀರಿ. ಪ್ರೋಗ್ರೆಸಿವ್ ಅಸೋಸಿಯೇಷನ್, ಆಮೇಲೆ ಇಲ್ಲಿ ಕರ್ನಾಟಕ ಪ್ರಗತಿರಂಗ ಅಂತ ಬಂತು. ಪ್ರಗತಿಪರರು ಅನ್ನೋ ಶಬ್ದ ಹುಟ್ಟಿದ್ದೇ ಅಲ್ಲಿಂದ, ಚಿಂತಕರು ಅನ್ನೋ ಅಥವಾ ಬುದ್ಧಿಜೀವಿಗಳು ಅನ್ನೋ ಶಬ್ದಗಳೆಲ್ಲ ಹುಟ್ಟಿದ್ದೇ ಅಲ್ಲಿಂದ. ಅವರೆಲ್ಲ ಮತ್ತೆ ಕರ್ನಾಟಕದಲ್ಲಿ, ಭಾರತದಲ್ಲಿ, ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಏನೆಲ್ಲ ಮಾಡ್ತಾ ಹೋದ್ರು ಅನ್ನೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ನನ್ನ ಪ್ರಶ್ನೆ ಅಂದರೆ ಉತ್ತರದ ಕೊನೆಯಲ್ಲಿ ನಾನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಸಾಹಿತ್ಯದಿಂದ, ಈ ಥರದ ಅನೇಕ ಉದಾಹರಣೆಗಳಿಂದ ನಿಮಗೇನನ್ಸುತ್ತೆ? ಸಮಾಜದಲ್ಲಿ ಸಾಹಿತ್ಯ ಸ್ವಾಸ್ಥ್ಯವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ಲಿಕ್ಕೆ ಇದು ಹೆಚ್ಚು ಬಳಕೆ ಆಗಿದೆಯಾ? ಇದು ನಿಮಗೆ ಬಿಟ್ಟಿದ್ದು. ಅತ್ರಿ ಅವರಿಗೆ ದೊಡ್ಡ ಚಾಲೆಂಜ್ ಇದೆ ಈಗ. 2 ಪ್ರಶ್ನೆಗಳು ಅವರಿಗೆ. ಸಾಹಿತ್ಯವನ್ನು ಬರೆಯೋರು ಆದ್ರಿಂದ, ಕಾದಂಬರಿಕಾರರು ಆದದ್ರಿಂದ ಅವರು ಇದಕ್ಕೆ ಉತ್ತರಿಸಲಿಕ್ಕೆ ಯೋಗ್ಯರು ಅಂತ. ಅವರು ಪ್ರಾಬಬ್ಲಿ ರಾಂಗ್ ಪರ್ಸನ್ನ ಚಾಲೆಂಜ್ ಮಾಡಿದ್ದಾರೆ. ಏಕೆಂದರೆ ಇಲ್ಲಿ ಕೂತಿರೋ 4 ಜನರಲ್ಲಿ ಸ್ವಾಸ್ಥ್ಯ ಅಂದರೆ ಏನು ಅಂತ ಹೇಳಿ ಹೆಚ್ಚು ಗೊಂದಲಗೊಂಡಿರೋ ನಾನೇ ಅನಿಸುತ್ತೆ. ಈಗ ನಾನು ಅದು ಯೋಚನೆ ಮಾಡ್ತಾಯಿದ್ದೆ, ಸ್ವಾಸ್ಥ್ಯ ಅಂದರೆ ಏನು, ಸಾಮಾಜಿಕ ಸ್ವಾಸ್ಥ್ಯ ಅಂದ್ರೇನು? ಅಂದರೆ ಒಂದು ಸಮಾಜದ ಅಗತ್ಯಗಳು ಪೂರ್ತಿಯಾದರೆ ಅಲ್ಲಿ ಜನ ಸುಖವಾಗಿರ್ತಾರೆ, ಅವ್ರು ಸ್ವಾಸ್ಥ್ಯದಿಂದಿದ್ದಾರೆ ಅಂತನ? ಅಂದರೆ ಸಮಾಜದ ಅಗತ್ಯ ಅಂದ್ರೇನು? ಸಮಾಜದ ಅಗತ್ಯ ಮತ್ತು ಮನುಷ್ಯನ ಅಗತ್ಯಕ್ಕೆ ಹೋಗುತ್ತೆ. ಮನುಷ್ಯನ ಅಗತ್ಯಗಳೇನು? ಅವನಿಗೆ ಆಹಾರ ಬೇಕು, ವಸತಿ ಬೇಕು, ಸಾಂಸಾರಿಕ ಸುಖಗಳು ಬೇಕು. ಇವು ಪೂರೈಕೆ ಆದರೆ ಅವನು ಖುಷಿಯಾಗಿರ್ತಾನ? ಮೊಬೈಲ್ ಫೋನ್ ಬೇಡವಾ? ಇವತ್ತು ಇಲ್ಲಿರೋರಲ್ಲಿ ಯಾರು ಮೊಬೈಲ್ ಫೋನನ್ನು ಇಟ್ಕೊಂಡಿಲ್ಲ ಮತ್ತು ಇದುವರೆಗೂ ಉಪಯೋಗಿಸಿಲ್ಲ? ಅಲ್ಲಿಗೆ ಮೊಬೈಲ್ ಫೋನ್ ಒಂದು ಅಗತ್ಯ ಅಲ್ವಾ ನಮ್ಮದು? ಅದು 25 ವರ್ಷದಿಂದ ಸೇರ್ಕೊಂಡಿರೋ ಅಗತ್ಯ ಅದು. ಆಮೇಲೆ ಬಹುಶಃ ಇನ್ನೊಂದು 40 ವರ್ಷದ ಹಿಂದಕ್ಕೆ ಹೋದರೆ, ಅಥವಾ 30-35 ವರ್ಷಕ್ಕೆ ಹೋದರೆ ಆ ಟಿ ವಿ ಅಗತ್ಯ ಇರಲಿಲ್ಲ. ಇವತ್ತು ಟಿ ವಿ ಅಗತ್ಯ. ಟಿ ವಿ ಇಲ್ಲದೆ ಇರೋ ಮನೆ ಇಲ್ಲ. ಅಲ್ಲಿಗೆ ನಮ್ಮ ಅಗತ್ಯಗಳು ಹೀಗೆ ಬೆಳೀತಾ ಇರಬೇಕಾದ್ರೆ ಸ್ವಾಸ್ಥ್ಯವನ್ನು ಹೇಗೆ ನಾವು ಅವನ ಎಲ್ಲ ಅಗತ್ಯಗಳು ಪೂರ್ತಿಯಾಗಿವೆ, ಅವನು ಸಂತೋಷವಾಗಿದ್ದಾನೆ ಅಂತ ಹೇಗೆ ಹೇಳ್ತೀರ? ಒಂದು ವರ್ಲ್ಡ್ಸ್ ಹ್ಯಾಪಿಯೆಸ್ಟ್ ಕಂಟ್ರಿ ಅಂಥೇಳಿ ಒಂದು ಸರ್ವೆ ಆಗುತ್ತೆ, ನೀವು ಅದನ್ನು ಓದಿರ್ಬೋದು. ಅದು CNN, BBC ಇವೆಲ್ಲ ಅದಕ್ಕೆ ಬಹಳ ಮಹತ್ವ ಕೊಟ್ಟು ಪ್ರಕಟ ಮಾಡುತ್ತವೆ. ಅದರಲ್ಲಿ ಈಗೊಂದು 6-7 ವರ್ಷದಿಂದ ಫಿನ್ಲ್ಯಾಂಡೇ ಬರ್ತಾಯಿದೆ. ಅದರ ಹಿಂದೆ ನಾರ್ವೆ ಬರ್ತಾಯಿತ್ತು, ಡೆನ್ಮಾರ್ಕ್ ಬಂತು. ಅಂದರೆ ಯುರೋಪಿಯನ್ ರಾಷ್ಟ್ರಗಳು ಹೇಗೆ ನೋಬೆಲ್ ಪ್ರೈಸ್ ಹೊಡ್ಕೊಳ್ಳುತ್ತೋ ಹಾಗೆ ಇದನ್ನು ಹೊಡ್ಕೊಳ್ಳುತ್ತವೆ. ಅಂದರೆ ಇದನ್ನು ಯಾವುದು ಹ್ಯಾಪಿಯೆಸ್ಟ್ ಕಂಟ್ರಿ ಅಂದರೆ ಅವರು ಅಷ್ಟು ಸುಖವಾಗಿದ್ದಾರೆ. ಅವ್ರಿಗೇನು ತೊಂದರೆಯೇ ಇಲ್ವಾ? ಫಿನ್ಲ್ಯಾಂಡ್ ಅಂತೂ ಯುರೋಪಿಯನ್ ಯೂನಿಯನ್ನಲ್ಲಿದೆ. ಯುರೋಪಿಯನ್ ಯೂನಿಯನಿಗೆ ಬೆಳಗಾಗಿದ್ದರೆ ಟ್ರಂಪ್ ಹೆದರಿಸ್ತಾ ಇದ್ದಾನೆ. ಆಮೇಲೆ ರಷ್ಯಾ ಯಾವತ್ತು ಬೇಕಾದರೂ ಯುರೋಪನ್ನ ಕಡೆಗೆ ಅದು ವಿಸ್ತರಣೆಯನ್ನು ಪ್ರಾರಂಭ ಮಾಡ್ಬೋದು. ಈಗಾಗಲೇ ಶುರುವಾಗಿದೆ ಅದು ಯುಕ್ರೇನ್ ವಾರ್ ಮುಖಾಂತರ. ಇವೆಲ್ಲದರ ಮಧ್ಯೆ ಅವರು ಸುಖವಾಗಿ ಬೀಚ್ನಲ್ಲಿ ಸುಖವಾಗಿದ್ದಾರಾ? ಹಾಗಾದರೆ ಇದನ್ನು ಮೆಷರ್ ಮಾಡೋದು ಹೇಗೆ ಇದು? ಮತ್ತು ಟೆಕ್ನಾಲಜಿ ಮಾತಾಡ್ತಾ ಇದ್ದು, ಮೊಬೈಲ್ ಬಂತು, ಈಗ AI ಹೊರಟೋಗಿದೆ. ಈಗ ಮೊನ್ನೆ ನೀವು ಈಗೊಂದು ಒಂದು ವಾರ ಅಥವಾ ಒಂದು 8-10 ದಿನ ಆಯಿತು, ಮೈಥೋಸ್ AI ಅಂತ ಹೇಳಿ ನೀವು ಕೆಲವರು ಕೇಳಿರ್ಬೋದು. ಒಂದು ಅಪ್ಲಿಕೇಶನ್ನ ಅಮೇರಿಕನ್ ಗೌರ್ಮೆಂಟು, ಇಂಡಿಯನ್ ಗೌರ್ಮೆಂಟ್ ಕೂಡ ಅದನ್ನು ಉಪಯೋಗಿಸೋ ಹಾಗಿಲ್ಲ ಅಂಥೇಳಿ ಬ್ಯಾನ್ ಮಾಡಿದೆ. ಏನು ಅಂದರೆ ಆ AI ಅಪ್ಲಿಕೇಶನ್ನು ಯಾವ ಬ್ಯಾಂಕನ್ನು ಬೇಕಾದರೂ ಹ್ಯಾಕ್ ಮಾಡುತ್ತಂತ. ನಮ್ಮ ಬ್ಯಾಂಕ್ ಅಪ್ಲಿಕೇಶನ್ ಬರೀದು ಯಾರು? AI. ಬ್ಯಾಂಕ್ ಹ್ಯಾಕ್ ಮಾಡೋದು ಯಾರು? AI. ಅಂದರೆ ನಮಗದು ಸಂಬಂಧವೇ ಇಲ್ಲ, ಮನುಷ್ಯಗೆ ನಮಗೆ ಸಂಬಂಧವೇ ಇಲ್ಲ. ಬೆಳಗ್ಗೆ ಸ್ವಾಸ್ಥ್ಯವಾಗಿರ್ತೀವಿ, ಯಾಕೆಂದರೆ ಬ್ಯಾಂಕು ಒಂದು AI ಅಪ್ಲಿಕೇಶನ್ ಪ್ರೊಟೆಕ್ಟ್ ಮಾಡಿರುತ್ತೆ, ರಾತ್ರಿ ಇನ್ನೊಂದು AI ಅಪ್ಲಿಕೇಶನ್ ಅದನ್ನು ಹ್ಯಾಕ್ ಮಾಡ್ಕೊಂಡು ಹೋಗಿರುತ್ತೆ, ಅವಾಗ ಅಸ್ವಸ್ಥರಾಗ್ತೀವಿ. ಇದನ್ನು ಹೇಗೆ ಡಿಫೈನ್ ಮಾಡೋದು? ಇದನ್ನು ಹೇಗೆ ಮೆಷರ್ ಮಾಡೋದು ಇದನ್ನು? ಆಮೇಲೆ ಇನ್ನೊಂದು ಮುಖದಲ್ಲಿ ಇದನ್ನು ಹೇಗೆ ನೋಡ್ಬೋದು ಹೇಳ್ತೀನಿ ನಾನು.
ಇವತ್ತು ನಮಗೆ ಎಷ್ಟು ಲೀಟ್ರ್ ಪೆಟ್ರೋಲ್ ಬೇಕು ಗೊತ್ತಾ ಮನುಷ್ಯರಿಗೆ ಒಂದು ದಿನಕ್ಕೆ? ಏನಾದರೂ ಒಂದು ಊಹೆ ಮಾಡೋಕ್ಕೆ ಸಾಧ್ಯನಾ? 400 ಕೋಟಿ ಲೀಟ್ರ್ ಪೆಟ್ರೋಲ್ ಬೇಕು. ಅಷ್ಟು ಪೆಟ್ರೋಲ್ನ ನಾವು ಭೂಮಿಯಿಂದ ತೆಗಿತಾ ಇದ್ದೀವಿ, ಅಷ್ಟು ಪೆಟ್ರೋಲ್ನ ನಾವು ಉರಿಸ್ತಾ ಇದ್ದೀವಿ. ಅಲ್ಲೆಲ್ಲೋ ಒಂದು ಸಣ್ಣ ಒಂದು ಜಲಸಂಧಿಯಲ್ಲಿ ಬ್ಲಾಕ್ ಆದರೆ ಇಲ್ಲಿ ನಮಗೆ ಗ್ಯಾಸ್ ಸಿಲಿಂಡ್ರ್ ಬರೋದು ನಿಂತೋಗುತ್ತೆ, ಅಷ್ಟು ಕಷ್ಟಪಡ್ತಾ ಇದ್ದೀವಿ. ಆಮೇಲೆ ನಮ್ಮ ಹತೋಟಿ ಇಲ್ಲದ್ದು ಬೇಕಾದಷ್ಟು ನಡೀತಾ ಇದೆ. ಟ್ರಂಪ್ ಅಲ್ಲಿ ವೀಸಾ ಟೈಟ್ ಮಾಡಿದ್ರೆ ಇಲ್ಲಿ ನಮ್ಮ ಮಕ್ಕಳು ಮನೇಲಿ ಉಳಿಯುತ್ತಾರೆ, ವೀಸಾ ಲಿಬರೇಟ್ ಮಾಡಿದ್ರೆ ನಮ್ಮ ಮಕ್ಕಳು ಅಲ್ಲಿ ಅಮೇರಿಕಕ್ಕೆ ಹೊರಟೋಗ್ತಾರೆ. ಅಂದರೆ ಯಾವುದೂ ಕೂಡ ಬಹಳಷ್ಟು ವಿಚಾರಗಳು ನಮ್ಮ ಹತೋಟಿಯಲ್ಲಿಲ್ಲ. ನಮ್ಮ ಹತೋಟಿಯಲ್ಲಿ ಇಲ್ಲದೇ ನಾವು ಸ್ವಸ್ಥರಾಗೋ ಅಸ್ವಸ್ಥರಾಗೋ ಇದ್ದೀವಿ. ಮತ್ತು ಟ್ರಂಪ್, ಪುಟಿನ್, ಅಸೀಮ್ ಮುನೀರ್ ಈ ಥರದವರು ಯಾವ ಕ್ಷಣದಲ್ಲಿ ನಿರ್ಧಾರ ಮಾಡಿದರೂ ನಾಳೆ ಹೊತ್ತಿಗೆ ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಯಾರೂ ಇರೋದಿಲ್ಲ. ಒಂದು ಅಟಾಮಿಕ್ ವಾರ ಯಾವಾಗ ಬೇಕಾದರೂ ಶುರು ಆಗ್ಬೋದು. ನಾವು ಇವರುಗಳ ಮರ್ಸಿನಲ್ಲಿದ್ದೀವಿ. ಇವರುಗಳ ಮೆಂಟಲ್ ಸ್ಟೇಟ್ ಯಾವ ಥರ ಇದೆ ಅನ್ನೋದು ನಾವು ಚೆನ್ನಾಗಿ ನೋಡಿದ್ದೀವಿ ಇವಾಗಲೇ. ಅಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಹೀಗಿರಬೇಕಾದ್ರೆ ಸಮಾಜದ ನಿಮ್ಮ ತಲೆ ಮೇಲೆ ಈ ಥರ ಒಂದು ಕತ್ತಿ ಇರಬೇಕಾದ್ರೆ ಯಾವ ಸ್ವಾಸ್ಥ್ಯ ಮಾತಾಡ್ತೀರಾ ನೀವು? ಮನುಷ್ಯನನ್ನು ಕೊಲ್ಲದ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಅನ್ನೋದನ್ನು ಬಹುಶಃ ನಾವೆಲ್ಲರೂ ಒಪ್ಕೊಳ್ತೀವಿ. ಮನುಷ್ಯನನ್ನು ಕೊಲ್ಲದ ಸಮಾಜ ಯಾವತ್ತಿತ್ತು? ಅಥವಾ ಮನುಷ್ಯನನ್ನು ಕಡಿಮೆ ಕೊಂದ ಸಮಾಜ ಯಾವುದು ಗೊತ್ತಾ? ಶಿಲಾಯುಗದ ಸಮಾಜ ಅಂತೆ. ಯಾಕೆಂದರೆ ಶಿಲಾಯುಗದಲ್ಲಿ ಅವರು ಆ ದೊಡ್ಡ ಮ್ಯಾಮೂತ್ ಆ ಥರ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಅವರಿಗೆ ಮನುಷ್ಯ ಬಲ ಬೇಕಾಗಿತ್ತು. ಆಮೇಲೆ ಶೀಲಕ್ಕೆ ಪಾತಿವ್ರತ್ಯ ಅನ್ನೋದು ಇರಲಿಲ್ಲ, ಶೀಲ ಪಾತಿವ್ರತ್ಯ ಇವೆಲ್ಲ ಇರಲಿಲ್ಲ. ಹಾಗಾಗಿ ಮನುಷ್ಯ ಕೆಲವು ವಿಚಾರಗಳಿಗೆ ಕಮ್ಮಿ ಹೊಡೆದಾಡ್ತಾ ಇದ್ದನಂತೆ. ಹಾಗಾಗಿ ಅವ್ರು ಮನುಷ್ಯರನ್ನು ಕೊಲ್ತಾ ಇದ್ದಿದ್ದು ಕಡಿಮೆ. ಅಲ್ಲಿಗೆ ಇದು ಎಂಥ ಐರನಿ ನೋಡಿ, ನಮ್ಮ ಇಷ್ಟು ವರ್ಷಗಳ ಮನುಷ್ಯ ಇತಿಹಾಸದಲ್ಲಿ ನಾವು ಸ್ವಾಸ್ಥ್ಯವಾಗಿದ್ದಿದ್ದು ಶಿಲಾಯುಗದ ಪ್ರಾರಂಭ ಕಾಲದಲ್ಲಿ ಬಹುಶಃ 80,000ದಿಂದ 1,20,000 ವರ್ಷಗಳ ಹಿಂದೆ. ಅಂದರೆ ಮುಂದೆ ನಾವು ಮುಂದುವರೆದ ಹಾಗೆಲ್ಲ, ಅಕ್ಷರ ಕಲಿತ ಹಾಗೆಲ್ಲ, ಈ ಮಾತನ್ನು ನಾನು ಇವತ್ತು ಸಾಹಿತ್ಯ ಹಬ್ಬದಲ್ಲಿ, ಅಕ್ಷರದ ಹಬ್ಬದಲ್ಲಿ ಕೂತು ಆಡೋದಕ್ಕೆ ನನಗೆ ನಿಜಕ್ಕೂ ಬೇಜಾರಾಗುತ್ತೆ. ಅಕ್ಷರ ಕಲಿತ ಹಾಗೆಲ್ಲ ನಾವು ಮನುಷ್ಯರಾಗಲಿಲ್ಲ, ರಾಕ್ಷಸರಾದವು. ಯಾಕೀಗೆ? ಇದಕ್ಕೆ ಏನು ಪರಿಹಾರ? ಇದಕ್ಕೆ ನನಗಂತೂ ಉತ್ತರ ಗೊತ್ತಿಲ್ಲ. ರೋಹಿತ್ ಹೇಳಿದ ಕ್ವಶನ್ಗೂ ನನಗೆ ಉತ್ತರ ಗೊತ್ತಿಲ್ಲ, ನನ್ನ ಪ್ರಶ್ನೆಗೂ ನನಗೆ ಉತ್ತರ ಗೊತ್ತಿಲ್ಲ. ಒಂದು ಅಂಶ ಹೇಳಬೇಕು. ಅವರು ಫಿನ್ಲ್ಯಾಂಡಿನ ವಿಷಯ ಮಾತಾಡಿದ್ರು. ಹೋದ ವರ್ಷ ನಾನು ಈ ನಾರ್ಡಿಕ್ ದೇಶಗಳನ್ನೆಲ್ಲ ಸುತ್ತಿದೆ. ಫಿನ್ಲ್ಯಾಂಡಿನ ಕ್ಯಾಪಿಟಲ್ ಹೆಲ್ಸಿಂಕಿಯಲ್ಲಿ ಸಾಹಿತ್ಯಕ್ಕೂ ಸ್ವಾಸ್ಥ್ಯಕ್ಕೂ ಸಂಬಂಧ ಇದೆ. ಸುಮಾರು 12 ಲಕ್ಷ ಜನಸಂಖ್ಯೆಯ ರಾಜಧಾನಿಯಲ್ಲಿ 40 ಲೈಬ್ರರಿಗಳಿವೆ. ಆ ಸೆಂಟ್ರಲ್ ಲೈಬ್ರರಿ ಊಡ್ ಅಂತಾರೆ. 3 ಫ್ಲೋರು, 4th ಫ್ಲೋರಲ್ಲಿ ಟೆರೆಸ್, ನೀವು ನೋಡಿದ್ದೀರಿ ಅನಿಸುತ್ತೆ. 3D ಪ್ರಿಂಟರ್ ಇದೆ 2nd ಫ್ಲೋರಲ್ಲಿ. ಎಲ್ಲ ಮುಂಚೆನೇ ಬುಕ್ ಮಾಡಿಬಿಟ್ರೆ ಆರಾಮಾಗಿ ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ಥರ ಕೂತು ಮಲಗಿ ಓದುವ ಫೆಸಿಲಿಟಿ ಇದೆ. ಬೀದಿಗೂ ಲೈಬ್ರರಿಗಳು. ಈ ಎಲ್ಲ ನಾರ್ಡಿಕ್ ದೇಶಗಳು, ಸ್ಕ್ಯಾಂಡಿನೇವಿಯಾನು ಸೇರಿ, ಅಂದರೆ ನಾರ್ತ್ ಅಟ್ಲಾಂಟಿಕ್ಕು ನಾರ್ತ್ ಯುರೋಪಿಯನ್ ದೇಶಗಳು ಲೈಬ್ರರಿಗೆ ಎಷ್ಟು ಪ್ರಾಶಸ್ತ್ಯ ಕೊಡುತ್ತೋ ಇವೆಲ್ಲ ನಾನ್ ಕ್ಯಾಥೋಲಿಕ್ ಕಂಟ್ರೀಸ್. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಪಾಶ್ಚಾತ್ಯರಿಗೆ ಕ್ರಿಶ್ಚಿಯಾನಿಟಿ ಅಥವಾ ಬೈಬಲ್ ಒಂದು ಪ್ರಿಸ್ಕ್ರಿಪ್ಷನ್ನ ಅಂತ ಆದರೆ, ಸ್ವಾಸ್ಥ್ಯದ ಪ್ರಿಸ್ಕ್ರಿಪ್ಷನ್ ಆದರೆ, ಇವರು ಆ ಪ್ರಿಸ್ಕ್ರಿಪ್ಷನ್ನಿಗೆ ವಿರುದ್ಧವಾಗಿದ್ದಾರೆ. ಇವರೆಲ್ಲ ಲುಥರನ್ಸ್ ಅಥವಾ ಪ್ರೊಟೆಸ್ಟೆಂಟ್ಗಳು. ಚರ್ಚ್ಗೆ ಹೋಗಲ್ಲ, ಪ್ರಾಕ್ಟೀಸ್ ಮಾಡಲ್ಲ, ಆದರೆ ಎಷ್ಟು ಆನಂದವಾಗಿದ್ದಾರೆ. ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿಬಿಟ್ರೆ ಸೈಕ್ಲಿಂಗ್ ಪಾತ್ ಬೇರೆ, ಒಂದೇ ರಸ್ತೆಯಲ್ಲಿ ಟ್ರ್ಯಾಮು ಹೋಗುತ್ತೆ, ಬಸ್ಸು ಹೋಗುತ್ತೆ, ಸೈಕಲ್ ಹೋಗುತ್ತೆ. ಆಮೇಲೆ ಅವ್ರಿಗೆ ವೆಲ್ಫೇರ್ ಸ್ಟೇಟ್ಗಳು ಎಲ್ಲ, ವಿದ್ಯೆ, ಆರೋಗ್ಯ ಫ್ರೀ. ಒಂದು ಲೇಬರ್ ಯೂನಿಯನ್ ಸಹಿತ ಇರುತ್ತೆ ಅಲ್ಲಿ. ಅಂದರೆ ಸಂಬಳ, ಈಗ ನನಗೆ ಮತ್ತು ರೋಹಿತರಿಗೆ ಒಂದೇ ಎಕ್ಸ್ಪೀರಿಯನ್ಸು.
ನನಗೇನಾದರೂ ಅವರು ಸಂಬಳ ಕಡಿಮೆ ಕೊಡ್ತಾ ಇದ್ದಾರೆ ಅನ್ಸಿದ್ರೆ ಪ್ರತಿ ಆಫೀಸ್ನಲ್ಲೂ ಯೂನಿಯನ್ ಇರುತ್ತೆ. ನಾನು ಅವ್ರಿಗೆ ಹೇಳಿಬಿಟ್ರೆ ಆಯಿತು, ಪ್ಯಾರಿಟಿ ಅದನ್ನು ನೋಡ್ತಾರೆ, ಇಬ್ಬರಿಗೂ ಒಂದೇ. ಅಷ್ಟೆಲ್ಲ ಕರೆಕ್ಷನ್ ಫ್ಯಾಕ್ಟರ್ ಎಲ್ಲ ಇರುವ ದೇಶಗಳಲ್ಲೂ, ವೆಲ್ಫೇರ್ ಸ್ಟೇಟ್ಗಳಲ್ಲೂ ಮುಂದಿನ ಜನ್ರೇಷನ್ ಏನು ಅಂತ ಯೋಚನೆ. ಅತಿಯಾದ ಸ್ವಾಸ್ಥ್ಯ ಇದ್ಬಿಟ್ರೂ ಕಷ್ಟ. ನಾವು ಹೀಗೆ ಗುದ್ದಾಡ್ತಾ ಇರೋದೇ ಸರಿ. ಯಾಕಂದ್ರೆ ಅಲ್ಲಿ ಯಾರು ಸಂತಾನ ಮಕ್ಕಳನ್ನ ಮಾಡ್ಕೊಳ್ಳೋಕ್ಕೆ ಸಿದ್ಧವಿಲ್ಲ. ಸ್ವೀಡನ್ ಒಂದೇ ಒಂದೊಂದು ಮಗು ಆದರೂ 2,000 ಕ್ರೋನ 2,500 ಕ್ರೋನ ಆಮಿಷ ಒಡ್ತಾ ಇದೆ. 3 ಮಾಡ್ಕೊಂಡ್ಬಿಟ್ರೆ ಬಂಪರ್ ಪ್ಯಾಕೇಜು. ಅಂದರೆ ನಮ್ಮ ಮನುಷ್ಯರಿಗೆ ಎಲ್ಲ ಸ್ವಸ್ಥವಾಗಿತ್ತು ಅಂದ್ಬಿಟ್ರೆ ನಾವು ಇದಾಗಿರ್ತೀವಿ ಅಂತ ಅಲ್ಲ ಅನಿಸುತ್ತೆ. ನಮಗೆ ಸಮಸ್ಯೆಗಳಿರಬೇಕು. ತುಂಬ ನಮಗೆ ಸಂತೋಷ ಕೊಟ್ಟರು ನಮ್ಗದನ್ನ ಅರಗಿಸ್ಕೊಳಕ್ಕಾಗದೇ ಇರಬಹುದು. ಆದರೆ ಲೈಬ್ರರಿಯ ವಿಷಯದಲ್ಲಿ ನಮಗೆ ಪಿಚ್ ಅನಿಸುತ್ತೆ. ಅಲ್ಲಿಯ ಸ್ಥಿತಿ ನೋಡಿ, ನಮ್ಮ ಇಲ್ಲಿಯ ಪರಿಸ್ಥಿತಿ, ನಾವು ಎಷ್ಟು ಬೆಂಗಳೂರಲ್ಲೇ ಎಷ್ಟು ಕೋಟಿ ಇದ್ದೀವೋ ಈಗ, ಲೈಬ್ರರಿಗಳ ದುಸ್ಥಿತಿ ಅದು ಬಹಳ. ಅವರೆಲ್ಲರೂ ಸಾಹಿತ್ಯ ಪ್ರಿಯರು. ಮೆಟ್ರೋಗಳಲ್ಲಿ ಅಥವಾ ಪಾರ್ಕ್ಗಳಲ್ಲಿ ಎಲ್ಲ ಒಂದು ಪುಸ್ತಕ ಹಿಡ್ಕೊಂಡು ಆರಾಮಾಗಿ ಅವ್ರು ಓದ್ತಾ ಕೂತೋ ಮಲ್ಗೋ ಇರ್ತಾರೆ. ಮಕ್ಕಳು ಅವು ಪಾರ್ಕಲ್ಲಿ ಜೋಕಾಲಿ ಆಡ್ತಿರುತ್ತವೆ. ನಿಮ್ಮ ಫ್ಯಾಮಿಲಿನಲ್ಲಿ ಮಕ್ಕಳು ಸೊಸೆಯರು ಯಾರ್ಯಾರು ಅಲ್ಲಿ ಇರ್ತಾರೋ ನೀವು ನೋಡಿರ್ತೀರಿ ಹೋಗಿದ್ರೆ. ತುಂಬ ಸ್ವಸ್ಥವಾದ ನಿಜವಾದ ಅರ್ಥದಲ್ಲಿ ಹ್ಯಾಪಿನೆಸ್ ಇಂಡೆಕ್ಸಿನ ನಂಬರ್ 1 ಫಿನ್ಲ್ಯಾಂಡು. ಬಟ್ ಅದರ ಇದು ಇನ್ನೊಂದು ಪರಿಣಾಮ ಇಂಥದ್ದು ಆಗಬಹುದು ಅಂತ ಅನಿಸುತ್ತೆ. ಈಗ ಸಾಮಾಜಿಕ ಸ್ವಾಸ್ಥ್ಯ ಅಂದ್ರೇನು ಅಂದರೆ ಸಾಹಿತ್ಯದ ಮೂಲಕ ನಾವು ಕಂಡುಕೊಳ್ಳಬೇಕಾದ ಸಾಮಾಜಿಕ ಸ್ವಾಸ್ಥ್ಯ ಏನು ಅನ್ನುವ ನೆಲೆಯಲ್ಲಿ ರೋಹಿತರು ಮತ್ತು ಇವರು ಉಳಿದ ಇಬ್ಬರು ಕೂಡ ಮಾತಾಡಿದರು. ಅಂದರೆ ದತ್ತಾತ್ರೇಯವರು ಸ್ವಲ್ಪ ನೆಗೆಟಿವ್ ಆಗಿ, ಅಂದರೆ ಸಮಾಜದಲ್ಲಿ ಫಿಲಾಸಫಿಕಲ್ ಆಗಿ, ನೆಗೆಟಿವ್ ಅಂತ ಬೇಡ, ವಾಸ್ತವವನ್ನು ಹೇಳಿದರು ಅಂತ ಇಟ್ಕೊಳ್ವ. ಅಂದರೆ ಈಗ ಸಾಹಿತ್ಯದ ಮೂಲಕ ಸ್ವಾಸ್ಥ್ಯ ಅಂತ ಹೇಳುವಾಗ ಸಾಮಾಜಿಕ ಸ್ವಾಸ್ಥ್ಯ ಅಂತ ಬಂದಾಗ ಈಗ ಆನಂದ ಅನ್ನೋದು ವ್ಯಕ್ತಿಗತವಾಗಿ ನಾವು ಸಾಹಿತ್ಯವನ್ನು ಓದುವಾಗ ಪಡಿತೇವೆ ಅನ್ನೋದನ್ನು ಒಂದಿಟ್ಕೊಂಡ್ರೆ, ಮತ್ತು ಈಗ ನಮ್ಮ ಪ್ರಾಚೀನ ಕಾವ್ಯಮೀಮಾಂಸೆ ಕೂಡ ಒಂದು ವ್ಯಕ್ತಿಯಾಗಿ ಆನಂದ ಪಡೆಯುವುದರ ಬಗ್ಗೆ ಹೇಳ್ತದೆ ಅಂತ ಇಟ್ಕೊಂಡ್ರೆ, ಸಮಾಜದಲ್ಲಿ ಸಾಮರಸ್ಯ, ಸಹಬಾಳ್ವೆ ಇವುಗಳನ್ನು ಸಾಹಿತ್ಯವು ಹೇಗೆ ಉಂಟು ಮಾಡ್ಬೋದು ಅಥವಾ ಅದನ್ನು ಕದಡ್ಬೋದು. ಅದನ್ನು ಕದಡುವ ಬೇರೆ ಬೇರೆ ಮಾದರಿಗಳನ್ನು ಹಿಸ್ಟಾರಿಕಲ್ ಆಗಿ, ಚಾರಿತ್ರಿಕವಾಗಿ ಕೆಲವು ಉದಾಹರಣೆಗಳನ್ನು ರೋಹಿತ್ ಅವರು ಹೇಳಿದರು. ಅಂದರೆ ಉದ್ದೇಶ ಸಮಾಜವನ್ನು ಇನ್ನಷ್ಟು ಉದ್ಧಾರ ಮಾಡುವುದೇ ಇರಬಹುದು, ಆದರೆ ಅದು ವಾಸ್ತವವಾಗಿ ಸಾಮಾಜಿಕವಾದ ಸ್ವಾಸ್ಥ್ಯವನ್ನು ಕದಡ್ತದೆ ಅನ್ನೋದಕ್ಕೆ ಅವರು ಉದಾಹರಣೆಯನ್ನು ನೀಡಿದರು. ಹಾಗಾಗಿ ನಮ್ಮಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಈ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡುವ ಸಾಹಿತ್ಯ ಬರೀಬಾರ್ದು, ಆದ್ದರಿಂದ ನಾವು ಎಲ್ಲ ಸತ್ಯವನ್ನು ಬರೀಬೇಕಾಗಿಲ್ಲ, ಅದಕ್ಕೊಂದು ಆವರಣವನ್ನು ಹಾಕಬಹುದು ಅನ್ನುವ ನೆಲೆಯಲ್ಲಿ ಇದ್ದಂಥ ಚಿಂತನೆಗೆ ವಿರುದ್ಧವಾಗಿ ಆವರಣ ಕಾದಂಬರಿಯನ್ನು ಭೈರವಪ್ಪನವರು ಬರೆದರು ಅಂತಲೂ ನೆನಪು ಮಾಡಿಕೊಳ್ಬೋದು. ಅಂದರೆ ನೀವು ಸುಳ್ಳಿನ ಮೇಲೆ ರಾಷ್ಟ್ರವನ್ನು ಕಟ್ಟಲು ಸಾಧ್ಯವಿಲ್ಲ. ಸತ್ಯವನ್ನು ಅರಗಿಸಿಕೊಂಡು, ಸತ್ಯವನ್ನು ಜೀರ್ಣಿಸಿಕೊಂಡು, ಸತ್ಯವನ್ನು ಒಪ್ಪಿಕೊಂಡು ನಾವು ರಾಷ್ಟ್ರವನ್ನು ಕಟ್ಟುವುದು ಅಂದರೆ ಮತ್ತೆ ಅದೇ ಸಹಬಾಳ್ವೆ ಮತ್ತು ಸಾಮರಸ್ಯದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವ ಒಂದು ನಂಬಿಕೆ ಆ ಒಂದು ಭೈರಪ್ಪನವರ ತತ್ವದಲ್ಲಿದೆ. ಮತ್ತು ಸತ್ಯವನ್ನು ಮುಚ್ಚಿಡುವ ಅಗತ್ಯ ಇಲ್ಲ ಅಂತ ಹೇಳುವ ಎಲ್ಲರಲ್ಲೂ ಇರುವಂತಹ ಒಂದು ತತ್ವ ಅದು. ಸಾಮಾಜಿಕ ಸ್ವಾಸ್ಥ್ಯಕ್ಕೆ ತಕ್ಷಣಕ್ಕೆ ಒಮ್ಮೆ ಸ್ವಲ್ಪ ಕದಡಿದಾಗ ಆಗ್ಬೋದು, ಆದರೆ ಒಟ್ಟಾರೆಯಾಗಿ ಸಮಾಜ ಮುಂದೆ ಹೋಗಬೇಕಾದ್ರೆ ಅದು ಸತ್ಯದ ಆಧಾರದಲ್ಲಿ ಸಾಮರಸ್ಯವನ್ನು ಮತ್ತು ಸಹಬಾಳ್ವೆಯನ್ನು ಸಾಧಿಸಬೇಕಾಗ್ತದೆ ಅಂತ. ಇನ್ನೊಂದು ವಿಚಾರ, ಇವತ್ತು ಒಬ್ಬರು ಓದುಗರ ಹತ್ರ ಮಾತಾಡುವಾಗ ಚರ್ಚೆ ಮಾಡ್ತಾ ಇದ್ದೆ. ನಮ್ಮ ಸಾಹಿತ್ಯದ ಪರಿಣಾಮ ಸಮಾಜದ ಮೇಲೆ ಅಂದರೆ, ಈಗ ಒಟ್ಟು ಕರ್ನಾಟಕದಲ್ಲಿ ಒಂದು 6-7 ಕೋಟಿ ಕನ್ನಡಿಗರಿದ್ದರೆ ಯಾವುದೋ ಒಂದು ಅತ್ಯುತ್ತಮವಾದ ಪುಸ್ತಕ ಅಂದರೆ ಒಂದು 1,000 2,000 ಎಕ್ಸೆಪ್ಷನ್ ಆಗಿ ಕೆಲವು ಲಕ್ಷಗಟ್ಟಲೆ ಮಾರಾಟ ಆಗುವ ಪುಸ್ತಕಗಳು ಇರ್ಬೋದು. ಆದರೆ ಸಾಮಾನ್ಯ ಉತ್ತಮ ಪುಸ್ತಕ ಅಂತ ಹೇಳಿ ಒಂದು 2-3 ಸಾವಿರ ಪ್ರತಿಗಳು ಮಾರಾಟವಾದರೆ ಈ 7 ಕೋಟಿಯಲ್ಲಿ ಎಷ್ಟು ಶೇಕಡ ಆಯಿತು? ಅಷ್ಟು ಮಂದಿ ಮಾತ್ರ ಓದಿದ್ದರಿಂದ ಇಷ್ಟು ದೊಡ್ಡ ಸಮಾಜದ ಮೇಲೆ ಪರಿಣಾಮ ಉಂಟಾಗಲಿಕ್ಕೆ ಸಾಧ್ಯವೇ? ಇದೊಂದು ದೊಡ್ಡ ಪ್ರಶ್ನೆ. ಆದರೆ ನಮ್ಮಲ್ಲಿ ಒಂದು ಶಬ್ದ ಬಂತು, ಏನು ಅಂತಂದರೆ, ಈಗ ಒಂದು ಸಮಾಜದಲ್ಲಿ ಇಂಪ್ಯಾಕ್ಟ್ ಉಂಟು ಮಾಡುವಂಥವ್ರು ಅಂತಿರ್ತಾರೆ, ಬುದ್ಧಿಜೀವಿಗಳು ಅಂತ ನಾವು ಅವರನ್ನು ಕರೆಯುವುದಾದರೆ, ಸಾಹಿತಿಗಳಿಗೆ ಅದರಲ್ಲಿ ಬಹಳ ಪ್ರಮುಖವಾದ ಸ್ಥಾನ. ಯಾಕೆಂದರೆ ಸಾಹಿತಿಗಳಿಗೆ ಉಳಿದವರಿಗಿಂತ ಹೆಚ್ಚು ಅಭಿವ್ಯಕ್ತಿ ಸಾಮರ್ಥ್ಯ ಇರ್ತದೆ. ಸಾಹಿತಿಗಳು ಮತ್ತು ಕಲಾವಿದರು ಅವರಿಗೆ 4 ಜನರ ಹತ್ರ ಮಾತಾಡುವ ಮತ್ತು ಕನ್ವಿನ್ಸ್ ಮಾಡುವ
ಸಾಮರ್ಥ್ಯ ಜಾಸ್ತಿ ಇರ್ತದೆ. ಆದ್ದರಿಂದ ಮಾಧ್ಯಮಗಳಲ್ಲಿ ಅವರಿಗೆ ವಾಯ್ಸ್ ಸಿಗ್ತದೆ. ಮತ್ತು ಟಿ ವಿ ಇರ್ಬೋದು, ಪತ್ರಿಕೆಗಳಲ್ಲಿರ್ಬೋದು, ಬರೆಯುವ ಅವಕಾಶ ಅವರಿಗೆ ಸಿಗ್ತದೆ. ಆದ್ದರಿಂದ ಅವರ ಸಾಹಿತ್ಯದಲ್ಲಿ ಏನು ಹೇಳ್ತಾರೋ ಅದನ್ನು ಅವರು ಹೀಗೆ ಮಾತಾಡುವಾಗಲೂ ಹೇಳ್ತಾರೆ, ಪ್ರತಿಪಾದಿಸ್ತಾರೆ. ಆ ಮೂಲಕ ಪಾಲಿಸಿಯ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತದೆ. ಸರ್ಕಾರದ ಪಾಲಿಸಿಯ ಮೇಲೆ ಒಬ್ಬ ಸಾಹಿತಿ ಬರೆದದ್ದನ್ನು 50 ಜನ ಓದ್ತಾರೆ ಅಂತ ಇದ್ದರೂ ಕೂಡ ಅವನಿಗೆ ಪಾಲಿಸಿಯ ಮೇಲೆ ಇಂಪ್ಯಾಕ್ಟ್ ಮಾಡುವ ಸಾಮರ್ಥ್ಯ ಉಂಟು ಅಂತಾದರೆ ಅದು ಒಟ್ಟು 6 ಕೋಟಿ ಜನರ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ. ಆದ್ದರಿಂದ ಈ ಎಚ್ಚರ ನಮಗಿರಬೇಕು. ಯಾವುದೇ ಒಂದು ಸಾಹಿತ್ಯವು ಸಮಾಜದ ಮೇಲೆ, ಸಾಹಿತ್ಯ ಮಾತ್ರ ಅಲ್ಲ, ಸಾಹಿತ್ಯ ಅಂತ ನಾವೀಗ ಹೇಳೋದಾದರೂ ಕೂಡ ಇದು ಎಲ್ಲ ಕಲೆಗೂ, ಅದು ಸಿನಿಮಾ ಇರ್ಬೋದು. ಸಿನಿಮಾ ನಾಟಕದ ಬಗ್ಗೆ ಮತ್ತೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಇರಲಿ, ಈಗ ನಾವು ಒಂದು ಸ್ಟೆಪ್ ಮುಂದೆ ಹೋಗುವ. ಈ ಕತೆ ಕಾದಂಬರಿಗಳನ್ನು ಬರೆಯುವವರು ಮುಖ್ಯವಾಗಿ ದತ್ತಾತ್ರೇಯವರು ಕಾದಂಬರಿ ಬರೆದಿದ್ದಾರೆ, ಸಹನಾ ಅವರು ಮಾಗದಾನಂಥ ಮಹಾ ಕಾದಂಬರಿಯನ್ನು ಮತ್ತು ಇತರ ಕಾದಂಬರಿಗಳನ್ನು ಬರೆದಿದ್ದಾರೆ. ನಾವು ಈ ಕಾದಂಬರಿಗಳು ಮತ್ತು ಇತರ ಸಾಹಿತ್ಯ ಪ್ರಕಾರಗಳು ಈಗ ಸಮಾಜದ ಮೇಲೆ ಪರಿಣಾಮ ನಮಗೆ ಮುಖ್ಯವಾಗಿ ಸಾಹಿತ್ಯ ಅಂತಂದಾಗ ಕಾದಂಬರಿಗಳೇ ಎದುರು ಬರುವುದು. ನಾವು ತುಂಬ ಚರ್ಚಿತವಾದ ಕೃತಿಗಳು ಅಂತ ಅಂದ್ಕೊಂಡಾಗ ಕಾದಂಬರಿಗಳು. ನಾಟಕಗಳು ಕೂಡ ಇವೆ, ಕೆಲವು ವಿವಾದಾಸ್ಪದವಾದ ನಾಟಕಗಳು ಕೂಡ ಬಂದಿವೆ, ಆದರೆ ಹೆಚ್ಚಿನ ನಾವು ಕಾದಂಬರಿಗಳು. ಆದ್ದರಿಂದ ಈ ಪ್ರಕಾರಗಳ ದೃಷ್ಟಿಯಿಂದ ಏನಾದರೂ ವ್ಯತ್ಯಾಸ ಇದೆಯೇ ಸಮಾಜದ ಸ್ವಾಸ್ಥ್ಯ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು. ಆಮೇಲೆ ಅದರ ಜೊತೆಗೆ ಸೇರಿಸಿಕೊಳ್ಳಬೇಕಾದ್ದು, ಸಮಾಜದ ಸ್ವಾಸ್ಥ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವೊಂದು ಸಾಹಿತ್ಯ ಕೃತಿಯನ್ನು ರಚಿಸುವಾಗ ಸಾಹಿತ್ಯದ ಗುಣಮಟ್ಟದ ಮೇಲೆ ಅದೇನಾದರೂ ಪ್ರಭಾವವನ್ನು ಬೀರಬಹುದೇ? ಸಹನಾ ಅವರು ಮತ್ತು ದತ್ತಾತ್ರೇಯವರು, ಆಮೇಲೆ ರೋಹಿತ್ ಅವರು ಏನಾದರೂ ಹೇಳಿದ್ರು. ಮೊದಲನೇ ಪ್ರಶ್ನೆ ಏನು? ಎರಡನೇದು ಗುಣಮಟ್ಟದ ಮೇಲೆ ಪ್ರಭಾವ. ಅಂದರೆ ಈ ಕಾದಂಬರಿ, ಕತೆ, ನಾಟಕ ಇತ್ಯಾದಿಗಳಲ್ಲಿ ಉಳಿದ ಪ್ರಕಾರಗಳು ಅಷ್ಟು ಮುಖ್ಯವ ಸಮಾಜದ ಮೇಲೆ ಪರಿಣಾಮ ಬೀರುವ ದೃಷ್ಟಿಯಿಂದ, ಅಥವಾ ಕಾದಂಬರಿಯೇ ಹೆಚ್ಚು? ಕಾದಂಬರಿ ನಾವು ಕಥೆಯ ರೂಪದಲ್ಲಿ ಹೇಳೋದ್ರಿಂದ, ಈಗ ಯಾವುದೇ ವಿಷಯವನ್ನು ಒಂದು ಕಥೆಯಾಗಿ ಹೇಳೋದೇ ಮನಸ್ಸಿಗೆ ಮುಟ್ಟೋದು. ಆಗಲೇ ಹಿಂದಿನ ಗೋಷ್ಠಿಯಲ್ಲಿ ಗಿರೀಶ್ ಭಟ್ರು ಅದೇ ಹೇಳಿದ್ರು, ಕದಡಿದ ಕಣಿವೆ ಅಂತ ರಾಹುಲ್ ಪಂಡಿತರು ಬರೆದಿರೋದು ಇದೆ. ಆದರೆ ಕಶೀರ ಅದೇ ವಿಷಯವನ್ನು ಒಂದು ಕಥೆಯಲ್ಲಿ ಪಾತ್ರಗಳ ಮೂಲಕ ಕೈಲಾಶ ಪಂಡಿತರಿಗೆ ಆಗೋದನ್ನು ಹೇಳಿದಾಗ ಆ ಪಂಡಿತನ ಕಲ್ಪನೆಯೂ ಅನುಕೂಲವಾಗುತ್ತೆ. ಕಾನ್ಸೆಪ್ಟ್ಸ್ಗಳನ್ನು ಕಲ್ಪಿಸ್ಕೊಳ್ಳೋದಕ್ಕಿಂತ ಒಬ್ಬ ವ್ಯಕ್ತಿಯನ್ನು ಕಲ್ಪಿಸ್ಕೊಳ್ಳೋದು, ಅವನ ಮನೆ, ಅವನ ಹೆಣ್ಣು ಮಗು, ಅವ್ರಿಗೆ ಆದ ತೊಂದರೆ, ಅವ್ರು ವಲಸೆ ಹೋಗಿದ್ದು, ಅದನ್ನೆಲ್ಲ ಕಥೆಯ ರೂಪದಲ್ಲಿ ಹೇಳಿದಾಗ ಅದು ಮನಸ್ಸಿಗೆ ಮುಟ್ಟುತ್ತೆ. ಇದು ನಮಗೆ ಆನಂದ ಮಠ ಬರೆದಾಗ ಬಂಕಿಂಚಂದ್ರರದ್ದು ನಮಗೆ ಆಗ ತುಂಬ ಸಹಾಯ ಆಗಿದ್ದು ಇದನ್ನೇ ಅವರೊಂದು ಪ್ಯಾಂಪ್ಲೆಟ್ ಥರ ಮಾಡಿ ಹಂಚಿದ್ರೆ ಎಷ್ಟು ಪರಿಣಾಮ ಆಗ್ತಿತ್ತೋ. ಆದರೆ ಒಂದೇ ಮಾತರಂ ಬಂದಿದ್ದಾಗಲಿ, ಅನುಶೀಲನ ಸಮಿತಿ ಅಂತ ಒಂದಷ್ಟು ಗುಂಪುಗಳು ಹುಟ್ಟುಕೊಂಡಿದ್ದಾಗಲಿ ತುಂಬ ಕಾದಂಬರಿಯ ರೂಪದಲ್ಲಿ ನೆರವಾಗುತ್ತೆ ಅಂತ ಅನಿಸುತ್ತೆ. ಎರಡನೇ ಪ್ರಶ್ನೆ ಮರೆತೆ. ಗುಣಮಟ್ಟದ ಮೇಲೆ ಏನಾದರೂ ಪರಿಣಾಮ? ಹಾಂ, ನಾವು ಅದನ್ನು ಹೇಗೆ ಬರಿತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ನಾವು ಅಷ್ಟೊಂದು ಆನಂದ ಅಂತೆಲ್ಲ ಅನ್ನುವಾಗ ನಾವು ಅದನ್ನ ಕಲಾತ್ಮಕವಾಗಿ ಬರೆಯುವಾಗ ಸತ್ಯದಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ. ಈಗ ಕಶೀರದ ಉದಾಹರಣೆನೇ ಹೇಳಿದ್ರೆ ಅಲ್ಲಿ ಯಾವ ಎಕ್ಸಾಜರೇಷನ್ನೂ ಇಲ್ಲ. ಅದರಲ್ಲಿ ಇದನ್ನು ತುಂಬ ಡ್ರಾಮ್ಯಾಟಿಕ್ಕಾಗಿ ಮಾಡಬೇಕು ಅಥವಾ ತುಂಬ ಟ್ರ್ಯಾಜಿಕ್ಕಾಗಿ ಮಾಡಬೇಕು, ಕಣ್ಣೀರು ಬರ್ಸೋದಕ್ಕೆ ಅಂತ ಬರಿಬೇಕು ಅಂತ ಇಲ್ಲ. ಇನ್ನೂ ಅದರ ವಿರುದ್ಧವಾಗುತ್ತೆ. ನಮಗೇನೆ ಔಚಿತ್ಯದ ಪ್ರಶ್ನೆ ಬರುತ್ತೆ ಪದೇ ಪದೇ ನಮಗೆ. ಈಗ ನೋಡಿ, ಒಂದು ಉದಾಹರಣೆ ಅಂದರೆ, ಸುಮಾರು 3.25 ಲಕ್ಷ ಜನ ಕಾಶ್ಮೀರಿ ಪಂಡಿತರನ್ನ ಅಲ್ಲಿಂದ ಹೊರ ಹಾಕಲಾಯಿತು. ನನ್ನ ಇಡೀ ಕಾದಂಬರಿಯಲ್ಲಿ ನಾನು ಒಂದೇ ಕುಟುಂಬವನ್ನು ಉದಾಹರಣೆಯಾಗಿ ತಗೊಳ್ಬೋದು. 3.25 ಅಂತ ನಾನು 4 ಫ್ಯಾಮಿಲಿ ರಿಪೀಟ್ ಮಾಡೋಕ್ಕೆ ಹೋದರೂ ಬೇಜಾರಾಗ್ಬಿಡುತ್ತೆ. ಇನ್ನೂ ಕಲೆಯಾಗಿ ತೋರಿಸುವಾಗ ನಮಗೆ ಅದರದ್ದು ಮಿತಿಗಳು ಜಾಸ್ತಿ. ನಮಗೆ ಅದರಲ್ಲಿ ಪುನರಾವರ್ತನೆ ಇರಬಾರ್ದು, ಲೇಖ ಸಂಪತ್ತು ಇದೆಯಲ್ಲ, ಒಂದಕ್ಕೊಂದು ಪರಸ್ಪರ ಸಂಬಂಧ ಇರಬೇಕು, ಅರ್ಥ ಇರಬೇಕು, ಪುನರಾವರ್ತನೆ ಇರಬಾರ್ದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಬರೆಯುವಾಗ ಸಿಗೋದು ಒಂದೇ ಕುಟುಂಬ, ಒಂದೇ ಉದಾಹರಣೆ. ಅದನ್ನು ಎಷ್ಟು ಸತ್ಯಕ್ಕೆ ನಿಷ್ಠವಾಗಿ, ಅದನ್ನು ಎಷ್ಟು ಕಲ್ಪನೆಗೆ ಅದನ್ನು ಕೊಟ್ಟರೂ ಎಲ್ಲೂ
ಸತ್ಯದೊಂದಿಗೆ ರಾಜಿ ಮಾಡಿಕೊಳ್ಳದೆ ಅದನ್ನು ಎಷ್ಟು ಸಮರ್ಥವಾಗಿ ಬರೀಬಹುದು ಅನ್ನೋದು, ಈ ಎಲ್ಲ ಸಾಧ್ಯತೆ ನನಗೆ ಕಾದಂಬರಿಯಲ್ಲೇ ಹೆಚ್ಚಿಗೆ ಕಾಣೋದು. ಯಾಕಂದ್ರೆ ಅದರಲ್ಲಿ ಒಂದು ಕಥಾವಸ್ತುಗೆ ಬೇಕಾದ ತಂತ್ರ ಬಳಸಬಹುದು, ಅದರಲ್ಲಿ ಸನ್ನಿವೇಶಗಳಿಗೆ, ಪಾತ್ರಗಳಿಗೆ ಮಾತಾಡೋದಕ್ಕೆ, ಅದರಲ್ಲಿ ಕಾನ್ವರ್ಸೇಷನ್ನು, ಸ್ವಗತ, ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ಸು, ಹಲವು ರೀತಿಯ ತಂತ್ರಗಳನ್ನು ಅದರಲ್ಲಿ ಬಳಸ್ಕೊಂಡು ಸಮರ್ಥವಾಗಿ ತೋರಿಸ್ಬಹುದು ಅನಿಸುತ್ತೆ. ಕಥೆ ಕಾದಂಬರಿ ಎರಡೂ. ಅದು ಬಿಟ್ಟರೆ ತುಂಬ ಒಳ್ಳೆ ಮಾಧ್ಯಮ ಸಿನಿಮಾ. ನಮ್ಮ ಈಚಿನ ಧುರಂಧರ್ನೇ ನಾವು ನೋಡಿದ್ರೆ ಸುಮಾರು 70 ವರ್ಷದಿಂದ ಸ್ಪೈ ಥ್ರಿಲ್ಲರ್ನ ಹೇಗೆ ತೋರಿಸ್ಬೋದಾಗಿತ್ತು, ರಾಗೆ ISIಗೆ ಪ್ರೀತಿ, ಒಬ್ರನ್ನೊಬ್ರು ಕ್ಷಮಿಸೋದು, ಅಂಥದನ್ನೆಲ್ಲನೂ ಒಂದು ಸಿನಿಮಾ ಹೇಗೆ ಎಲ್ಲ ನಿವಾರಿಸ್ಬಿಡ್ತು. ಆಗಲೇ ಗಿರೀಶರು ಹೇಳ್ದಾಗೆ ಎಷ್ಟು ಜನಕ್ಕೆ ಸಾಹಿತ್ಯಾಸಕ್ತಿ ಇರುತ್ತೆ, ಎಷ್ಟು ಜನ ಕೂತು ಓದಬಲ್ಲರು. ಆ ಕೂರೋದಕ್ಕೊಂದು ಮಾನಸಿಕ ಸಿದ್ಧತೆ ಬೇಕು. ಇದನ್ನು ಕೂತು ಓದ್ತೀನಿ, ಅರ್ಥ ಮಾಡ್ಕೋತೀನಿ ಅನ್ನೋದಕ್ಕೂ ಒಂದು ಸಿದ್ಧತೆ ಬೇಕಾಗುತ್ತೆ. ಸಿನಿಮಾ ಯಾವ ಮೂಡ್ನಲ್ಲಾದರೂ ಹೀಗೆ ಸ್ಕ್ರೋಲ್ ಮಾಡ್ತಾ ಟಿ ವಿನಲ್ಲೋ, ದೊಡ್ಡ ಸ್ಕ್ರೀನ್ನಲ್ಲೋ, ಮೊಬೈಲಲ್ಲೋ ನೋಡಿಬಿಡ್ತೀವಿ. ಅದು ಸಾಹಿತ್ಯಕ್ಕಿಂತ ಬಹಳ ಪ್ರಭಾವಶಾಲಿ, ಸಮರ್ಥವಾದ ಮಾಧ್ಯಮ. ಅದನ್ನು ಸಮರ್ಥವಾಗಿ ಬಳಸ್ಕೊಂಡ್ರೆ ಎಷ್ಟು ಪರಿಣಾಮ ಬೀರಬಹುದು ಅಂತ ಕಾಶ್ಮೀರ್ ಫೈಲ್ಸ್ ಬಂದಾಗಲೂ ತುಂಬ ಜನಕ್ಕೆ ಗೊತ್ತಾಯಿತು. ಕಾಶ್ಮೀರದ ಕಥೆ ಕೂತು ಓದೋಕ್ಕಾಗದೇ ಇರೋರಿಗೆ ಸಿನಿಮಾದಲ್ಲಿ ತಿಳಿದು ಬಂತಲ್ಲ. ಹಾಗೆ ಸಾಹಿತ್ಯದಲ್ಲಿ ಕಥೆ, ಕಾದಂಬರಿ ಮತ್ತು ಸಿನಿಮಾನೂ ಒಂದು ಮಾಧ್ಯಮವಾಗಿ ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ. ಓಕೆ, ದತ್ತಾತ್ರೇಯ ಅವರಿಗೆ ಕೊಡ್ತೇನೆ. ಅಂದರೆ ಈಗ ಈ ಕೃತಿಯನ್ನು ರಚಿಸುವವರಾಗಿ ನೀವು ಕಾನ್ಷಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ ಈ ನನ್ನ ರಚನೆ ಸಾಮಾಜಿಕ ಸ್ವಾಸ್ಥ್ಯದ ಮೇಲೆ ಏನಾದರೂ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮ ಬೀರ್ಬೋದಾ ಅಂತ ಒಬ್ಬ ಕೃತಿಕಾರ ನೀವು ಯೋಚನೆ ಮಾಡ್ತೀರಾ ಅಂತ ಒಂದು, ಅಥವಾ ಬೇರೆ ಕೃತಿಕಾರರು ಯೋಚನೆ ಮಾಡ್ತಾರಾ? ಯಾವ ರೀತಿಯ ಒಂದು ಸೃಷ್ಟಿ ಪ್ರಕ್ರಿಯೆಯಲ್ಲಿ ಈ ಸಮಾಜದ ಸಾಮರಸ್ಯ ಇರ್ಬೋದು, ಸಹಬಾಳ್ವೆ ಇರ್ಬೋದು, ಒಟ್ಟಿನಲ್ಲಿ ಸಾಮಾಜಿಕ ಸ್ವಾಸ್ಥ್ಯ ಅಂತ ನಾವೇನೊಂದು ಸ್ಥೂಲವಾಗಿ ಗ್ರಹಿಸ್ತೇವೆ, ಅದರ ಯೋಚನೆ ಇರ್ತದಾ? ಇದ್ದರೆ ಯಾವ ಥರ ಇರುತ್ತೆ? ಅದು ನಮ್ಮ ರೈಟಿಂಗಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಈ ನೆಲೆಯಲ್ಲಿ ಸ್ವಲ್ಪ ಬೆಳಕು ಚೆಲ್ಲಬೇಕು. ಒಂದು ಮಾತು ಹೇಳ್ತೀವಿ ನೋಡಿ, 100 ಪದಗಳಲ್ಲಿ ಹೇಳೋದನ್ನು ಒಂದು ಚಿತ್ರದಲ್ಲಿ ಒಂದು ಚಿತ್ರ ಬರೆದು ಹೇಳ್ಬಿಡ್ಬೋದು ಅಂತ. ಅದೇ ಥರ 10 ಲೇಖನಗಳಲ್ಲಿ ಹೇಳೋದನ್ನು ಒಂದು ಕಥೆನಲ್ಲಿ ಹೇಳ್ಬಿಡ್ಬೋದು. ಈಗ ದೇವನೂರು ಮಹಾದೇವ ಅವರ ಒಡಲಾಳ ಎಂಥ ಕಥೆ ಅದು ಅಂದರೆ, ನೀವು ಅಸ್ಪೃಶ್ಯತೆಯ ಮೇಲೆ, ಬಡತನದ ಮೇಲೆ 10 ಲೇಖನ ಅಥವಾ 25 ಲೇಖನ ಓದೋದನ್ನು ಅದು ಒಂದು ಕಥೆ ಮಾಡಿಬಿಡ. ಸಣ್ಣ ಕಥೆ ಅದು, ಅಂದರೆ ಕಥೆಯ ಪವರ್ ಅದು. ಹಾಗೆ ಪ್ರೇಮ್ಚಂದ್ ಅವರ ಗೋದಾನ್ ಎಂಥ ಅದ್ಭುತವಾದ ಕಾದಂಬರಿ ಅದು. ಅದು ಯಾವಾಗ ಓದಿದರೂ ಆ ಜಮೀನ್ದಾರಿಕೆ ಪದ್ಧತಿ ಮೇಲೆ ಮತ್ತು ಅಥವಾ ಜಾತಿ ವ್ಯವಸ್ಥೆಯಿಂದ ಜನ ಬಳಲಿದ್ದು ಇವುಗಳನ್ನೆಲ್ಲ ಅದು ಭಾಳ ಚೆನ್ನಾಗಿ ಹಿಡ್ಕೊಡುತ್ತೆ. ಅಂದರೆ ಒಂದು ಕಥೆಯ ಶಕ್ತಿ ಅದು. ನನ್ನ ಅನುಭವ ಒಂದನ್ನು ಹೇಳ್ತೇನೆ. ನಾನು ಮೊದಲು ಕಾದಂಬರಿ ಬರೆಯೋದಕ್ಕೆ ಹೊರಟಾಗ ನನಗೆ ಕಾದಂಬರಿ ಬರೆಯೋ ಉದ್ದೇಶವೇ ಇರಲಿಲ್ಲ. ನಾನು ಕಾದಂಬರಿಕಾರ ಅಂತ ನಾನು ಅಂದ್ಕೊಂಡೂ ಇರಲಿಲ್ಲ. ನಾನು ಬರಿಬೇಕಾದ್ರೆ ನಾನು ಆ ಟೈಮಲ್ಲಿ ನಾನು ಅಮೇರಿಕಾದಲ್ಲಿದ್ದೆ. ಆವಾಗ 9/11 ಆಗಿತ್ತು, ಗೊತ್ತಲ್ಲ, ಅದು 2 ಟವರ್ಗಳಿಗೆ ಅವರು ಟೆರರಿಸ್ಟ್ಗಳು ಫ್ಲೈಟಲ್ಲಿ ಬಂದು ಹೊಡೆದು. ಆ ಟೈಮಲ್ಲಿ ನಾನು ಅಲ್ಲೇ ಇದ್ದೆ. ನನ್ನ ಕಂಪನಿಯ ಒಂದು ಆಫೀಸ್ ಕೂಡ ಅದರಲ್ಲಿ ಒಂದು ಟವರ್ನಲ್ಲಿತ್ತು. ನನ್ನ ಕೆಲವು ಸಹೋದ್ಯೋಗಿಗಳು ಕೂಡ ಅಲ್ಲಿ ಸತ್ತೋದ್ರು. ಆ ದಿನಗಳಲ್ಲಿ ಆ 9/11 ತಂದ ಸಂಕಟ, ಆಮೇಲೆ ನಾನು ಕ್ಲೈಂಟ್ ಜಾಗಗಳಿಗೆ ಹೋಗ್ತಾ ಇದ್ದೆ, ಓಡಾಡ್ತಾ ಇದ್ದೆ ಅಲ್ಲಿ. ಆ ದಿನಗಳಲ್ಲಿ ಆದ ಲೇ ಆಫ್ ಸುಮಾರು ಜನ ಕೆಲಸ ಕಟ್ಕೊಂಡ್ರು. ಯಾಕೆಂದರೆ ಆರ್ಥಿಕತೆ ಅನ್ನೋದು ಒಂಥರ ಕುಸಿದೋಗ್ಬಿಡ್ತು. ಅಮೇರಿಕ ಯುದ್ಧದಲ್ಲಿತ್ತು, ಅಷ್ಟೊತ್ತಿಗಾಗಲೇ ಬೇರೆ ಕಾರಣಗಳು ಸೇರ್ಕೊಂಡಿದ್ದು, .com ಕಂಪ್ನಿಗಳೆಲ್ಲ ಮುಚ್ಚಿದ್ದು, ಹಾಗೆ ಬೇಕಾದಷ್ಟು ವಿಚಾರಗಳನ್ನ ಜೊತೆಗೆ ಈ ಟೆರರಿಸ್ಟ್ ಅಟ್ಯಾಕು ಕೂಡ ಸೇರಿಕೊಂಡು ಅಮೇರಿಕ ಒಂದು ದೊಡ್ಡ ಸಂಕಷ್ಟದಲ್ಲಿತ್ತು. ನಾನು ಎಲ್ಲಿ ಹೋದರೂ ಅಲ್ಲಿ ಆಗ್ತಿದ್ದ ಮಾತುಗಳು ಲೇ ಆಫೆ. ನೀನು ಮುಂದಿನ ಸಲ ಬರೋ ಹೊತ್ತಿಗೆ ನಾನು ಇರ್ತೀನೋ ಇಲ್ವೋ, ಈ ಥರದ ಮಾತುಗಳು. ಇದನ್ನೆಲ್ಲ ಸೇರಿಸಿ ಒಂದು ಲೇಖನ ಬರೀಬೇಕು ಅಂತೇಳಿ ಹೊರಟೆ. ಆಮೇಲೆ ಅದು ಯಾಕೋ ಅದು ಸಮಾಧಾನ ಆಗಲೇ ಇಲ್ಲ. ನೀವು ಲೇಖನ ಬರೆದ್ರೆ ನೀವು ವಿಚಾರವನ್ನು ನೀವು ಹೇಳ್ಬೋದು, ಆದರೆ ಆ ಸಂಘರ್ಷವನ್ನು, ಆ ಭಾವವನ್ನು ನೀವು ಇನ್ನೊಬ್ಬನಿಗೆ ಮುಟ್ಸೋಕ್ಕಾಗೋದಿಲ್ಲ ಲೇಖನದಲ್ಲಿ. ಲೇಖನ ಅದು ಅರ್ಥಕ್ಕೆ ಪ್ರಾಶಸ್ತ್ಯ ಕೊಡುತ್ತೆ, ಭಾವಕ್ಕಲ್ಲ.
ಹಾಗಾಗಿ ಲೇಖನ ಬರೆದ್ರೆ ಸಮಾಧಾನನೇ ಆಗಲಿಲ್ಲ. ಅವಾಗ ನಾನೇ ಕೂತು ಯೋಚನೆ ಮಾಡಿದೆ, ಇದನ್ನು ಏನು ಮಾಡ್ಬೇಕು, ಇದನ್ನು ಜನಕ್ಕೆ ಮುಚ್ಚೋದಕ್ಕೆ ಏನು ಮಾಡ್ಬೇಕು ಇದನ್ನು. ಆಗ ಇದನ್ನು ಒಂದು ಕತೆ ಮಾಡಿದ್ರೆ, ಒಂದು ಕಾದಂಬರಿ ಮಾಡಿದ್ರೆ, ನನ್ನ ಸಣ್ಣ ಕಥೆನೂ ಬರ್ತಿರಲಿಲ್ಲ, ನಾನು ಯಾವತ್ತೂ ನನ್ನ ಕತೆಗಾರ ಅಂತ ಅಂದ್ಕೊಂಡಿರಲಿಲ್ಲ. ಆಗ ಕೂತು ನಾನು ದ್ವೀಪೋವಹಿಸಿ ಕಾದಂಬರಿ ಬರೆದೆ. ದ್ವೀಪೋವಹಿಸಿ ಈಗಲೂ ಕೂಡ ಜನ ಇಷ್ಟಪಟ್ಟು ಓದ್ತಾರೆ. ಅಂದರೆ ಒಂದು ಕಥೆಯ ಪ್ರಭಾವ ಅದು. ಕಥೆಯ ಮೂಲಕ ನಾವು ಹೇಳಿದಾಗ ಬೇಕಾದಷ್ಟು ವಿಚಾರಗಳನ್ನು ಮನಸ್ಸಿಗೆ ಹೇಳ್ಬೋದು. ಈಗ MK ಇಂದಿರಾ ಅವರ ಪಣಿಯಮ್ಮ ತಗೊಳ್ಳಿ, ಎಂಥ ಒಳ್ಳೆ ಕಾದಂಬರಿ ಅದು. ಬಹುಶಃ ಆ ದಿನಗಳಲ್ಲಿ ವಿಧವೆಯರು, ಬ್ರಾಹ್ಮಣ ವಿಧವೆಯರು ಅನುಭವಿಸಿದ್ದನ್ನು ನಾನು ಯಾವ ರೀತಿಯಲ್ಲೂ ಬೇರೆ ರೀತಿಯಲ್ಲಿ ನಾನ್ ಫಿಕ್ಷನ್ನಾಗಿ ಎಷ್ಟು ಲೇಖನ ಬರೆದು ನಿಮಗೆ ತಿಳಿಸಿದ್ರು ನಿಮ್ಗೆ ಅಷ್ಟು ಮನಸ್ಸಿಗೆ ಮುಟ್ತಾ ಇರಲಿಲ್ಲ. ಅದನ್ನು ಅವರು ಒಂದು ಕಾದಂಬರಿ ಬರೆದು ನಮ್ಮನ್ನು ತಟ್ಬಿಟ್ರು. ಹಾಗೆ ಕತೆಗೆ ಒಂದು ದೊಡ್ಡ ಪವರ್ ಇದೆ, ಆದರೆ ಕತೆಗೆ ಮಿತಿ ಕೂಡ ಇದೆ. ಏನು ಮಿತಿ? ನಾವು ಬೆಳೀತಾ ಬೆಳೀತಾ ಕಥೆಯನ್ನು ಮತ್ತು ಜೀವನವನ್ನು ಬೇರೆ ಮಾಡ್ಕೊಳ್ಳೋದು ಕಲ್ತ್ಬಿಡ್ತೀವಿ. ನಾವು ಮಹಾಬುದ್ಧಿವಂತರು. ನಾವೆಲ್ಲ ರಾಮಾಯಣ ಓದಿ ಬಂದಿದ್ದೀವಿ. ರಾಮನಂತೆ ಪುರುಷೋತ್ತಮರಾಗಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಸ್ತ್ರೀಯರ ಮೇಲೆ ಆಗೋ ದೌರ್ಜನ್ಯ, ಅತ್ಯಾಚಾರ, ಇವುಗಳ ವಿಚಾರದಲ್ಲಿ ಭಾರತ ಒಂದು ದೊಡ್ಡ ಸ್ಥಾನದಲ್ಲಿದೆ. ಇದು ಯಾಕೆ ಹೀಗೆ? ಅಂದರೆ ರಾಮಾಯಣ ಕೇಳದೇ ಇರೋ ದೇಶಗಳು ಅಲ್ಲಿ 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 ಜಾಸ್ತಿ ಅತ್ಯಾಚಾರ ಆಗಬೇಕಾಗಿತ್ತು, ರಾಮಾಯಣ ಕೇಳಿದ ದೇಶಗಳಲ್ಲಿ ಕಮ್ಮಿ ಆಗಬೇಕಾಗಿತ್ತು. ಆಗಲಿಲ್ಲ. ಅಂದರೆ ಕಥೆಯನ್ನು ಬೇರೆ ಮಾಡಿಕೊಂಡು ಬದುಕುವಂಥದ್ದನ್ನು ನಾವು ಕಲ್ತ್ಬಿಡ್ತೀವಿ. ಅದನ್ನು ಮತ್ತೊಂದು ಕಥೆಯ ಮಿತಿ ಅಂದರೆ, ಮುಗ್ಧತೆಯಲ್ಲಿ ಕೇಳಿದ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತವೆ. ನಾವು ಬೆಳೆದ ಮೇಲೆ ಕೇಳಿದ ಕಥೆಗಳು ನಮಗೆ ಎಂಟರ್ಟೈನ್ಮೆಂಟ್ ಆಗುತ್ತವೆ. ಹಾಗೆ ಎಂಟರ್ಟೈನ್ಮೆಂಟ್ ಆಗೋ ಕಥೆಗಳಿಂದ ಎಷ್ಟರ ಮಟ್ಟಿಗೆ ಈ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ನಾವು ಲಿಂಕ್ ಹಾಕ್ಬೋದು ಗೊತ್ತಾಗಲ್ಲ. ಈಗ ಸಾಮಾಜಿಕ ಸ್ವಾಸ್ಥ್ಯದ ವಿಚಾರಕ್ಕೆ ಬಂದರೆ, ಸಾಮಾಜಿಕ ಸ್ವಾಸ್ಥ್ಯದ ವಿಚಾರದ ಮೇಲೆ ನಾವು ಕೃತಿಗಳನ್ನು ಬ್ಯಾನ್ ಮಾಡ್ತೀವಿ ಅಲ್ವಾ? ರಶ್ದಿಯವರ ಕೃತಿಯನ್ನೇ ತಗೊಳ್ಳಿ, ಅದು ಆ ಕಾಲದಲ್ಲೇ ಬ್ಯಾನ್ ಆಯಿತು. ಅದು ಬ್ಯಾನ್ ಆದಾಗ ಅಲ್ಲಿ ಅಮೇರಿಕಾದಲ್ಲಿ ಒಬ್ಬ ಲೇಖಕ ಒಂದು ಜೋಕ್ ಮಾಡಿದ್ದ. ಸಾಮಾನ್ಯವಾಗಿ ರಶ್ದಿಯ ಬರಹ ಕಾಂಪ್ಲೆಕ್ಸ್ ಆಗಿರುತ್ತೆ. ಅವರ ಮಿಡ್ನೈಟ್ ಚಿಲ್ಡ್ರನ್ ಒಂದು ಬಿಟ್ಟರೆ ಉಳಿದಿದ್ದ ಕಾದಂಬರಿಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನನಗೇನು ಖುಷಿ ಆಗ್ತಿದೆ ರಶ್ದಿ ಕಾದಂಬರಿ ಬ್ಯಾನ್ ಆಗಿರೋದು ಅಂದರೆ, ಇಷ್ಟು ಸಾವಿರಾರು ಜನ ಓದ್ಬಿಟ್ಟು ಅದನ್ನು ವಿರೋಧ ಮಾಡ್ತಿದ್ದಾರೆ. ಯಾರೂ ಓದಿರಲ್ಲ. ಅದು ರಶ್ದಿ ಕಾದಂಬರಿ ಯಾರು ಓದಿದ್ರು? ಬ್ಯಾನ್ ಆಗೋ ಕೃತಿಗಳನ್ನು ಯಾರೂ ಓದೋದಿಲ್ಲ. ಯಾರೋ ಓದಿ ಒಂದು ರೂಮರ್ ಹಬ್ಬಿಸ್ತಾರೆ. ಅದು ಈಗಂತೂ ನಮ್ಮ ಟೆಕ್ನಾಲಜಿ ಯುಗದಲ್ಲಿ ಆ ಥರ ರೂಮರ್ಗಳು ಬಹಳ ವೇಗವಾಗಿ ಹೋಗುತ್ತೆ. ಈಗ ಇಂಥ ಪುಸ್ತಕದಲ್ಲಿ ಇಂಥ ಧರ್ಮವನ್ನು ಬೈದಿದ್ದಾರಂತೆ, ಇಂಥ ಪುಸ್ತಕದಲ್ಲಿ ಇಂಥ ಜಾತಿಯನ್ನು ಬೈದಿದ್ದಾರಂತೆ, ಇಂಥ ಪುಸ್ತಕದಲ್ಲಿ ಇಂಥ ಸ್ವಾಮಿಗಳನ್ನು ಬೈದಿದ್ದಾರಂತೆ ಅಂತ ಹಬ್ಸಿದ್ರೆ ಸಾಕು, ಆ ಪುಸ್ತಕ ಸಮಾಜ ವಿರೋಧಿ ಅಂತ ಅನ್ನಿಸ್ಕೊಳ್ಳುತ್ತೆ. ಆಗ ಗಿರೀಶ್ ಭಟ್ರು ಹೇಳ್ತಾ ಒಂದು ಮಾತು ಹೇಳಿದ್ರು, ಎಷ್ಟು ಜನ ಸಾಹಿತ್ಯ ಓದ್ತಾರೆ? 1,00,000 ಪ್ರತಿ ಹೋಯಿತು ಅಂತ ಇಟ್ಕೊಂಡ್ರು 7 ಕೋಟಿ ಜನಕ್ಕೆ 0.07%, 1% ಅಲ್ಲ, 0ಗೆ ಹತ್ತಿರ. ಅಲ್ಲಿಗೆ ಸಾಹಿತ್ಯಕ್ಕೆ ನಾವು ಒಂದು ರೀತಿಯಲ್ಲಿ ವಿಪರೀತ ಪ್ರಾಶಸ್ತ್ಯ ಕೊಡ್ತೀವಿ. ಸಾಹಿತಿಗಳಿಗೆ ಅವ್ರ ಮಾತಿಗೂ ವಿಪರೀತ ಪ್ರಾಶಸ್ತ್ಯ ಕೊಡ್ತೀವಿ. ಏಕೆಂದರೆ ಸಮಾಜದ ಸ್ವಾಸ್ಥ್ಯ, ಸಮಾಜದ ಬದಲಾವಣೆಗಳು ಬೇರೆ ಬೇರೆ ರೀತಿಯಲ್ಲಾಗುತ್ತವೆ. ರಾಜಕೀಯ ಬದಲಾವಣೆಗಳು ಸಮಾಜದ ಸ್ವಾಸ್ಥ್ಯವನ್ನು ತರುತ್ತವೆ, ಸಮಾಜದಲ್ಲಿ ಬದಲಾವಣೆಗಳನ್ನು ತರುತ್ತವೆ. ಅದನ್ನು ನಾವು ನೋಡಿದ್ದೀವಿ ಭಾರತದಲ್ಲಿ. ಅಂತಾರಾಷ್ಟ್ರೀಯ ರಾಜಕೀಯ ಬದಲಾವಣೆಗಳು ಸಮಾಜ ಸ್ವಾಸ್ಥ್ಯ ತರುತ್ತವೆ. ಅಮೇರಿಕಾದ ಅಧ್ಯಕ್ಷ ಬದಲಾದರೆ ನಮ್ಮಲ್ಲಿ ಕೆಲವರಿಗೆ ನಿದ್ದೆ ಹೋಗುತ್ತೆ, ಅಥವಾ ಕೆಲವರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಹೀಗೆ ಅಂದರೆ ಇವೆಲ್ಲವೂ ಬಹಳಷ್ಟು ಕನೆಕ್ಟೆಡ್. ನಾವೊಂದು ಕನೆಕ್ಟೆಡ್ ವರ್ಲ್ಡಲ್ಲಿದ್ದೀವಿ ಈಗ. ಸಾಹಿತ್ಯಕ್ಕೆ ಅದರ ಹಾಗೆ ಹೇಳ್ತಿದ್ದ ಹಾಗೆ ನಾನು ಪೆಸಿಮಿಸ್ಟ್ ಅಲ್ಲ. ಅಂದರೆ ಸಾಹಿತ್ಯಕ್ಕೆ ಅದರದೇ ಆದ ಗೌರವವಿದೆ. ಸಾಹಿತ್ಯ ನಮ್ಮ ಅರಿವನ್ನು ವಿಸ್ತರಿಸುತ್ತೆ.
ನಮ್ಮ ಅನುಭವದ ಗಡಿಗಳನ್ನು ವಿಸ್ತರಿಸುತ್ತೆ, ನಮ್ಮ ಚಿಂತನೆಯನ್ನು ಹೆಚ್ಚಿಗೆ ಮಾಡುತ್ತೆ. ಆದರೆ ಅದು ಒಂದೇ ಫ್ಯಾಕ್ಟ್ರಿಂದ ಸಮಾಜದ ಸ್ವಾಸ್ಥ್ಯವನ್ನು ಅಳೆಯೋದು ಕಷ್ಟವಾಗುತ್ತೆ. ದತ್ತಾತ್ರೇಯವರು ಬಹಳ ಒಳ್ಳೆ ಮಾತನ್ನು ಹೇಳಿದರು. ಅದರ ಎರಡು ಮುಖ್ಯವಾದ ಪಾಯಿಂಟ್ ಹೇಳೋದಾದರೆ, ಒಡಲಾಳ ಮತ್ತು ಪಣಿಯಮ್ಮನ ಉದಾಹರಣೆಯನ್ನು ಅವರು ಕೊಟ್ಟರು. ಆ ಮೂಲಕ ಸಮಾಜದಲ್ಲಿ ಒಂದು ಸಕಾರಾತ್ಮಕವಾದ ಅಥವಾ ಧನಾತ್ಮಕವಾದ ಸಂವೇದನೆಯನ್ನು ರೂಪಿಸುವ ಮೂಲಕ ಅದು ಸಮಾಜದಲ್ಲಿ ಒಂದು ಸ್ವಾಸ್ಥ್ಯವನ್ನು ಅಥವಾ ಸಮಾಜದ ಆರೋಗ್ಯವನ್ನು ಉತ್ತಮಪಡಿಸುವ ಕೆಲಸವನ್ನು ಸಾಹಿತ್ಯ ಮಾಡಬಲ್ಲದು ಅನ್ನುವ ಒಂದು ಅಂಶವನ್ನು ಅವರ ಇಡೀ ಮಾತಿನಲ್ಲಿ ಹೈಲೈಟ್ ಮಾಡಿದರು. ಈಗ ಅದಕ್ಕೆ ಸಂಬಂಧಪಟ್ಟು ಏನಾದರೂ ರೋಹಿತರು ಹೇಳುವುದಿದ್ದರೆ ಹೇಳ್ಬೋದು. ಅದರ ಜೊತೆಗೆ ನಾನು ಅವರಿಗೆ ಪ್ರಶ್ನೆ ಇನ್ನೊಂದು ಸೇರಿಸಿಕೊಳ್ತೇನೆ. ಈಗ ಸಮಯದ ಮಿತಿಯ ಒಳಗೆ ಮುಗಿಬೇಕಾಗಿರುವುದರಿಂದ ನಮ್ಮಲ್ಲಿ ಕನ್ನಡ ಸಾಹಿತ್ಯದ ವಿಷಯಕ್ಕೆ ಬಂದರೆ, ಈಗ ರಶ್ದಿ ಉದಾಹರಣೆಯನ್ನು ಅವರು ಕೊಟ್ಟರು, ಮತ್ತು ಸಹನಾ ಅವರು ಬೇರೆ ಬೇರೆ ಸಾಹಿತ್ಯದ ಬಗ್ಗೆ ಹೇಳಿದರು, ಮತ್ತು ಸಿನಿಮಾದಂತಹ ಕಲೆಗಳ ಇಂಪ್ಯಾಕ್ಟ್ ಬಗ್ಗೆಯೂ ಕೂಡ ಅವರು ಹೇಳಿದರು. ನಾವು ಕನ್ನಡದಲ್ಲಿ ಈಗ ನಮ್ಮಲ್ಲಿ ಒಂದು ಕಾಲಘಟ್ಟ 1900ರಿಂದ ಹೊಸಗನ್ನಡ ಆರಂಭ ಆಯಿತು ಅಂತ ಇಟ್ಕೊಂಡ್ರೆ, ಈಗ ಹಿಂದೆ ಕೂಡ ಮತ ಪ್ರಚಾರಕ್ಕಾಗಿಯೇ ಬರೆದಂತಹ ಕೃತಿಗಳು ಬ್ರಹ್ಮಶಿವ, ನಯಸೇನ ಇವರದ್ದೆಲ್ಲ ಇತ್ತು. ಆದರೆ ನಾವು ಆಗಲೇ ಹೇಳಿದಾಗ ಅದನ್ನು ತುಂಬ ಜನ ಏನು ಓದದೇ ಇರುವುದರಿಂದ ಅದು ಬಹಳ ಇಂಪ್ಯಾಕ್ಟ್ ಮಾಡಿತು ಅಂತ ಹೇಳಲಿಕ್ಕಾಗಲ್ಲ, ಪರಮತ ಖಂಡನೆ ಇತ್ಯಾದಿಗಳ ಬಗ್ಗೆ ಎಲ್ಲ. ಆದರೆ ಈ ಹೊಸಗನ್ನಡದ ಕಾಲಾವಧಿಯಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅಥವಾ ನವ್ಯೋತ್ತರ ಅಂತ ಹೀಗೆ ಏನು ನಾವು ಕಾಲಘಟ್ಟದ ಒಂದು ವಿಭಾಗವನ್ನು ಮಾಡ್ತೇವೆ, ಈ ವಿಭಾಗದ ಹಿನ್ನೆಲೆಯಲ್ಲಿ ಸಾಮಾಜಿಕ ಸ್ವಾಸ್ಥ್ಯದ ಕುರಿತಾದ ಸಾಹಿತ್ಯ ಮೀಮಾಂಸೆ, ಅಂದರೆ ಈಗ ಸಾಮಾಜಿಕ ಸ್ವಾಸ್ಥ್ಯ ಹೇಗಿರಬೇಕು, ಕಾವ್ಯದಲ್ಲಿ ಅದು ಹೇಗೆ ವ್ಯಕ್ತ ಆಗಬೇಕು ಅಥವಾ ಸಾಹಿತ್ಯದ ಮೂಲಕ ಅದು ಹೇಗೆ ಸಾಧಿತವಾಗಬೇಕು ಅನ್ನುವ ನಿಲುವು ಏನಿದೆ, ಆ ಮೀಮಾಂಸೆಯ ಒಂದು ಬದಲಾವಣೆ ಯಾವ ರೀತಿ ಆಯಿತು, ಅದರ ಪರಿಣಾಮ ಕಲ್ಪನಾ ಆಧಾರಿತ ಸಾಹಿತ್ಯದ ಮೇಲೆ ಹೇಗಾಯಿತು, ಅದರ ಬಗ್ಗೆ ಕೂಡ ಸೇರಿಸಿಕೊಂಡು ಹೇಳಿ. ಹಿಂದಿನ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಈ ಪ್ರಶ್ನೆಗೆ ನಾನು ಬರ್ತೇನೆ. ಮುಖ್ಯವಾಗಿ ದತ್ತಾತ್ರೇಯ ಅವರು ಹೇಳಿದರು, ಏನೋ ಒಂದು 0.01% ಓದ್ತಾರೆ ಅಂತ ಹೇಳಿ. ಅದು ನಿಜ. ಪುಸ್ತಕಗಳ ಮಾರಾಟದ ದೃಷ್ಟಿಯಿಂದ ಮತ್ತು ಪುಸ್ತಕಗಳನ್ನು ನಿಜಕ್ಕೂ ಓದುಗರ ದೃಷ್ಟಿಯಿಂದ, ಸಂಖ್ಯೆ ದೃಷ್ಟಿಯಿಂದ ಅದು ಅವರು ಹೇಳಿದ್ದು ನಿಜ. ಆದರೆ ಅದಕ್ಕೆ ಹೊರತಾದ ಒಂದಷ್ಟು ಪ್ರಭಾವಗಳನ್ನು ಕೂಡ ಸಾಹಿತ್ಯ ಬೀರೋದಕ್ಕೆ ಶಕ್ತವಾಗಿದೆ. ಅದನ್ನು ನಾವು ಕಡೆಗಣಿಸೋ ಹಾಗಿಲ್ಲ. ಹಾಗಾಗಿನೇ ಬಹುಶಃ ಕಮ್ಯುನಿಸ್ಟ್ ನಾಯಕರು, ಅದು ಲೆನಿನ್ ಇರ್ಬೋದು, ಟ್ರಾಟ್ಸ್ಕಿ ಇರ್ಬೋದು, ಸ್ಟಾಲಿನ್ ಮುಂತಾದವರೆಲ್ಲ ಇರಬಹುದು, ಅವರು ಸಾಹಿತ್ಯ ಹೇಗಿರಬೇಕು ಅಂತ ಹೇಳಿದರೆ ಅದು ನಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿರಬೇಕು, ಅಲ್ಲಿಂದನೇ ಶುರುವಾಗಿದ್ದು. ನಾವು ಇವತ್ತೆಲ್ಲ ಯೋಚನೆ ಮಾಡ್ತೇವೆ, ಕಮ್ಯುನಿಸಮಿಗೂ ಸಾಹಿತ್ಯಕ್ಕೂ ಯಾಕೆ ಅಷ್ಟೊಂದು ನಂಟು, ಗಳಸ್ಯ ಕಂಠಸ್ಯ ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಸಾಹಿತ್ಯ ಇರುವುದೇ ಸಿದ್ಧಾಂತದ ಪ್ರಚಾರಕ್ಕೆ ಅಂತ ಲೆನಿನ್ ಬಹಳ ಸ್ಪಷ್ಟವಾಗಿ 1934ರಲ್ಲಿ ಹೇಳಿಬಿಡ್ತಾನೆ. ಆವಾಗ ಸೋವಿಯತ್ ಯೂನಿಯನ್ನಲ್ಲಿ ರೈಟರ್ಸ್ ಯೂನಿಯನ್ ಅಂತಲೇ ಅವರು ಶುರು ಮಾಡ್ತಾರೆ. ಅದಾದಮೇಲೆ ಇವನು ಮಾವೋ ಬರ್ತಾನೆ ಚೈನಾದಲ್ಲಿ. ಅವನು ಚೈನಾದಲ್ಲಿ ಬಂದು 42ರಲ್ಲಿ ಅದೇ ಘೋಷಣೆಯನ್ನು ಮತ್ತೆ ಮಾಡ್ತಾನೆ, ಸಾಹಿತ್ಯ ಇರುವುದೇ ನಮ್ಮ ಸಿದ್ಧಾಂತದ ಪ್ರಚಾರ ಮಾಡೋದಕ್ಕೆ. ಲೆನಿನ್ ಇನ್ನೂ ಒಂದು ಮಾತೇನು ಹೇಳ್ತಾನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಒಂದು ಮೆಷಿನಿಗೆ ಒಂದು ಮೊಳೆ, ಒಂದು ನಟ್ಟು ಬೋಲ್ಟು ಹೇಗೆ ಇರಬೇಕೋ ಹಾಗೆ ಸಾಹಿತ್ಯ ನಮ್ಮ ಸಿದ್ಧಾಂತಕ್ಕೆ ಬರಬೇಕು ಅಂತ. ಅಂದರೆ ನಮ್ಮ ಪ್ರತಿಯೊಂದು ಸಿದ್ಧಾಂತದ ಕೆಲಸ ಕಾರ್ಯಗಳನ್ನು ಕೂಡ, ಪ್ರಚಾರ ಕಾರ್ಯವನ್ನು ಕೂಡ ಸಾಹಿತ್ಯ ಮಾಡ್ತಾ ಇರಬೇಕು ಅನ್ನೋ ಮಾತನ್ನು ಅದೇ ರೀತಿಯಲ್ಲಿ ಅವನು ಕೂಡ ಹೇಳಿರೋದೊಂದು ನಾವು ನೋಡ್ತೇವೆ. ಹಾಗಾಗಿ ಸಾಹಿತ್ಯ ರಾಜಕೀಯಕ್ಕಿಂತ ಬೇರೆ ಅಲ್ಲ ಅನ್ನೋದನ್ನು ನಾವು ಆಗಾಗ ನೋಡ್ತಾ ಬಂದಿದ್ದೇವೆ. ಮತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕೂಡ ಹೇಗೆ ಸಾಹಿತ್ಯ ಅನ್ನೋದು ರಾಜಕೀಯವನ್ನು, ಒಟ್ಟು ಸಮಾಜದ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾ ಬಂದಿದೆ ಅನ್ನೋದನ್ನು ಕೂಡ ನೋಡ್ತಾ ಬಂದಿದ್ದೇವೆ. ಇದಕ್ಕೆ 2-3 ಉದಾಹರಣೆಗಳನ್ನು ಕೊಡ್ತೇನೆ. ನೀವು ಕೇಳಿದ್ರಿ ಯಾವ ಸಾಹಿತ್ಯ ಪ್ರಕಾರ ಹೆಚ್ಚು ಅದಕ್ಕೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ಈಗ ಕಾವ್ಯ ಅಂತ ತಗೊಂಡ್ರೆ ನಮ್ಮದು ವಂದೇ ಮಾತರಂ ಗೀತೆ ಯಾವ ರೀತಿಯಲ್ಲಿ ಇಡೀ ದೇಶವನ್ನು ಒಗ್ಗಟ್ಟಾಗಿ ಸ್ವಾತಂತ್ರ್ಯದ ಕಡೆ, ಹೋರಾಟದ ಕಡೆಗೆ ಅವ್ರನ್ನ ಜನರನ್ನ ಮುನ್ನುಗ್ಗಿಸಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ. ಅದು ಒಂದು ಕ್ರಾಂತಿಕಾರಕ ನಡೆ. ಆದರೆ ಒಟ್ಟಾರೆಯಾಗಿ ನಾನು ಇನ್ನೊಬ್ಬರನ್ನ ನೆನಪಿಸ್ಕೊಳ್ಳೋದು ಮೈಸೂರು ಮಲ್ಲಿಗೆ ಖ್ಯಾತಿಯ KS ನರಸಿಂಹಸ್ವಾಮಿ ಅವರು. ಅವರ ಗೀತೆಗಳು ಎಷ್ಟು ದಾಂಪತ್ಯಗಳನ್ನು ಹಿಡಿದಿಟ್ಟಿದೆ, ಸರಿ ಮಾಡಿದೆ, ಅವುಗಳಿಗೆ ಹೊಸ ಬೆಸುಗೆಯನ್ನು ಹಾಕಿದೆ ಅಂತ ಅದು
ಇಟ್ ಈಸ್ ನಾಟ್ ಮೆಷರೇಬಲ್. ನಾವು ಅದನ್ನು ಯಾವ ರೀತಿಯಲ್ಲೂ ಕೂಡ ಅದನ್ನು ಮೆಷರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಷ್ಟೋ ದಾಂಪತ್ಯಗಳನ್ನು ಅದು ಸರಿ ಮಾಡಿರುವಂಥ, ಅವುಗಳನ್ನು ಉತ್ತಮ ಮಾಡಿರುವಂಥ, ಅವುಗಳಿಗೆ ಪ್ರೀತಿ ರಸವನ್ನು ಸುರಿದಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಹಾಗಾಗಿ ಕಾವ್ಯಕ್ಕೆ ಅದರದ್ದೇ ಆದಂತಹ ಪ್ರಭಾವ ಇದ್ದೇ ಇದೆ. ನಾನು ಆಗಲೇ ಹೇಳಿದ ಹಾಗೆ ಗದ್ದರ್ ಮೊದಲಾದವರು ಕ್ರಾಂತಿಕಾರಿ ಗೀತೆಗಳನ್ನು ಬರೆದು ಇಡೀ ತೆಲಂಗಾಣದ ಅಥವಾ ಆಂಧ್ರ ಪ್ರದೇಶದ ಭಾಗದಲ್ಲಿ ಇದನ್ನು ನಕ್ಸಲ್ ಚಟುವಟಿಕೆಗಳನ್ನು ಜಾಸ್ತಿ ಮಾಡಿದ್ದನ್ನು ನಾವು ನೋಡಿದ್ದೇವೆ. 1852ರಲ್ಲಿ ಹ್ಯಾರಿಯಟ್ ಅಂತ ಹೇಳಿ ಒಬ್ಬಳು ಲೇಖಕಿ, ಅವಳು ಅಂಕಲ್ ಟಾಮ್ಸ್ ಕ್ಯಾಬಿನ್ ಅಂತ ಹೇಳಿ ಕಾದಂಬರಿಯನ್ನು ಬರೀತಾರೆ. ತುಂಬ ಜನ ಅದನ್ನು ಓದಿರೋದು ಕೂಡ ಇದೆ. ಅದು ಸುಮಾರು ಅಮೆರಿಕದ ಆಗಿನ ಕಾಲದಲ್ಲಿ 3 ಲಕ್ಷ ಕೃತಿಗಳು ಸೇಲ್ ಆಯಿತು. ಆಮೇಲೆ ಯುರೋಪಿಗೆ ಬಂದಾಗ ಇಂಗ್ಲೆಂಡಿನಲ್ಲೇ ಸುಮಾರು 5-6 ಲಕ್ಷ ಕೃತಿಗಳು ಸೇಲ್ ಆಯಿತು. ಯಾಕೆ ಈ ಕಾದಂಬರಿ ಅಷ್ಟು ಪ್ರಸಿದ್ಧ ಆಯಿತು ಅಂತ ಹೇಳಿದ್ರೆ, ಅದು ಮೊದಲ ಬಾರಿಗೆ ಕಪ್ಪು ಜನರ ನೋವನ್ನು ಹೇಳ್ತಾ ಇದ್ದಂಥ ಒಂದು ಕಾದಂಬರಿ. ಸೊ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತು ಅಮೆರಿಕದಲ್ಲಿ ಅಂತ ಹೇಳಿದ್ರೆ, ಅಬ್ರಹಾಂ ಲಿಂಕನ್ ಹ್ಯಾರಿಯಟನ್ನು ಮೀಟ್ ಮಾಡಿದಾಗ ಬಹಳ 3-4 ಸಲ ಅವಳನ್ನ ಮೀಟ್ ಮಾಡ್ತಾನೆ. ಮೀಟ್ ಮಾಡಿದಾಗೆಲ್ಲ ಅವನು ಹೇಳ್ತಾ ಇರೋದು ಒಂದೇ ಮಾತು, ನೀನಲ್ವಾ ಅಮೆರಿಕದಲ್ಲಿ ಸಿವಿಲ್ ವಾರ್ ಆಗೋದಕ್ಕೆ ಕಾರಣ ಆದವಳು ಅಂತ. ಅಂದರೆ ಒಬ್ಬಳು ಲೇಖಕಿ ಅಮೆರಿಕದ ಸಿವಿಲ್ ವಾರ್ ಆಗೋದಕ್ಕೆ ಕಾರಣ ಆದ್ಲು ಅಂತ. ಅಂದರೆ ಒಂದು ಕಾದಂಬರಿ ಒಂದು ಇಡೀ ಸಮಾಜವನ್ನು, ಒಂದು ಇಡೀ ದೇಶವನ್ನೇ ಕೂಡ ಅದು ಬದಲಿಸಿ ಹಾಕಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾಟಕದ ಇದಕ್ಕೆ ಬಂದರೆ, ನೀವು ಹೇಳಿದರೆ ಕಾದಂಬರಿ ಬಹಳ ಪ್ರಮುಖವಾದ ಮಾಧ್ಯಮ, ಅದು ಖಂಡಿತವಾಗಿ ಹೌದು. ಅದರ ಜೊತೆಗೆ ರಂಗ ಮಾಧ್ಯಮ, ಅಂದರೆ ನಿಮಗೆ ಕಣ್ಣಾರೆ ಕಾಣಿಸುವಂತಹ ಮಾಧ್ಯಮ ಇದೆ, ಅದು ಇನ್ನಷ್ಟು ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ, ಸಿನಿಮಾದ ಹಾಗೆ. ಕೇರಳದಲ್ಲಿ ಕೇರಳ ಪೀಪಲ್ಸ್ ಆರ್ಟ್ ಕ್ಲಬ್ ಅಂತ ಹೇಳಿ 1952ರಲ್ಲಿ ಶುರುವಾಯಿತು, 50ರಲ್ಲಿ ಶುರುವಾಯಿತು. 52ರಲ್ಲಿ ಅವರು ಆ ಒಂದು ಸಂಘದಿಂದ ಒಂದು ನಾಟಕವನ್ನು ಆಡಿಸಿದರು. ಅದು ನಿಂಗಳೆನ್ನೆ ಕಮ್ಯುನಿಸ್ಟಕ್ಕಿ ಅಂತ ಹೇಳಿ. ನಿಂಗಳೆನ್ನೆ ಕಮ್ಯುನಿಸ್ಟಕ್ಕಿ ಅಂತ ಹೇಳಿದ್ರೆ, ನೀನೇ ನನ್ನನ್ನು ಕಮ್ಯುನಿಸ್ಟ್ ಮಾಡಿದೆ ಅಂತ ಹೇಳಿ ಅದರ ಅರ್ಥ. ಅದೊಂದು ನಾಟಕ. ಈ ನಾಟಕವನ್ನು ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯವರು ಇಡೀ ಕೇರಳದಾದ್ಯಂತ ಸುಮಾರು ಸಾವಿರಾರು ಪ್ರದರ್ಶನಗಳನ್ನು ಮಾಡ್ತಾ ಹೋದರು. ಹೋದಲ್ಲಿ ಬಂದಲ್ಲಿ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಆ ನಾಟಕ ಆಡಿಸಿದರು. ಇದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, 1957ರಲ್ಲಿ, ಅಂದರೆ ಆ ನಾಟಕ ಪ್ರಾರಂಭ ಆಗಿ ರಂಗ ಪ್ರದರ್ಶನ ಆಗ್ಲಿಕ್ಕೆ ಶುರುವಾಗಿ 5 ವರ್ಷಗಳಲ್ಲಿ 57ರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಕಮ್ಯುನಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬಂತು. ಅಂದರೆ ಒಂದು ನಾಟಕಕ್ಕೆ ಒಂದು ಸರ್ಕಾರವನ್ನು ಬದಲಾವಣೆ ಮಾಡುವಂಥ ಒಂದು ಪಕ್ಷವನ್ನು ಹೊಸದಾಗಿ ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಕೂರಿಸುವಂಥ ಶಕ್ತಿ ಇದೆ. ಸೊ ಹೀಗಾಗಿ ನಾವು ಕಾದಂಬರಿ ಇರಬಹುದು, ಕಥೆಗಳಿರ್ಬೋದು, ಅಥವಾ ನಾಟಕ ಇರಬಹುದು, ಯಾವುದೇ ಒಂದು ಮಾಧ್ಯಮ ಅದು ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಬಹಳ ಪ್ರಭಾವ ಬೀರುವಂಥ ಸಾಧ್ಯತೆಯನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ಒಂದು ಕಾರಣ ಏನು ನಾನು ಅಂದ್ಕೊಳ್ತೇನೆ ಅಂತ ಹೇಳಿದ್ರೆ, ಉದಾಹರಣೆಗೆ ಈ ಸಾಹಿತ್ಯ ಮಾಧ್ಯಮದಲ್ಲಿ ಮೊದಲನೇದಾಗಿ ನೀವು ಸಿಂಪಥೆಟಿಕ್ ಪ್ರೊಟಗಾನಿಸ್ಟ್ ಅಂತ ಹೇಳಿದರೆ, ಆ ಸಾಹಿತ್ಯ ಕೃತಿಯಲ್ಲಿ ಯಾರು ಹೀರೋ ಆಗಿ ಬರ್ತಾನೆ ಅವನನ್ನು ತುಂಬ ಸಿಂಪತಿ ನಮಗೆ ಬರುವ ಹಾಗೆ ಅವನನ್ನು ತೋರಿಸೋದು. ಅವನು ಬಹಳ ಕಷ್ಟಪಡ್ತಾ ಇದ್ದಾನೆ, ಅಥವಾ ಯಾವುದೋ ಒಂದು ಶೋಷಣೆಗೆ ಒಳಗಾಗಿದ್ದಾನೆ, ಅವನ ಮೇಲೆ ಇಡೀ ಸಮಾಜ ಮುಗಿಬಿದ್ದಿದೆ ಅಂತ ನಾವು ತೋರಿಸ್ತಾ ಹೋದ ಹಾಗೆ ಅದು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದ ವ್ಯಕ್ತಿ ಆದರೂ ಕೂಡ ನಮಗೆ ಅವನ ಮೇಲೆ ಕರುಣೆ ಬಂದ್ಬಿಡುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವು ಸಲ ನಾವು ರಾಮಾಯಣದ ಸಿನಿಮಾ ನೋಡ್ತಾ ಇದ್ರೆ ರಾವಣನ ಕಷ್ಟವನ್ನು ನೋಡಿದಾಗ, ಅಥವಾ ಕರ್ಣನ ಬಗ್ಗೆ ಎಷ್ಟು ಕವಿಗಳು ಮಾತಾಡಿಲ್ಲ, ಕರ್ಣ ಅಷ್ಟು ಕೆಟ್ಟ ವ್ಯಕ್ತಿ ಆದರೂ ಕೂಡ ಮಹಾಭಾರತದಲ್ಲಿ ಕರ್ಣ ಎಲ್ಲೋ ಒಂದು ಕಡೆ ರಥ ಕುಸಿದು ಬಿತ್ತು ಅಂತ ಹೇಳುವಾಗ, ಅಥವಾ ತಾಯಿಯ ಪ್ರೀತಿ ತನ್ನ ಇಡೀ ಜೀವನದಲ್ಲಿ ಸಿಕ್ಕಿಲ್ಲ ಅಂತ ಹೇಳುವಾಗ ಯಾರೋ ಪ್ರೇಕ್ಷಕರೇ ಕಣ್ಣೀರು ಹಾಕೋದನ್ನು ನಾವು ನೋಡ್ತೀವಿ. ಅಂದರೆ ಆ ರೀತಿಯ ಒಂದು ಬದಲಾವಣೆಯನ್ನು, ಮಾನಸಿಕ ಬದಲಾವಣೆಯನ್ನು ಒಂದು ಸಾಹಿತ್ಯ ಕೃತಿ ಮಾಡುತ್ತೆ. ಆಮೇಲೆ ವಿಲನ್ ಟೆಂಪ್ಲೇಟ್, ಯಾರು ಶತ್ರು ಅಂತ ತೋರಿಸ್ಬೇಕು ಅವರನ್ನು ತುಂಬ ಖಳನಾಯಕರಾಗಿ, ತುಂಬ ಕೆಟ್ಟವರಾಗಿ, ತುಂಬ ಡಾರ್ಕ್ ಶೇಡಲ್ಲಿ ತೋರಿಸುವಂಥದ್ದು. ಆಮೇಲೆ ಇನ್ಎವಿಟಬಲ್ ಕನ್ಕ್ಲೂಷನ್, ನಿಮ್ಮ ಕನ್ಕ್ಲೂಷನ್ ನೀವು ಮೊದಲಿಗೆ ಬರೆದುಬಿಟ್ಟಿರ್ತೀರ, ಬಟ್ ಅದು ನೀವು ಮೊದಲಿಗೆ ಕನ್ಕ್ಲೂಷನನ್ನು ಪೂರ್ವ ನಿರ್ಧಾರಿತ ಮಾಡಿದ್ದೀರಾ ಅನ್ನೋದು ಗೊತ್ತಾಗದಿರೋ ರೀತಿಯಲ್ಲಿ ಸಾಹಿತ್ಯವನ್ನು ಬರಿತಾ ಹೋಗೋದು. ಅಂದರೆ ಈ ಕತೆ ಹೀಗೆ ಬಂದು ಕೊನೆ ಹೀಗೆ ಎಂಡ್ ಆಯಿತು ಅಂತ ಓದುಗನಿಗೆ ಅದು ಅನ್ನಿಸ್ಬೇಕು, ಇದೆಲ್ಲದ ಬೇರೆ ರೀತಿಯಲ್ಲಿ ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸುವ ರೀತಿಯಲ್ಲಿ ಆ ಕನ್ಕ್ಲೂಷನನ್ನು ಮೊದಲೇ ಪೂರ್ವ ನಿರ್ಧಾರಿತ ಮಾಡಿ ಅದನ್ನು ತರುವಂಥದ್ದು. ಆಮೇಲೆ ಸೆಲೆಕ್ಟಿವ್ ರಿಯಾಲಿಟಿ, ಕೆಲವು ವಿಚಾರಗಳನ್ನು ಮಾತ್ರ ಯಾವುದೋ ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿ ಮೇಲೆ ಶೋಷಣೆ ಮಾಡಿತು, ಅದು ಇದೇ ಸಮೀಕರಣ ಇರಬೇಕು, ಇದು ಉಲ್ಟಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಮಾಡುವಂಥದ್ದು. ಆಮೇಲೆ ಇಮೋಷನಲ್ ಪ್ರೀಲೋಡಿಂಗ್, ಅಂದರೆ ಅದಕ್ಕೆ ಬೇಕಾದ ಅನೇಕ ಭಾವನಾತ್ಮಕ ವಿಚಾರಗಳನ್ನು ತರುವಂಥದ್ದು. ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಎಲ್ಲ ರೀತಿಯ ಕಷ್ಟಗಳು, ಅವನಿಗೆ ಆರ್ಥಿಕ ಸಂಕಷ್ಟ, ಸಾಮಾಜಿಕ ಸಂಕಷ್ಟ, ಕೌಟುಂಬಿಕ ಕಲಹ ಎಲ್ಲನೂ ಕೂಡ ಅವನ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಅವನನ್ನೇ ಒಂದು ಮೂರ್ತೀಕರಿಸಿ ಹೇಳುವಂಥದ್ದು. ಆಮೇಲೆ ಅಥಾರಿಟಿ ಆಫ್ ದ ನರೇಟರ್, ಅಂದರೆ ಅಲ್ಲಿ ಯಾರು ಕಥನವನ್ನು ನಿರೂಪಣೆ ಮಾಡ್ತಾ ಇರ್ತಾನೆ ಅವನ ಟೋನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವನನ್ನು ಓದ್ತಾ ಅವನು ಹೇಳಿದ್ದನ್ನು ನಾವು ಒಪ್ಪಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನು ಟ್ಯೂನ್ ಮಾಡುವಂಥದ್ದು.
ಕೊನೆಗೆ ಅಂದರೆ ಈ ಇಷ್ಟೆಲ್ಲ ರೀತಿಗಳಲ್ಲಿ ನಾವು ಸಾಹಿತ್ಯವನ್ನು ಬರಿತಾ ಹೋದಾಗ ಓದುಗ ಆ ಸಾಹಿತಿಯ ಅಥವಾ ಸಾಹಿತ್ಯದ ದಾರಿಗೆ ಬಂದ್ಬಿಡ್ತಾನೆ. ಇದು ಬಹುಶಃ ಕಾದಂಬರಿಯಲ್ಲಿ ಈ ಸಾಧ್ಯತೆ ಜಾಸ್ತಿ ಇದೆ ಅಂತ. ಯಾಕಂದರೆ ಕತೆ ನಿಮಗೆ ಒಂದು 3-4 ಪುಟಗಳಲ್ಲಿ ಮುಗಿಬೇಕಾದ್ರಿಂದ ಅದಕ್ಕೆ ಇಷ್ಟೆಲ್ಲ ಸಾಧ್ಯತೆಗಳನ್ನು ಮಾಡೋದಕ್ಕೆ ಕಷ್ಟ ಇರ್ಬೋದು. ಈ ಕಾದಂಬರಿ ಇರಬಹುದು ಅಥವಾ ನಾಟಕ ಇರಬಹುದು ಅಥವಾ ಯಾವುದೇ ಒಂದು ದೀರ್ಘವಾದ ಸಾಹಿತ್ಯ, ಅದಕ್ಕೆ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇರುವುದರಿಂದ ಬಹುಶಃ ನಮಗೆ ಈ ಮಾಧ್ಯಮಗಳು ಹೆಚ್ಚು ನಮ್ಮನ್ನು ಸೆಳೀತವೆ ಅಂತ ನನಗನ್ಸುತ್ತೆ. ಇನ್ನೊಂದು ಅಂಶ ಸೇರಿಸ್ಬೇಕಿತ್ತು. ಆತ್ಮಚರಿತ್ರೆನೂ ತುಂಬ ಒಳ್ಳೆ ಮಾಧ್ಯಮ. ಅದರಲ್ಲಿ ಅಂದ್ರೆ ನಿಜವಾಗಿಯೂ ಸಾಧಿಸಿರೋರನ್ನ ಈಗ ನಾವು ಅಲ್ಲ, ಆಮೇಲೆ ಅದರಲ್ಲಿ ತುಂಬಾ ಸುಳ್ಳು ಹೇಳ್ಬೋದು. ಅಲ್ಲ ನಿಜವಾಗ್ಲೂ ಸಾಧಿಸಿರೋರು ಭಿತ್ತಿ ಇಟ್ಕೋಬಹುದು. ಉದಾಹರಣೆಗೆ ಅಥವಾ ಅಬ್ದುಲ್ ಕಲಾಂರ ವಿಂಗ್ಸ್ ಆಫ್ ಫೈರ್ ಅಥವಾ ಲಾಂಗ್ ವಾಕ್ ಟು ಫ್ರೀಡಮ್ ಆಗ್ಲೇ ನೀವು ಮಾತಾಡುವ ಜ್ಞಾಪಕ ಬಂತು. ನಿಜವಾಗಿಯೂ ಹಾಗೆ ಬದುಕು ಬರಹ ಒಂದೇ ರೀತಿ ಇದ್ದ ವ್ಯಕ್ತಿಯ ಆತ್ಮಚರಿತ್ರೆ ಓದಿದ್ರೆ ಅದು ತುಂಬ ಕಾದಂಬರಿಗಿಂತ ಹೆಚ್ಚಿನ ಪರಿಣಾಮ. ಅದನ್ನು ಸರಿಯಾಗಿ ಬರೆದ್ರೆ, ಉದ್ರೇಕಕ್ಕೊಳಗಾಗದೆ ರಾಗದ್ವೇಷಗಳನ್ನು ಬಿಟ್ಟು ಒಂದು ಅಂತರ ಇಟ್ಕೊಂಡು, ಅಂದರೆ ಭಿತ್ತಿ ಯಾಕೆ ವಿಶೇಷವಾಗುತ್ತೆ ಅಂದರೆ ಕಾದಂಬರಿಗೂ ಭಿತ್ತಿಗೂ ವ್ಯತ್ಯಾಸವೇ ಇಲ್ಲ. ಭಿತ್ತಿ ಓದ್ತಾ ಯಾವುದೋ ಕಾದಂಬರಿ ಓದ್ತಿದ್ದೀವಿ ಅನ್ಸುತ್ತೆ, ಆತ್ಮಚರಿತ್ರೆ ಅನ್ಸಲ್ಲ. ಅದೊಂದು. ಆಮೇಲೆ ಕಾರಂತರ ಸರಸಮ್ಮನ ಸಮಾಧಿ, ಕಾರಂತರ ಪುಸ್ತಕಗಳು ಯಾಕೆ ಇಷ್ಟವಾಗುತ್ತೆ ನನಗೆ ಅಂದರೆ ಅದು ನಮ್ಮ ಮೂಢನಂಬಿಕೆಯನ್ನು ತಿದ್ದೋಕೆ ಪ್ರಯತ್ನ ಪಡುತ್ತೆ. ಸ್ವಾಸ್ಥ್ಯವನ್ನೇ ಎಲ್ಲೂ ಯಾರಿಗೂ ನೋವಾಗದೆ ಅದನ್ನು ತುಂಬ ರೊಚ್ಚಿಗೆದ್ದು ಹೇಳ್ದೇನೆ ಅವರ ಚೋಮನ ದುಡಿ, ಕುಡಿಯರ ಕೂಸು, ಸರಸಮ್ಮನ ಸಮಾಧಿ ಅಂತೂ, ಆಮೇಲೆ ಮೂಕಜ್ಜಿಯ ಕನಸುಗಳ ಕೊನೆ ಅಂತ್ಯ, ಅದು ಕಾರಂತರು ಸ್ವಾಸ್ಥ್ಯಕ್ಕೆ ನೇರವಾಗಿ ಕಾರಂತರನ್ನ ಸ್ವಲ್ಪ ಹೆಚ್ಚೇ ಲಿಂಕ್ ಮಾಡಬಹುದು ಅಂತ ನನಗನ್ಸುತ್ತೆ. ಆತ್ಮಚರಿತ್ರೆಯಲ್ಲಿ ಸುಳ್ಳು ಹೇಳುವುದು ಸಾಮಾಜಿಕ ಸ್ವಾಸ್ಥ್ಯವನ್ನು ಹೆಚ್ಚಿಸಲಿಕ್ಕೆ, ಹಾಗಾಗಿ ಅದನ್ನು ನಾವು ಸ್ವಾಗತ ಮಾಡ್ಬೋದು. ಆಮೇಲೆ ಅದೇ ಒಂದು ಸಂಕ್ಷಿಪ್ತವಾಗಿ 2 ನಿಮಿಷದಲ್ಲಿ ನವೋದಯ ನವ್ಯ ಅದರ ಬಗ್ಗೆ ಏನಾದರೂ ಹೇಳಲಿಕ್ಕಿದೆಯಾ ಅಂತ. ಅಂದರೆ ಯಾವ ರೀತಿ ಕನ್ನಡದಲ್ಲಿ ಈ ಸಾಮಾಜಿಕ ವಿಷಯಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಮೀಮಾಂಸೆ ಬದಲಾಗುತ್ತಾ ಬಂತು, ಅದರ ಇಂಪ್ಯಾಕ್ಟ್ ಏನಾಯಿತು? ಹೌದು, ಮೊದಲನೇ ಒಂದು ನೀವು ಹೇಳಿದ್ದಕ್ಕೆ ಸೇರಿಸ್ಬೋದು. ರಷ್ಯಾದಲ್ಲಿ ಕನ್ನಡ ಪುಸ್ತಕಗಳು ಮುದ್ರಣ ಆಗಿ ಅತ್ಯಂತ ಒಳ್ಳೆಯ ಕಾಗದದಲ್ಲಿ ಚೀಪಾಗಿ ಇಲ್ಲಿ ಸಪ್ಲೈ ಆಗ್ತಾ ಇತ್ತಲ್ಲ ಹಿಂದೆ, ನೀವು ಹೇಳಿದ ವಿಷಯಕ್ಕೆ ಪೂರ. ಅದು ಒಂದು ಯೋಜನೆಯ ಭಾಗವಾಗಿ ಕೆಲಸ ಆಗ್ತಾ ಇತ್ತು. ನವೋದಯ ಕಾಲದಲ್ಲಿ ಈ ರೀತಿಯ ಅಂದರೆ ಸಾಮಾಜಿಕವಾದ ತಾರತಮ್ಯಗಳ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು, ಸಾಮಾಜಿಕ ಸಂಘರ್ಷಗಳ ಬಗ್ಗೆ ಹೆಚ್ಚು ಹೇಳುವಂಥದ್ದು ಇರಲಿಲ್ಲ. ಒಟ್ಟಾರೆಯಾಗಿ ಪ್ರಕೃತಿಯ ಬಗ್ಗೆ ಅಥವಾ ನಮ್ಮ ಒಟ್ಟಾರೆ ಜನಜೀವನದ ಬಗ್ಗೆ ಒಳ್ಳೆಯದನ್ನು ಹೇಳಬೇಕು ಅನ್ನೋದು ನಮ್ಮಲ್ಲಿ ಇತ್ತು. ಅದು ನಮ್ಮ ಬಹಳ ಹಿಂದಿನ ಪರಂಪರೆಯಿಂದ ಬಂದಿರುವಂಥ ಒಂದು ಸಂಗತಿ, ಅಂದರೆ ಒಳ್ಳೆಯದನ್ನೇ ಹೇಳಬೇಕು ಅಂತ. ನಮ್ಮಲ್ಲಿ ಎಷ್ಟು ಆ ಒಂದು ಇಳಿದಿತ್ತು ಅಂತ ಹೇಳಿದ್ರೆ, ಭರತ ಮುನಿಯ ನಾಟ್ಯಶಾಸ್ತ್ರದ ವಿಚಾರಗಳು, ಅಂದರೆ ಕೊನೆಗೆ ಅದು ಶುಭಮ್ ಆಗಲೇಬೇಕು. ಸಿನಿಮಾದಲ್ಲಿ ಅದು ಜಗಳ ಆದರೂ ಪರವಾಗಿಲ್ಲ, ಕೊನೆಗೆ ಶುಭಮ್ ಆದರೆ ಒಳ್ಳೆಯದು ಅಂತ. ಈ ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ಟನ್ನು ನಾಗವರ್ಮ ಲೀಲಾವತಿ ಅಂತ ಮಾಡಿದಾಗ ಅವರಿಬ್ಬರೂ ಸತ್ತು ಬೀಳ್ತಾರೆ ವೇದಿಕೆಯಲ್ಲಿ. ಸತ್ತು ಬಿದ್ದ ಮೇಲೆ ಕೊನೆಗೆ ವಿಷ್ಣು ಬಂದು ಅವರಿಬ್ಬರನ್ನು ಬದುಕಿಸ್ತಾನೆ, ಅಂದರೆ ಶುಭಮ್ ಆಗಬೇಕು ಅಂತ ಒಟ್ಟಿಗೆ. ಇದು ನಮ್ಮ ಸಾಹಿತ್ಯದ ಮೂಲ ಸ್ರೋತವಾಗಿತ್ತು. ಅಂದರೆ ಸಮಾಜದಲ್ಲಿ ಯಾವತ್ತೂ ಕೂಡ ಕೊನೆಗೆ ಒಳ್ಳೇದಾಗಬೇಕು ಅಂತ. ಸೊ ಅದು ರಾಮ ಸೀತೆಯನ್ನು ವಾಪಸ್ ಕರೆದುಕೊಂಡು ಬಂದು ಪಟ್ಟಾಭಿಷೇಕ ಆದಮೇಲೆ ಎಲ್ಲ ಒಳ್ಳೇದಾಯಿತು. ಅಥವಾ ಕೃಷ್ಣನೇ ಹೇಳ್ತಾನೆ, ಅರ್ಜುನ ಇಷ್ಟೆಲ್ಲ ಯುದ್ಧಗಳನ್ನು ಯಾಕೆ ಮಾಡಬೇಕು, ಇಷ್ಟೆಲ್ಲ ಲಕ್ಷಾಂತರ ಜನ ಸಾಯ್ತಾರಲ್ಲ, ವರ್ಣಸಂಕರ ಆಗುತ್ತೆ, ಏನೇನೋ ಆಗುತ್ತೆ, ಸುಮಾರೆಲ್ಲ ಹೇಳುವಾಗ ಅವನು ಕೊನೆಗೆ ಹೇಳ್ತಾನೆ ಇಷ್ಟೆಲ್ಲ ಆದರೂ ಕೂಡ ಕೊನೆಗೆ ಒಳ್ಳೇದಾಗುತ್ತೆ ಅಂತ. ಎಲ್ಲ ಅಧರ್ಮ ಅಳಿದು ಕೊನೆಗೆ ಧರ್ಮ ಸ್ಥಾಪನೆ ಆಗೋದ್ರಿಂದ ಇದು ಒಳ್ಳೇದಾಗುತ್ತೆ ಅಂತ ಹೇಳೋದ್ರಿಂದ ಸಾಹಿತ್ಯದ ಉದ್ದೇಶ ಕೂಡ ಅದೇ ಆಗಿತ್ತು, ಕೊನೆಗೆ ಒಳ್ಳೇದಾಗಬೇಕು ಅಂತ. ಆದರೆ ವಾಸ್ತವವನ್ನು ಹೇಳಬೇಕು ಅಂತ ಹೇಳಿ ನವೋದಯದ ನಂತರದ ಕಾಲಘಟ್ಟದಲ್ಲಿ, ಅದು ನವ್ಯ ಇರಬಹುದು, ಪ್ರಗತಿಪರ, ಬಂಡಾಯ, ಪ್ರಗತಿಶೀಲ ಇತ್ಯಾದಿ ಎಲ್ಲವೂ ನವ್ಯೋತ್ತರ ಎಲ್ಲರೂ ಕೂಡ ಸಮಾಜದ ನಿಜವಾದ ಮುಖವನ್ನೇ ಹೇಳಬೇಕು, ಸಮಾಜದ ವಾಸ್ತವವನ್ನು ಹೇಳಬೇಕು ಅಂತ ಹೊರಟದ್ರಿಂದ ಅಲ್ಲಿ ವರ್ಗ ಸಂಘರ್ಷಗಳ ಬಗ್ಗೆ ಅಥವಾ ಕಮ್ಯುನಿಟಿಗಳ ಮಧ್ಯೆ ಇರುವಂತಹ ದ್ವೇಷಗಳ ಬಗ್ಗೆ ಅಥವಾ ವಾಸ್ತವವಾದ ದ್ವೇಷ ಅಥವಾ ಪ್ರೊಪಗೇಟೆಡ್ ಅಥವಾ ಅದನ್ನು ಸೃಷ್ಟಿ ಮಾಡಿ ಹೇಳುವಂತಹ ದ್ವೇಷ ಇತ್ಯಾದಿ ಅನೇಕ ವಿಚಾರಗಳ ಈ ನೆಗೆಟಿವ್ ಶೇಡ್ಗಳನ್ನು ಹೇಳ್ತಾ ಬಂದದ್ರಿಂದ ಬಹುಶಃ ನನಗನ್ಸುತ್ತೆ ಒಂದು ಹಂತದಲ್ಲಿ ಒಂದು ರೀತಿಯಲ್ಲಿ ಕೆಲವು ಕಮ್ಯುನಿಟಿಗಳ ಮೇಲೆ ಒಂದು ರೀತಿಯ ಅಸಮಾಧಾನ, ನೋವು ಇತ್ಯಾದಿಗಳು ಸಾಹಿತ್ಯ ಕೂಡ ಅದಕ್ಕೆ ಎಣ್ಣೆ ಹಾಕಿದೆ ಅಂತ, ಅಂತಹ ಒಂದು ಬೆಂಕಿಗೆ. ಯಾಕೆಂದರೆ ಈಗ ಉದಾಹರಣೆಗೆ ನೋಡಿ, ನಮಗೆ ಬ್ರಿಟಿಷರು ನಮ್ಮನ್ನು ಆಳಿ ಹೋಗಿದ್ದಾರೆ. ಈಗ 75-80 ವರ್ಷ ಆಯಿತು ಅವರು ನಮ್ಮ ದೇಶವನ್ನು ಬಿಟ್ಟು. ಇವತ್ತು ನಮಗೆ ಬ್ರಿಟಿಷರ ಬಗ್ಗೆ ಯಾವ ರೀತಿಯ ದ್ವೇಷ ಭಾವನೆ ಕೂಡ ಇಲ್ಲ. ಅಂದರೆ ಯಾವ ಒಬ್ಬ ಬ್ರಿಟಿಷ್ ಬಂದರೆ ನಾವು ಭಾಳ ಆರಾಮಾಗಿ ಅವನ ಜೊತೆ ಮಾತಾಡ್ತೇವೆ, ನಮ್ಮ ಸ್ನೇಹಿತರ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೇವೆ. ಆದರೆ ಯಾವುದೋ ಒಂದು ಕಮ್ಯುನಿಟಿ ಅಥವಾ ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಜಾತಿ, ಯಾವುದೋ ಒಂದು ಧರ್ಮ
2-3 ಸಾವಿರ ವರ್ಷಗಳ ಹಿಂದೆ ಯಾರಿಗೋ ಏನೋ ಮಾಡಿದ್ದಾರೆ, ಶೋಷಣೆ ಮಾಡಿದ್ದಾರೆ ಅನ್ನೋದನ್ನು ಇವತ್ತು ಕೂಡ ಅದು ಬಹಳ ದ್ವೇಷ ಭಾವನೆಯಿಂದ ನೋಡೋದಕ್ಕೆ ಕಾರಣ ನನಗನ್ಸುತ್ತೆ. ಒಂದು ಬೇರೆ ಅನೇಕ ಕಾರಣಗಳಿರ್ಬೋದು, ಆದರೆ ಸಾಹಿತ್ಯದ ಮೂಲಕ ಅಂತಹ ದ್ವೇಷವನ್ನು ನಿರಂತರವಾಗಿ ಚಾಲನೆಯಲ್ಲಿ ಇಟ್ಟಿರೋದು ಕೂಡ ಒಂದು ಕಾರಣ ಅಂತ. ಸೊ ಹೀಗಾಗಿ ಈ ಸಮಾಜದ ಸ್ವಾಸ್ಥ್ಯವನ್ನು ಸರಿಪಡಿಸುವುದಕ್ಕಿಂತ ಅದನ್ನು ಕೆಡಿಸುವ ಮತ್ತು ಕೆಟ್ಟ ಆದಮೇಲೆ ಒಂದು ಅಂತರ ಬರುತ್ತಲ್ಲ, ಆ ಅಂತರವನ್ನು ಹಾಗೇ ಉಳಿಸುವಂತಹ ಕೆಲಸವನ್ನು ಸಾಹಿತ್ಯ ನವ್ಯೋತ್ತರ ಕಾಲದಲ್ಲಿ ಮಾಡ್ತಾ ಬಂದಿದೆ ಅಂತ ನನಗನ್ಸುತ್ತೆ. ನಾನು ಒಂದು ಮಾತು ಹೇಳ್ತೀನಿ, ಇದು ನವ್ಯ ಇದಕ್ಕೆ ಸಂಬಂಧಿದ್ದಲ್ಲ, ಅದರ ಕೊನೆಯದು ಒಂದು ಮಾತನ್ನು ನಾನು ಹೇಳ್ತೀನಿ. ಸಾಹಿತ್ಯ ಮತ್ತು ಸ್ವಾಸ್ಥ್ಯ ಕುರಿತು, ಸಾಮಾಜಿಕ ಸ್ವಾಸ್ಥ್ಯ ಕುರಿತು, ನಾವು ಯಾವ ಸಮಾಜದಲ್ಲಿ ಕಲೆ ಮತ್ತು ಸಾಹಿತ್ಯ ಉನ್ನತ ಮಟ್ಟದಲ್ಲಿರುತ್ತೋ ಆ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸೆ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ನಮಗಿದೆ ಅಲ್ವಾ. ಇದಕ್ಕೆ ವಿರುದ್ಧವಾಗಿ ನನಗೆ ಒಂದು ಅನುಭವ ಆಯಿತು. ನೀವು ಶಿಂಡ್ಲರ್ಸ್ ಲಿಸ್ಟ್ ಸಿನಿಮಾ ನೋಡಿರ್ಬೋದು. ಶಿಂಡ್ಲರ್ ಒಬ್ಬ ಜರ್ಮನ್ನು, ಅವನೇನು ಮಾಡ್ತಾನೆ, ಯಹೂದಿಗಳನ್ನು ಕಾಪಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿ, ಆ ಫ್ಯಾಕ್ಟ್ರಿಗೆ ಈಗ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ತಳ್ಳಿರಲ್ಪಟ್ಟಿರ್ತಾರಲ್ಲ ಅಂಥ ಯಹೂದಿಗಳನ್ನು ವರ್ಕರ್ಸ್ ಆಗಿ ತಗೊಂಡು ಅವ್ರನ್ನ ಸಾಕ್ತಾನೆ. ಸಾಕಿ ಅಲ್ಲೆಲ್ಲ ಮಾಡೋದೆಲ್ಲ ಅವನು ಮದ್ದುಗುಂಡುಗಳ ಉತ್ಪಾದನೆ ಕಾರ್ಖಾನೆ ಅದು. ಆದರೆ ಅವ್ರು ಮಾಡೋದೆಲ್ಲ ಬರೀ ಫೇಕ್ ಮದ್ದುಗುಂಡುಗಳು, ಅವು ಯಾವುವು ಸಿಡಿಯೋದಿಲ್ಲ. ಕೊನೆಯಲ್ಲಿ ಯುದ್ಧ ಮುಗಿಯುವ ಹೊತ್ತಿಗೆ 1400 ಯಹೂದಿಗಳನ್ನು ಅವನು ಬಚಾವ್ ಮಾಡ್ತಾನೆ. ಆ 1400 ಯಹೂದಿಗಳಲ್ಲಿ ಒಬ್ಬ ಯಹೂದಿಯನ್ನು ಭೇಟಿ ಮಾಡುವ ಅದೃಷ್ಟ ನನಗಾಗಿತ್ತು. ಅವರು ಲಾಸ್ ಏಂಜಲೀಸ್ನಲ್ಲಿ ಅವರು ಕೊನೆಗೆ ಆ 1400 ಜನಕ್ಕೆ ಅವರ ಆಯ್ದುಕೊಂಡ ದೇಶಗಳಿಗೆ, ಅವ್ರು ಯಾವ ದೇಶಗಳಿಗೆ ಹೋಗ್ಬೋದೋ ಆ ದೇಶಗಳಿಗೆ ಕಳಿಸಿದ್ರು. ಕೆಲವರು ಅಮೇರಿಕಕ್ಕೆ ಬಂದರು, ಇವರು ಲಾಸ್ ಏಂಜಲೀಸ್ ನಗರದಲ್ಲಿ ಇದ್ದರು. ಒಂದು ದಿನ ನನಗೆ ಲಾಸ್ ಏಂಜಲೀಸ್ ಟೈಮ್ಸ್ನಲ್ಲಿ ಓದಬೇಕಾದ್ರೆ ಅವರು ಮಾತಾಡ್ತಾರೆ ಅಂತ ಹೇಳಿ ನೋಡಿದೆ. ನನಗಿದು ಕೇಳಲೇಬೇಕು ಅಂತ ಹೇಳಿ ಅವತ್ತು ನಾನು ಇದ್ದಿದ್ದ ಕೆಲಸ ಎಲ್ಲ ಬಿಟ್ಟು ಅಲ್ಲಿಗೆ ಹೋದೆ. ಭಾಳ ಅದ್ಭುತವಾಗಿ ಮಾತಾಡಿದ್ರು. ಅವ್ರು ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಯುರೋಪಿನಲ್ಲಿ ಜರ್ಮನ್ನಲ್ಲಿ ಅರಳಿದಷ್ಟು ಸಾಹಿತ್ಯ, ಕಲೆ, ತತ್ವಶಾಸ್ತ್ರ, ನೀಶೆ ಅಲ್ಲಿಂದನೇ ಬಂದವನು. ಕಲಾವಿದರಲ್ಲಿ ಯುರೋಪ್ ಕಲಾವಿದರಲ್ಲಿ ಒಂದು 70% 80% ಜರ್ಮನ್ನವರು. ಸಾಹಿತ್ಯ ಕೇಳಲೇಬೇಡಿ, ಆ ಮಟ್ಟದಲ್ಲಿದ್ದಾರೆ. ಅವರಿಂದ ಇಂಥ ಹತ್ಯಾಕಾಂಡ ಹೇಗೆ ಸಾಧ್ಯ ಆಯಿತು ಅಂತ ಅವರು ಒಂದು ಕೊನೆ ಪ್ರಶ್ನೆ ಕೇಳಿದ್ರು. ಅವರು ಅದು ಹಾಗೆ ನಾವು ಮಾತಾಡಿ ಅವರು ಮತ್ತೊಂದು 6 ತಿಂಗಳಲ್ಲಿ ಅವರು ಮೃತರಾದರು. ಈಗ ಯಾರೂ ಉಳಿದಿಲ್ಲ, ಶಿಂಡ್ಲರ್ಸ್ ಲಿಸ್ಟ್ ಅವ್ರು ಯಾರೂ ಉಳಿದಿಲ್ಲ. ಅಂದರೆ ಈ ಪ್ರಶ್ನೆಯನ್ನು ನಾವುಗಳು ಪದೇ ಪದೇ ಕೇಳ್ಕೋಬೇಕಾಗಿದೆ. ಅಂದರೆ ಸಾಹಿತ್ಯವನ್ನು ನಾವು ನಂಬ್ತೀವಿ, ಕಲೆಯನ್ನು ನಾವು ನಂಬ್ತೀವಿ, ಕಲೆಯನ್ನು ಆರಾಧಿಸ್ತೀವಿ. ಆದರೆ ಮನುಷ್ಯನ ಆಳದಲ್ಲಿ ಇದೆಯಲ್ಲ ಒಂದು ಹಿಂಸೆ, ನಾವು ಯಾವ ಯುಗದಲ್ಲಿ ಅದನ್ನು ಹೊತ್ಕೊಂಡ್ಬಂದಿದ್ದೀವೋ ಆ ಬೆಂಕಿ ಇದೆಯಲ್ಲ, ಅದು ಆರಿಸಿದೆಯಾ, ಅದು ಆರಿಸುವಷ್ಟು ಶಕ್ತಿ ಅದಕ್ಕಿದೆಯಾ ಅನ್ನೋದನ್ನು ನಾವು ಪದೇ ಪದೇ ಅನುಮಾನದಲ್ಲಿ ಕೇಳ್ಕೊತಾ ಇರ್ಬೇಕಂತೆ. ಈಗ ನಾವು ಕಲೆ ಮತ್ತು ಸಾಹಿತ್ಯ ಅಂತ ಹೇಳಿದರೂ ಕೂಡ ಸಿನಿಮಾ, ಧಾರಾವಾಹಿ ಇರ್ಬೋದು, ನಾಟಕಗಳ ಬಗ್ಗೆ ಪ್ರಾಸಂಗಿಕವಾಗಿ ಮಾತುಗಳು ಬಂದಿವೆ. ಆದರೆ ವಿಶೇಷವಾಗಿ ಕಲೆಯ ಬೇರೆ ಬೇರೆ ಪ್ರಕಾರಗಳು, ಸಂಗೀತ, ನೃತ್ಯ, ಆಮೇಲೆ ಅದೇ ಸಿನಿಮಾ, ಯಕ್ಷಗಾನ, ಧಾರಾವಾಹಿಗಳು ಮತ್ತು ಬೇರೆ ಬೇರೆ ಥರದ ನಾಟಕ, ಕಂಪನಿ ನಾಟಕಗಳಿರ್ಬೋದು, ತುಂಬ ಜನಪ್ರಿಯವಾದಂತಹ ನಮ್ಮ ಮಂಗಳೂರಿನ ತುಳು ನಾಟಕಗಳ ಟೈಪ್ ಇರ್ಬೋದು, ಈ ಥರ ಹಲವಾರು ಕಲಾ ಪ್ರಕಾರಗಳಿವೆ. ಸ್ಥೂಲವಾಗಿ ಯಾವುದು ಸಾಹಿತ್ಯದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅದು ಅವುಗಳಿಗೂ ಕೂಡ ಕಲಾ ಪ್ರಕಾರಗಳಿಗೂ ಅನ್ವಯ ಆಗುತ್ತೆ. ಆದರೆ ಮುಖ್ಯವಾಗಿ ರೋಹಿತ್ ಅವರು ಉಲ್ಲೇಖಿಸಿದ ಹಾಗೆ ನಾಟಕಗಳ ಇಂಪ್ಯಾಕ್ಟ್ ದೃಶ್ಯವಾದ್ದರಿಂದ. ಸಿನಿಮಾ ಯಾಕೆಂದರೆ ತುಂಬ ಜನರನ್ನು ಏಕಕಾಲದಲ್ಲಿ ತಲುಪ್ತದೆ. ಈಗ ನಾಟಕ ಅಷ್ಟು ಜನರನ್ನು ಒಮ್ಮೆಲೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. 1,00,000 ಜನರನ್ನು ತಲುಪಬೇಕಾದ್ರೆ ಅದು ಎಷ್ಟೋ ಸಾವಿರ ಪ್ರದರ್ಶನಗಳಾಗಬೇಕಾದಿತ್ತು. ಆದರೆ ಸಿನಿಮಾ ಏಕಕಾಲದಲ್ಲಿ ತಲುಪ್ತದೆ. ಇದರಿಂದಾಗಿ ಅದರ ಒಂದು ಪರಿಣಾಮ, ಸಿನಿಮಾದ ಪರಿಣಾಮ ನಾವು ಈಗ ತಮಿಳುನಾಡಿನಲ್ಲಿ ನೋಡಿದ್ದೇವೆ. ಸರ್ಕಾರವನ್ನು ತರುವ, ಸರ್ಕಾರವನ್ನು ಬೀಳಿಸುವ ಸಾಮರ್ಥ್ಯ ಎಲ್ಲ ಇದ್ದ ವಿಷಯವೂ ಕೂಡ ಗಮನಿಸಿದ್ದೇವೆ. ಅದರಿಂದ ಈಗ ನಾವು ಮಾತಾಡೋದನ್ನು ನಿಲ್ಲಿಸಿ ಇನ್ನೇನಾದರೂ ಅವರು ಹೇಳೋದಿದ್ದರೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳುವಾಗ ಸೇರಿಸಿಕೊಂಡು ಹೇಳಬೇಕು ಅಂತ ಕೋರ್ತಾ, ಒಂದು ಪ್ರಶ್ನೆ ಬೇಡವಾ? ಒಂದಿರಲಿ, 6 ಗಂಟೆವರೆಗೆ ಅಂತ ಹಾಕಿದ್ದೇವಲ್ಲ ಹಾಗೆ.
ನಮಸ್ಕಾರ, ನನ್ನ ಹೆಸರು ಗುರುದತ್ ಅಂತ ಹೇಳಿ. ಸಾಮಾಜಿಕ ಸ್ವಾಸ್ಥ್ಯ ಅಂತ ಬಂದವಾಗ WHO ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಎಂದರೇನು ಅಂತ ಡೆಫಿನಿಷನ್ 77ರಲ್ಲಿ ಕೊಡುತ್ತೆ. ಇಟ್ಸ್ ಎ ಸ್ಟೇಟ್ ಆಫ್ ವೆಲ್ ಬೀಯಿಂಗ್, ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂಥೇಳಿ ಆಧ್ಯಾತ್ಮಿಕ ಆಯಾಮವನ್ನು ಕೂಡ ಸೇರಿಸುತ್ತೆ. ಆ ಸೋಷಿಯಲ್ ವೆಲ್ ಬೀಯಿಂಗ್ ಅನ್ನೋದಕ್ಕೆ ಏನು ಮಾನದಂಡಗಳು ಅಂತಲೂ ಕೂಡ ಇದೆ. ಇವಾಗ ನಾವು ಫಿಸಿಕಲ್ ವೆಲ್ ಬೀಯಿಂಗ್ ಅನ್ನೋದಕ್ಕೆ ಈಗ ತಾಯಂದ್ರ ಮರಣ ಸಂಖ್ಯೆ, ಶಿಶುಗಳ ಮರಣ ಈ ಥರ ಹೇಗಿದೆಯೋ, ಈ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಇತ್ಯಾತ್ಮಕ ಅಂಶಗಳು ಇದ್ದಾವೆ, ನೇತ್ಯಾತ್ಮಕ ಅಂಶಗಳು ಇದ್ದಾವೆ. ಇತ್ಯಾತ್ಮಕ ಅಂಶಗಳು ಅಂತ ಹೇಳಿದ್ರೆ ನಾವು ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ಸ್ ಹೇಗಿರುತ್ತೆ, ನಮ್ಮ ನೆರೆಹೊರೆಯವರಿಗೆ ಹೇಗಿರ್ತೇವೆ, ನಮ್ಮಲ್ಲಿರುವ ಸಂಘರ್ಷಗಳನ್ನು ನಾವು ಹೇಗೆ ಕನ್ಸ್ಟ್ರಕ್ಟಿವ್ ಆಗಿ ನಾವು ಸಾಲ್ವ್ ಮಾಡ್ಕೊಳ್ತೇವೆ ಅನ್ನೋದು ಇತ್ಯಾತ್ಮಕ ಅಂಶಗಳಾದರೆ, ನೇತ್ಯಾತ್ಮಕ ಅಂಶಗಳು ಸಾಮಾಜಿಕ ಸ್ವಾಸ್ಥ್ಯವನ್ನು ಡಿಟರ್ಮಿನೆಂಟ್ಸ್ ಯಾವುದು ಅಂತ ಹೇಳಿದರೆ, ಎಲ್ಲಿ ಹಿಂಸೆ ಕಡಿಮೆ ಇರುತ್ತೋ, ಎಲ್ಲಿ ಮರ್ಡರ್ಗಳು ಕಡಿಮೆ ಆಗ್ತಿರುತ್ತೋ, ಎಲ್ಲಿ ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇರ್ತಾವೋ, ಮತ್ತು ಎಲ್ಲಿ ಒಂದು ಸಮಾಜಕ್ಕೂ ಇನ್ನೊಂದು ಸಮಾಜಕ್ಕೂ ಕೂಡ ಕಡಿಮೆ ಇದು, ಮತ್ತು ಎಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಕಡಿಮೆ ಇರುತ್ತೋ ಅಂತೇಳಿ ಎಲ್ಲ ದೃಷ್ಟಿಯಿಂದ ನಾವ್ಯಾರೂ ಕೂಡ ಆರೋಗ್ಯವಂತರಲ್ಲ. ಯಾವಾಗ ನಮ್ಮ ಸಮಾಜ ಆರೋಗ್ಯವಾಗಿರುತ್ತೆ ಆವಾಗ ಮಾತ್ರ ನಾವು ಆರೋಗ್ಯವಾಗಿರ್ತೇವೆ. ಹಾಗಾಗಿ ನಾವು ಯಾರು ಕೂಡ ಆ ಒಂದು ಆದರ್ಶ ಡೆಫಿನಿಷನ್ ಇದೆಯಲ್ಲ, ಅದರಲ್ಲಿ ನಾವು ಯಾರು ಕೂಡ ಆರೋಗ್ಯವಂತರಲ್ಲ ಅನ್ನೋದನ್ನ ಇಟ್ಕೊಂಡ್ಬಿಟ್ಟೆ ಇವತ್ತು ನಮಗೆ ಈ ಸಾಮಾಜಿಕ ಸ್ವಾಸ್ಥ್ಯ ಅನ್ನುವ ಒಂದು ಕಾಮ ಹಾಕ್ಬಿಟ್ಟು ಅದರ ಹಿನ್ನೆಲೆಯಲ್ಲಿಯೇ ನಮ್ಮ ಇತಿಹಾಸವನ್ನು ನಮಗೆ ಮುಚ್ಚಿಡಲಾಗಿದೆ. ನಮಗೆ ಎಷ್ಟು ಇತಿಹಾಸ, ಯಾಕೆಂತಂದರೆ ಸಾಮಾಜಿಕ ಸ್ವಾಸ್ಥ್ಯ ಕಡಿದು ಬಿಡುತ್ತೆ ಅನ್ನೋವಂಥದ್ದು. ಮತ್ತು ಅನೇಕ ಭಾಷಣಕಾರ ನಾವು ಕರೆಸ್ಬೇಕಾದ್ರೆ ಅವ್ರಿಗೇನೋ ಇದನ್ನು ಹಾಕ್ತೇವೆ, ನಾವು ಅವ್ನು ಕರೆಸ್ಬಾರ್ದು, ಗಡಿಪಾರು ಮಾಡೋದು, ಇವೆಲ್ಲ ಸಮರ್ಥನೀಯವೇ ಅನ್ನೋಂಥ ನನ್ನ ಪ್ರಶ್ನೆ. ಓಕೆ, ಅದೇ ಆಗಲೇ ಹೇಳಿದ ಹಾಗೆ ನೀವು ಹೇಳಿದ ಮಾತುಗಳು ಅದೇ ಸಾಮರಸ್ಯ, ಸಹಬಾಳ್ವೆ, ವ್ಯಕ್ತಿಯ ಆನಂದ ಮತ್ತು ಸಮಷ್ಟಿಯ ಆನಂದ, ಇದು ಎಲ್ಲ ಸೇರಿದ ಸಮಾಜ ಸ್ವಾಸ್ಥ್ಯವಾಗಿದೆ ಅಂತ. ಬೇರೆ ಬೇರೆ ಕಾರಣಗಳಿಗಾಗಿ ನಿಷೇಧ, ಪುಸ್ತಕಗಳ ನಿಷೇಧ ಇತ್ಯಾದಿಗಳೆಲ್ಲ ನಡೆಯುವಂಥದ್ದು, ಸಿನಿಮಾವನ್ನು ನಿಷೇಧಿಸಬೇಕು ಅಂತ ನಡೆಯುವಂಥದ್ದೆಲ್ಲ ಇದೆ. ಅದರಿಂದ ತಾವು ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದೀರಿ. ನಾವೀಗ ಸಮಯ ಮುಗಿದದ್ದರಿಂದ ಎಲ್ಲರಿಗೂ ಕೂಡ ಒಟ್ಟಿಗೆ ಧನ್ಯವಾದವನ್ನು ಸಮರ್ಪಿಸಿ ಆಯೋಜಕರಿಗೆ ಮುಂದಿನ ಕಲಾಪಗಳನ್ನು ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದ. ಕಲೆ ಮತ್ತು ಸಾಹಿತ್ಯದಿಂದ ಸಾಮಾಜಿಕ ಸ್ವಾಸ್ಥ್ಯ ಈ ಗೋಷ್ಠಿ ಈಗ ಸಂಪನ್ನಗೊಂಡಿದೆ. ಭಾಗವಹಿಸಿದ ಎಲ್ಲ ಗಣ್ಯರಿಗೆ ಒಂದು ಪುಸ್ತಕದ ಗೌರವ ಸಮರ್ಪಣೆಯನ್ನು ಡಾಕ್ಟರ್ ನಾಗಭೂಷಣ್ ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲ. ಅಭಿವ್ಯಕ್ತಿ ಟ್ರಸ್ಟಿನ ಅಧ್ಯಕ್ಷರಾದ ಸುಧೀಂದ್ರ ಅವರಿಂದ